ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ. ಎಸ್, ಇವತ್ತು ಕಾವೇರಿ ಸೆಕೆಂಡ್ PUC ಬ್ಯಾಚ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಎ ವೆರಿ ಇಂಪಾರ್ಟೆಂಟ್ ಅಂಡ್ ಆಲ್ಸೋ ವೆರಿ ಸ್ಮಾಲ್ ಚಾಪ್ಟರ್, ದಟ್ ಈಸ್ ನ್ಯೂಕ್ಲಿಯೈ ಅಂತ ನಾವು ಹೇಳಬಹುದು. ಸೊ ಬಿಫೋರ್ ಗೋಯಿಂಗ್ ಟು ಸಿ ವಾಟ್ ಆರ್ ದ ಟಾಪಿಕ್ಸ್ ವಿ ಹ್ಯಾವ್ ಟು ಕವರ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್, ಈ ಒಂದು ಚಾಪ್ಟರ್ ಇಂದ ಏನೇನು ಕಾನ್ಸೆಪ್ಟ್ಸ್ ನಾವು ಓದಬೇಕು ಅನ್ನೋದು ನೋಡಕ್ಕೂ ಮೊದಲು ನಾವು ಇದರ ವೆಯ್ಟೇಜ್ ನಾವು ಒಂದು ಸ್ವಲ್ಪ ಡಿಸ್ಕಸ್ ಮಾಡಿಕೊಂಡು ಹೋಗೋಣ. So whenever we go with the weightage of this particular chapter, weightage ನಾವು ಬಂದಿದ್ದಾಗ for boards examination, boards ಗೆ you can expect only 4 marks ಅಂತ ನಾವು ಹೇಳಬಹುದು. ಆ 4 marks ಅನ್ನೋದು ಸಹ ನಿಮಗೆ 2 MCQ ಬರಬಹುದು, ಇಲ್ಲದೆ ಹೋಗಿದ್ದಾಗ ನಿಮಗೆ 2 marks ಕ್ವಶನ್ ಅನ್ನೋದು ನಿಮಗೆ ಒಂದು ಬರಬಹುದು. ಇಲ್ಲದೆ ಹೋಗಿದ್ದಾಗ we can say that 1 MCQ and 1 3 marks ಕ್ವಶನ್ ನಿಮಗೆ ಬರತಕ್ಕಂಥ ಚಾನ್ಸ್ ಇರುತ್ತೆ. and whenever you go with KCET examination here, KCET ಎಂಟ್ರೆನ್ಸ್ ಎಕ್ಸಾಮಿನೇಷನ್ಗೆ ನಿಮಗೆ 2 ಕ್ವಶನ್ಸ್ ಬರುವಂಥ ಅವಕಾಶ ಇದೆ. ಅಷ್ಟೇ ಅಲ್ಲ, whenever you go for NEET as well as JEE ಗೆ you can expect only 1 question from this particular chapter, nuclei ಅಂತ ನಾವು ಹೇಳಬಹುದು. ನೋಡಿ, ಪ್ರೀವಿಯಸ್ಲಿ ಅಂದ್ರೆ 2 years ಬ್ಯಾಕ್ ನಾವು ಕನ್ಸಿಡರ್ ಮಾಡಿದಾಗ ನ್ಯೂಕ್ಲಿಯಸ್ ಇಂದ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ನಿಮಗೆ 2 ರಿಂದ 3 ಕ್ವಶನ್ಸ್ ನಿಮಗೆ ಬರ್ತಾ ಇತ್ತು. ನೀಟಲ್ಲಿ ಆಗಿರಬಹುದು, ಇಲ್ಲದೆ ಹೋದರೆ KCET ಯಲ್ಲೂ ಸಹ ಆಗಿರಬಹುದು. ಬಟ್ ಆಫ್ಟರ್ ದ ರೆಡ್ಯೂಸ್ಡ್ ಸಿಲೆಬಸ್ನ ತುಂಬಾನೇ ರೆಡ್ಯೂಸ್ ಮಾಡಿದರೆ, ಎಸ್ಪೆಷಲಿ ಇದರಲ್ಲಿ ಹೇಳಿದಾಗ ರೇಡಿಯೋ ಆಕ್ಟಿವಿಟಿ ಅನ್ನೋ ಒಂದು ಕಾನ್ಸೆಪ್ಟ್ ನಿಮಗೆ ಕಂಪ್ಲೀಟ್ ಆಗಿ ಡಿಲೇಟ್ ಆಗಿದೆ. ಅಂದರೆ ರೇಡಿಯೋ ಆಕ್ಟಿವಿಟಿ ಅಂದ್ರೆ ಏನು ಅಂತ ಹೇಳಿದ್ದಾರೆ, ಬಟ್ ಅದಕ್ಕೆ ಸಂಬಂಧಪಟ್ಟಿರೋದು ಕೆಲವು ಈಕ್ವೇಷನ್ಸ್ ಆಗಿರ್ಬೋದು, ಡೆರಿವೇಷನ್ಸ್ ಆಗಿರ್ಬೋದು ಎಲ್ಲ ಡಿಲೀಟ್ ಆಗಿರೋದ್ರಿಂದ ನಿಮಗೆ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಇಂದ ವೆಯ್ಟೇಜ್ ಅನ್ನೋದು ಬಹಳ ಕಡಿಮೆ ಆಗಿದೆ. ಓಕೆ, ಹಾಗಾಗಿ you can easily learn this particular chapter and you can easily score the out from this particular chapter. ನಾವು ಏನೇನು ಪಾಯಿಂಟ್ಸ್ ಹೇಳ್ತಾ ಇದೀವಿ, ಏನೇನು ಡಿಸ್ಕಸ್ ಮಾಡ್ತಾ ಇದೀವಿ ಅದನ್ನೆಲ್ಲ ನೀವು ಓದಿದ್ದೀರಾ ಅಂತಂದ್ರೆ it is more sufficient. happily you can write the any question from this chapter in your board as well as in your KCET entrance examination. Okay, so see here ಟಾಪಿಕ್ಸ್ ನಾವು ಹೋಗಿದ್ದಾಗ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ನಾವು ಏನೇನು ಓದಬೇಕು ಅಂತಂದ್ರೆ ನ್ಯೂಕ್ಲಿಯಸ್ ಅಂಡ್ ಇಟ್ಸ್ ಕಾಂಪೋಸಿಷನ್. ನ್ಯೂಕ್ಲಿಯಸ್ ಅಂದ್ರೆ ಏನು, ಆ ನ್ಯೂಕ್ಲಿಯಸ್ ಒಳಗಡೆ ಏನೇನು ಇದೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿಕೊಂಡು ಅದಾದ ನಂತರ ವಿಲ್ ಗೋ ವಿತ್ ನ್ಯೂಕ್ಲಿಯರ್ ಎನರ್ಜಿಗೂ ಮೊದಲು ನಾವು ನ್ಯೂಕ್ಲಿಯರ್ ಪ್ರಾಪರ್ಟೀಸ್ ಅಂದ್ರೆ ಏನು, ರೇಡಿಯೋ ಆಕ್ಟಿವಿಟಿ ಬ್ರೀಫ್ ಆಗಿ ನಾವು ಡಿಸ್ಕಸ್ ಮಾಡಿಕೊಂಡು ಹೋಗೋಣ. ಅದರಲ್ಲಿ ನಿಮಗೆ ಆಲ್ಫಾ, ಬೀಟಾ ಅಂಡ್ ಗಾಮಾ ಡಿಕೆ ಬಗ್ಗೆ ನಾವು ಕಂಪಲ್ಸರಿಯಾಗಿ ಒಂದು ಐಡಿಯಾ ಇಟ್ಟುಕೊಂಡಿರಬೇಕು. ಯಾಕೆ ಅಂತಂದಾಗ ಎಂಟ್ರೆನ್ಸ್ ಅಲ್ಲಿ ನಿಮಗೆ ಇದ್ರ ಬೇಸ್ ಕ್ವಶನ್ಸ್ ಅನ್ನೋದು ನಿಮಗೆ ಬರ್ತಾ ಇರುತ್ತೆ. ಓಕೆ, ಸೊ let us see what are the topics we have to learn from this ಅಂತಂದ್ರೆ ಫಸ್ಟ್ ಆಫ್ ಆಲ್ ನ್ಯೂಕ್ಲಿಯಸ್ ಅಂಡ್ ಇಟ್ಸ್ ಕಾಂಪೋಸಿಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡಿಕೊಂಡು ಹೋಗೋಣ. ಏನ್ ನ್ಯೂಕ್ಲಿಯಸ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ನೋಡಿ, ಲಾಸ್ಟ್ ಚಾಪ್ಟರ್ ಅಂದ್ರೆ ಆಟಮ್ಸ್ ಅಲ್ಲಿ ನಾವು ಓದಿದ್ದೀವಿ. ವಿ ಹ್ಯಾವ್ ಲರ್ನ್ ದಟ್ ನ್ಯೂಕ್ಲಿಯಸ್ ಅನ್ನೋದು ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ ಇಟ್ ಈಸ್ ಎ central part of the atom ಅಂತ ನಾವು ಹೇಳಬಹುದು. it is central part of the atom ಅಂತ ನಾವು ಹೇಳಬಹುದು. ಓಕೆ, it is discovered by ರೂಥರ್ಫರ್ಡ್ ಅಂತ ನಾವು ಹೇಳ್ತಾ ಇದ್ದೀವಿ. ರೂಥರ್ಫರ್ಡ್ ಅವರು ಡಿಸ್ಕವರ್ ಮಾಡಿದ್ದಾರೆ ಥ್ರೂ ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಅಂತ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಇಲ್ಲೊಂದ್ಸಲ ರೀಕ್ಯಾಪ್ ಅಂತಲೂ ಸಹ ನಾವು ಹೇಳಬಹುದು, ತಪ್ಪೇನು ಇಲ್ಲ. ಓಕೆ, ಹಾಗಾಗಿ ರೂಥರ್ಫರ್ಡ್ ಥ್ರೂ ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಅಲ್ಲಿ ನಿಮಗೆ ಈ ನ್ಯೂಕ್ಲಿಯಸ್ ಅನ್ನೋ ಒಂದು ಮೇನ್ ಕನ್ಕ್ಲೂಷನ್ ನ ಅವರು ಡಿಸ್ಕವರ್ ಮಾಡಿದ್ದಾರೆ, ಇಲ್ಲ ಅವ್ರು ನಮ್ಗೆ ಕೊಟ್ಟಿದ್ದಾರೆ ಅಂತಲೂ ಸಹ ನಾವು ಹೇಳಬಹುದು. ಅಂಡ್ ಲೇಟರ್ we can say that see here, ಅಬ್ಸರ್ವ್ ಮಾಡಿ ನೀಟಾಗೆ ಏನ್ ಹೇಳ್ಬೋದು ನಾವು ಅಂತಂದಾಗ ನ್ಯೂಕ್ಲಿಯಸ್ ಅನ್ನೋದು ನಿಮ್ಗೆ ಏನಾಗಿರುತ್ತೆ, ಸೆಂಟ್ರಲ್ ಪಾರ್ಟ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ಅದು ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಇಂದನೂ ಸಹ ಅದನ್ನ ಡಿಸ್ಕವರ್ ಮಾಡಿದ್ದಾರೆ ಅಂತನೂ ಸಹ ನಾವು ಹೇಳಬಹುದು. ಅಂಡ್ ಲೇಟರ್ we can say that ನ್ಯೂಕ್ಲಿಯಸ್ ಅಲ್ಲಿ ನಿಮಗೆ 2 ಪಾರ್ಟಿಕಲ್ಸ್ ಇರುತ್ತೆ. ನ್ಯೂಕ್ಲಿಯಸ್ ಕನ್ಸಿಸ್ಟ್ ಆಫ್ 2 particles. they are ಏನ್ ಹೇಳ್ಬೋದು ನಾವಿಲ್ಲಿ ಅಂತಂದ್ರೆ ಫಸ್ಟ್ ಒನ್ we can say ನಾವೇನ್ ಹೇಳ್ತಾ ಇದೀವಿ, ಪ್ರೋಟಾನ್ಸ್ ಅಂತ ನಾವು ಹೇಳ್ಬೋದು.
protons, and second one we can say it is neutrons ಅಂತ ನಾವು ಹೇಳಬಹುದು. ನೋಡಿ ಇಲ್ಲಿ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಎರಡರನ್ನು ಟುಗೆದರ್ ಇಲ್ಲ ಎರಡರನ್ನು ಸೇರಿಸಿ ನಾವು ನ್ಯೂಕ್ಲಿಯಾನ್ಸ್ ಅಂತನೂ ಸಹ ನಾವು ಅದನ್ನ ಹೇಳಬಹುದು. ಇಸ್ ಇಟ್ ಕ್ಲಿಯರ್? ಸೊ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಇವೆರಡು ಎಲ್ಲಿರುತ್ತೆ ಅಂತಂದ್ರೆ ನ್ಯೂಕ್ಲಿಯಸ್ ಇನ್ಸೈಡ್ ಇರುತ್ತೆ. ಸೊ ಇನ್ನೊಂದು ವಿಷಯ ನಮ್ಗೆ ಏನು ಅರ್ಥ ಮಾಡ್ಕೋಬೇಕು ಅಂತಂದಾಗ ಪ್ರೋಟಾನ್ಸ್, ವಾಟ್ ಆರ್ ದಿಸ್ ಪ್ರೋಟಾನ್ಸ್ ಹಿಯರ್? ಪ್ರೋಟಾನ್ಸ್ ಅನ್ನೋದು ಏನು ಅಂತಂದಿದ್ದಾಗ ಪ್ರೋಟಾನ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಅಂತ ನಾವು ಹೇಳಬಹುದು. ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್. Protons are positively charged particles which are inside the nucleus, and whenever we come across the neutrons andre ಏನು ಅಂತಂದಿದ್ದಾಗ we can say that neutrons are neutral in nature ಅಂತ ನಾವು ಹೇಳಬಹುದು. neutral in nature. ನ್ಯೂಟ್ರಾನ್ಸ್ಗೆ ಯಾವುದೇ ರೀತಿ ಚಾರ್ಜ್ ಅನ್ನೋದು ನಮಗೆ ಇರೋದಿಲ್ಲ, ಇರಲ್ಲ. ಪ್ರೋಟಾನ್ಸ್ ಅನ್ನೋದು ಪಾಸಿಟಿವ್ಲಿ ಚಾರ್ಜ್ ಆಗಿರುತ್ತೆ, ನ್ಯೂಟ್ರಾನ್ಸ್ ಅನ್ನೋದು ನ್ಯೂಟ್ರಲ್ ಚಾರ್ಜ್ ಆಗಿರುತ್ತೆ. ಅಂಡ್ ಒನ್ ಮೋರ್ ಥಿಂಗ್, ಮತ್ತೆ ಎಲೆಕ್ಟ್ರಾನ್ಸ್ ಅಲ್ಲಿ ಇರುತ್ತೆ, ನಾವು ಆಲ್ರೆಡಿ ಆಟಮ್ಸ್ ಅಲ್ಲಿ ಓದಿದ್ದೀವಿ, ಒಂದ್ಸಲ ರೀಕ್ಯಾಪ್ ಮಾಡಿಕೊಳ್ಳೋಣ. ಎಲೆಕ್ಟ್ರಾನ್ಸ್ ಅನ್ನೋದು ನಿಮ್ಗೆ ಏನಾಗಿರುತ್ತೆ? ಎಲೆಕ್ಟ್ರಾನ್ಸ್ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ದ ಸರ್ಕ್ಯುಲರ್ ಆರ್ಬಿಟ್ಸ್ ಅನ್ನೋದನ್ನ ಸಹ ನಾವು ಲಾಸ್ಟ್ ಚಾಪ್ಟರ್ ಅಲ್ಲಿ ಓದಿದ್ದೀವಿ. circular orbits. So this is the brief introduction or important points we have to keep in our mind. ನೋಡಿ ನ್ಯೂಕ್ಲಿಯಸ್ ಅನ್ನೋದು ಸೆಂಟ್ರಲ್ ಪಾರ್ಟ್ ಆಫ್ ದ ಆಟಮ್ ನ ರೆಪ್ರೆಸೆಂಟ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಯಾರು ಡಿಸ್ಕವರ್ ಮಾಡಿದ್ದಾರೆ? ರೂಥರ್ಫರ್ಡ್ ಅನ್ನೋರು ಡಿಸ್ಕವರ್ ಮಾಡಿದ್ದಾರೆ. ಆ ನ್ಯೂಕ್ಲಿಯಸ್ ಒಳಗಡೆ ನಿಮಗೆ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಅಂತ ನಾವು ಹೇಳಬಹುದು. ಅಷ್ಟೇ ಅಲ್ಲ, ನೋಡಿ ಇಲ್ಲಿ ಪ್ರೋಟಾನ್ಸ್ ಆರ್ ಡಿಸ್ಕವರ್ಡ್. ಪ್ರೋಟಾನ್ಸ್ ಅನ್ನೋರು ಯಾರು ಡಿಸ್ಕವರ್ ಮಾಡಿದ್ದಾರೆ? ನಿಮ್ಗಿಲ್ಲಿ ಪ್ರೋಟಾನ್ಸ್ ಆರ್ discovered by the scientist Goldstein ಅಂತ ನಾವು ಹೇಳ್ತಾ ಇದೀವಿ. ಸೈಂಟಿಸ್ಟ್ ಗೋಲ್ಡ್ಸ್ಟೈನ್. ಆ ನ್ಯೂಟ್ರಾನ್ಸ್ ಆರ್ ಡಿಸ್ಕವರ್ಡ್ by the scientist by the name ಚಾಡ್ವಿಕ್ ಅಂತ ನಾವು ಹೇಳಬಹುದು. ಚಾಡ್ವಿಕ್ is a scientist who has discovered the neutron particles ಅಂತ ನಾವು ಹೇಳ್ತಾ ಇದೀವಿ. ಲೇಟರ್ ನೋಡಿ ಇಲ್ಲಿ ಈ ಪ್ರೋಟಾನ್ಸ್ ಆಗಿರ್ಬೋದು, ನ್ಯೂಟ್ರಾನ್ಸ್ ಆಗಿರ್ಬೋದು, ಎಲೆಕ್ಟ್ರಾನ್ಸ್ ಆಗಿರ್ಬೋದು, ದಿಸ್ ಆರ್ ಆಲ್ ದ ಬೇಸಿಕ್ ಪಾರ್ಟಿಕಲ್ಸ್ ಇನ್ಸೈಡ್ ದ ಆಟಮ್ ಅಂತ ನಾವು ಹೇಳ್ತಾ ಇದೀವಿ. ಅದನ್ನ ಹೇಗೆ ನಾವು ಮೆಜರ್ ಮಾಡಬಹುದು? ಹೌ ಕ್ಯಾನ್ ವಿ ಮೆಜರ್ ದಟ್ the mass of those particular particles ಅಂತ ನಾವು ಯೋಚನೆ ಮಾಡಿದಾಗ, in order to measure the mass of such particles we can go with the atomic mass unit ಅಂತ ನಾವು ಹೇಳ್ತಾ ಇದೀವಿ. ನೋಡಿ ಯಾಕೆ ಸರ್ ನಾವು ಕೆಜಿಗಳಲ್ಲಿ ಇಲ್ಲ ಗ್ರಾಮ್ಸ್ ಅಲ್ಲಿ ಮೆಜರ್ ಮಾಡಬಹುದಲ್ವಾ ಈ ಪಾರ್ಟಿಕಲ್ ಮಾಸಸ್ ಅಂತ ನಾವು ಒಂದ್ಸರಿ ಯೋಚನೆ ಮಾಡಬಹುದು. ಬಟ್ we can say that kilograms and grams are the larger units of mass ಅಂತ ನಾವು ಹೇಳ್ತೀವಿ. So in order to measure such a small elemental particle mass we can go with atomic mass unit ಅಂತ ನಾವು ಹೇಳ್ತಾ ಇದೀವಿ. ಸಿಂಪಲ್ ಆಗಿ ಅದನ್ನ ಯು ಅಂತಾನು ರೆಪ್ರೆಸೆಂಟ್ ಮಾಡಬಹುದು, ಇಲ್ಲದೆ ಹೋಗಿದ್ದಾಗ AMU ಅಂತಾನು ಸಹ ನಾವು ಬರೆಯಬಹುದು. ಸೊ ವಾಟ್ ಈಸ್ ದಿಸ್ ಅಟಾಮಿಕ್ ಮಾಸ್ ಯೂನಿಟ್? ವೆರಿ ಸಿಂಪಲ್. ನೋಡಿ ಇಲ್ಲಿ ಕಾರ್ಬನ್ 12 ಆಟಮ್ ಅನ್ನೋದು ನ್ಯೂಟ್ರಲ್ ಸ್ಟೇಟ್ ಅಲ್ಲಿ, ನಾಟ್ ಐಸೋಟೋಪಿಕ್ ಫಾರ್ಮ್ ಅಲ್ಲ, ಅಯಾನಿಕ್ ಸ್ಟೇಟ್ ಅಲ್ಲ. ಕಾರ್ಬನ್ 12 ಅನ್ನೋ ಒಂದು ಆಟಮ್ ನ ನಾವು ಕನ್ಸಿಡರ್ ಮಾಡಿದ್ದಾಗ ಆ ಕಾರ್ಬನ್ 12 ಗೆ ಎಷ್ಟಾದ್ರೆ ಮಾಸ್ ಇರುತ್ತೋ ಅದರಲ್ಲಿ 1/12 ಅಂತ ನಾವು ಹೇಳ್ತೀವಿ. ಸೊ ಸಿ ಹಿಯರ್ 1/12 ಆಫ್ ದ ಮಾಸ್ ಆಫ್ ದ ಕಾರ್ಬನ್ 12 ಆಟಮ್, 1/12 ಆಫ್ ದ ಮಾಸ್ ಆಫ್ ದ ಕಾರ್ಬನ್ 12 ಆಟಮ್ in its neutral state is called atomic mass unit ಅಂತ ನಾವು ಹೇಳ್ತಾ ಇದೀವಿ. ಅಟಾಮಿಕ್ ಮಾಸ್ ಯೂನಿಟ್. ಅದರ ವ್ಯಾಲ್ಯೂ ಎಷ್ಟು ಅಂತಂದ್ರೆ ನೋಡಿ ಇಲ್ಲಿ 1 AMU atomic mass unit is equals to 1.66 into 10 to the power of -27 kg ಅಂತ ನಾವು ಹೇಳಬಹುದು. ನೋಡಿ AMU ಇಲ್ಲ 1 ಅಟಾಮಿಕ್ ಮಾಸ್ ಯೂನಿಟ್ ವ್ಯಾಲ್ಯೂ ಮಸ್ಟ್ ಅಂಡ್ ಶುಡ್ ನೀವು ಇದನ್ನ ನೆನಪಲ್ಲಿ ಇಟ್ಕೋಬೇಕು, ಪ್ರಾಕ್ಟೀಸ್ ಮಾಡಲೇಬೇಕು. ಬರೆದು ಈ ವ್ಯಾಲ್ಯೂನ ನೀವು ಮೈಂಡ್ ಅಲ್ಲಿ ಫಿಕ್ಸ್ ಮಾಡಿ ಇಟ್ಕೋಬೇಕು. ಸೊ ಸಿ ಹಿಯರ್ ನಾ ಅಪ್ರಾಕ್ಸಿಮೇಟ್ ಆಗಿ ಹೇಳ್ತಾ ಇದೀನಿ ನೋಡಿ ಇಲ್ಲಿ 1.66 into 10 to the power of -27 kg is the value
of one atomic mass unit. Okay, so based on this unit, what will be the mass of these nucleons ಆಗಿರಬಹುದು, ಇಲ್ಲ electrons ಆಗಿರಬಹುದು. ಏನದು ಅಂತಂದಿದ್ದಾಗ ನೋಡಿ ಇಲ್ಲಿ we can say name of the particle, charge of the particle and mass of the particle both in kilograms as well as in atomic mass unit ಅಲ್ಲಿ ನಾನು ನಿಮಗೆ represent ಮಾಡಿದ್ದೀನಿ. So see here, whenever we go with the electron particle here, electron ಹೋಗಿದ್ದಾಗ ಚಾರ್ಜ್ ಅನ್ನೋದು ನಿಮಗೆ ನೆಗೆಟಿವ್ ಆಗಿರುತ್ತೆ. ಎಲೆಕ್ಟ್ರಾನ್ is a negatively charged particle whose value is equals to minus 1.6 into 10 to the power of minus 19 ಕೂಲಂಬ್ ಅಂತ ನಾವು ಹೇಳ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಅದನ್ನ ಮೈನಸ್ ಇ ಅಂತ ನಾವು ರೆಪ್ರೆಸೆಂಟ್ ಮಾಡಬಹುದು. ಅಂಡ್ ವಾಟ್ ಇಸ್ ದ ಮಾಸ್ ಆಫ್ ದಿಸ್ ಎಲೆಕ್ಟ್ರಾನ್ ಹಿಯರ್? ಮಾಸ್ ಆಫ್ ದ ಎಲೆಕ್ಟ್ರಾನ್ ನಿಮ್ಗೆ ಆಲ್ರೆಡಿ ಫೆಮಿಲಿಯರ್ ಆಗಿರ್ತೀರಾ, ಬಟ್ ಇಲ್ಲಿ ನೀವು ಏನು ಅಡಿಷನಲ್ ಓದಬೇಕು ಅಂತಂದಿದ್ದಾಗ ಅಟಾಮಿಕ್ ಮಾಸ್ ಯೂನಿಟ್ ಅಲ್ಲಿ ಅದ್ರ ವ್ಯಾಲ್ಯೂ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಸಿ ಹಿಯರ್, ಕಿಲೋಗ್ರಾಮ್ಸ್ ಅಲ್ಲಿ ತುಂಬಾ ಸರಿ ನೀವು ಇದನ್ನ ರೆಪ್ರೆಸೆಂಟ್ ಮಾಡಿದ್ದೀರಾ, ಯೂಸ್ ಮಾಡಿರ್ತೀರಾ. ಓಕೆ, ಆದ್ರೂ ಆಲ್ರೆಡಿ ನೀವು ನೆನಪಲ್ಲೂ ಸಹ ಇಟ್ಟುಕೊಂಡಿರ್ತೀರಾ. ಅದರ ಜೊತೆಗೆ ವಿ ಹ್ಯಾವ್ ಟು ರಿಮೆಂಬರ್ ಇನ್ ಅಟಾಮಿಕ್ ಮಾಸ್ ಯೂನಿಟ್ ಹಿಯರ್, mass of the electron in kilogram is 9.1 into 10 to the power of minus 31 kg ಆಗಿರುತ್ತೆ. ಅಷ್ಟೇ ಅಲ್ಲದೆ ಇನ್ ಅಟಾಮಿಕ್ ಮಾಸ್ ಯೂನಿಟ್ ಇದರ ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ 0.00055 ಯೂನಿಟ್ ಅಂತ ನಾವು ಹೇಳಬಹುದು. ಸಿಮಿಲರ್ಲಿ whenever we take the particle proton particle ನಾವು ತಗೊಂಡಿದ್ದಾಗ ಅದರ ಚಾರ್ಜ್ ಅನ್ನೋದು ನಿಮಗೆ ಪ್ಲಸ್ ಇ ಆಗಿರುತ್ತೆ. ಪ್ಲಸ್ 1.6 into 10 to the power of minus 19 coulomb. So plus E. Mass of the proton ಅನ್ನೋದು ಏನಾಗಿರುತ್ತೆ ನೋಡಿ ಇಲ್ಲಿ 1.67 into 10 power minus 27 kg. ಪ್ರೋಟಾನ್ ಅನ್ನೋದು ನಿಮ್ಗೆ ಏನಾಗಿರುತ್ತೆ 1.00727 ಯೂನಿಟ್ ಅಂತನೂ ಸಹ ನಾವು ಹೇಳಬಹುದು. ಓಕೆ, ಸೊ ಲೈಕ್ ದಟ್ ವಿ ಕ್ಯಾನ್ ರೈಟ್ ಅಂಡ್ ವಿ ಹ್ಯಾವ್ ಟು ರಿಮೆಂಬರ್ ದ ವ್ಯಾಲ್ಯೂ ಆಫ್ ಮಾಸ್ in both kilograms as well as in atomic mass unit. Similarly, neutron mass ತಗೊಂಡಿದ್ದಾಗ charge 0 ಆಗಿರುತ್ತೆ because it is neutral particle. Mass of the neutron and mass of the proton approximately ಎರಡು ಸೇಮ್ ಅಂತ ನಾವು ಹೇಳಬಹುದು. ಬಟ್ ಅಟಾಮಿಕ್ ಮಾಸ್ ಯೂನಿಟ್ ಅಲ್ಲಿ ನೋಡಿ ನಿಮಗೆ ಒಂದು ಸ್ವಲ್ಪ ತುಂಬಾ ಡಿಫರೆನ್ಸ್ ಅಲ್ಲಿ ನಿಮಗೆ ವೇರಿ ಆಗುತ್ತೆ. ಇದು 1.00727 ಆಗಿದ್ದಾಗ 1.00866 ಅಂತ ನಾವು ಹೇಳಬಹುದು ಅಟಾಮಿಕ್ ಮಾಸ್ ಯೂನಿಟ್ಸ್. That is the mass of the particles or mass of the nucleons ಅಂತ ನಾವು ಹೇಳಬಹುದು, except electron particle. Electron cannot be considered as a nucleon. ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಎರಡೂ ಮಾತ್ರ ನಾವು ನ್ಯೂಕ್ಲಿಯಾನ್ಸ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಓಕೆನಾ? ಸೊ ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್ ಅಂಡ್ ವಿ ಹ್ಯಾವ್ ಟು ಅನಲೈಸ್ ಅಬೌಟ್ ದಿಸ್ ಮಾಸ್ ಆಫ್ ದಿಸ್ ನ್ಯೂಕ್ಲಿಯಾನ್ಸ್. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ atomic number. Okay, see here, before going to see the definition of the atomic number definition ನೋಡಕ್ಕೂ ಮೊದಲು ನಾವು ಸೊ ಪ್ಲೀಸ್ ಅಬ್ಸರ್ವ್ ದಿಸ್ ನ್ಯೂಕ್ಲಿಯಸ್. ಯಾವುದಾದ್ರೂ ಒಂದು ನ್ಯೂಕ್ಲಿಯಸ್ನ ನಾವು ತಗೊಂಡಿದ್ದಾಗ ಅದನ್ನ ಹೇಗೆ ನಾವು ರೆಪ್ರೆಸೆಂಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಸೊ ನ್ಯೂಕ್ಲಿಯಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆಸ್, ಅಬ್ಸರ್ವ್ ಮಾಡಿ, ಎಕ್ಸ್ ಇದು ನಿಮಗೆ ಝೆಡ್ ಎ ಅಂತ ನಾವು ಬರೀಬಹುದು, XZA ಅಂತ ನಾವು ಬರೀಬಹುದು. ಈಸ್ ಅ ರೆಪ್ರೆಸೆಂಟೇಷನ್ ಆಫ್ ಎನಿ ನ್ಯೂಕ್ಲಿಯಸ್. ಇಲ್ಲಿ ಎಕ್ಸ್ ಅನ್ನೋದು ಏನ್ ಇಂಡಿಕೇಟ್ ಮಾಡುತ್ತೆ ಅಂತಂದಾಗ ಇಟ್ ರೆಪ್ರೆಸೆಂಟ್ಸ್ ಎಲಿಮೆಂಟ್ ಅಂತ ನಾವು ಹೇಳ್ತಾ ಇದ್ದೀವಿ. ಕ್ಯಾಪಿಟಲ್ ಎ ರೆಪ್ರೆಸೆಂಟ್ ಮಾಸ್ ನಂಬರ್ ಅಂತ ನಾವು ಹೇಳಬಹುದು. ಕ್ಯಾಪಿಟಲ್ ಎ ಈಸ್ ದ ಮಾಸ್ ನಂಬರ್, ಝೆಡ್ ಈಸ್ ದ ಅಟಾಮಿಕ್ ನಂಬರ್ ಅಂತ ನಾವು ಹೇಳ್ತಾ ಇದ್ದೀವಿ. ಝೆಡ್ ಈಸ್ ದ ಅಟಾಮಿಕ್ ನಂಬರ್. ಝೆಡ್ ಅನ್ನೋದು ಅಟಾಮಿಕ್ ನಂಬರ್ ನ ರೆಪ್ರೆಸೆಂಟ್ ಮಾಡುತ್ತೆ. ಎಕ್ಸ್ ಅನ್ನೋದು ಎಲಿಮೆಂಟ್. ಯಾಕೆ ಸರ್ ಎಕ್ಸ್ ಅಂತಾನೆ ಬರಿಬೇಕಾ ಅಂತಂದ್ರೆ ರೂಲ್ ಏನು ಇಲ್ಲ, ನೀವು ಬೇಕಾದ್ರೆ ವೈ ಅಂತಾನು ಸಹ ರೆಪ್ರೆಸೆಂಟ್ ಮಾಡಬಹುದು, ಇಲ್ಲ ಕ್ಯೂ ಅಂತ ಬರೀಬಹುದು, ಇಲ್ಲ ಪಿ, ಎನಿ ಆಲ್ಫಾಬೆಟ್ ಅಂತ ನಾವು ಹೇಳಬಹುದು, ಇಲ್ಲ ಎನಿ ವೇರಿಯಬಲ್. ಯೂಶಲಿ ವೇರಿಯಬಲ್ ಅಂದ್ರೆ ಎಕ್ಸ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಅಲ್ವಾ, ಹಾಗಾಗಿ ಎಕ್ಸ್ ಅಂತ ನಾವು ಬರಿತಾ ಇದೀವಿ. ಸೊ ಎ ಅಂದ್ರೆ ಏನು ಮಾಸ್ ನಂಬರ್, ಝೆಡ್ ಅಂದ್ರೆ ಅಟಾಮಿಕ್ ನಂಬರ್. ಇವಾಗ ನಮ್ಮ ಕಾನ್ಸಂಟ್ರೇಷನ್ ಅನ್ನೋದು ಇವಾಗ ಅಟಾಮಿಕ್ ನಂಬರ್ ಅಂತ ಹೇಳ್ತಾ ಇದೀವಿ, ಡಿನೋಟೆಡ್ ಬೈ ಝೆಡ್. So how can we define this atomic number?
ಅಟಾಮಿಕ್ ನಂಬರ್ ಹೇಗೆ ನಾವು ಬರೀಬಹುದು ಅಂತಂದ್ರೆ, ಸಿ ಹಿಯರ್ ವಿ ಕ್ಯಾನ್ ಡಿಫೈನ್ ದಿಸ್ ಅಟಾಮಿಕ್ ನಂಬರ್ ಆಸ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಪ್ರೋಟಾನ್ಸ್ ಅಂತ ಹೇಳ್ತಾರೆ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಪ್ರೋಟಾನ್ಸ್ ಇನ್ ಎ ನ್ಯೂಟ್ರಲ್ ಆಟಮ್ ಅಂತ ಹೇಳ್ತಾರೆ. in a neutral atom is called atomic number. So usually denoted by Z ಅಂತ ನಾವು ಬರಿತಾ ಇದೀವಿ. ನ್ಯೂಟ್ರಲ್ ಯಾಕೆ ಅಂತಂದ್ರೆ ನೋಡಿ, ಇಲ್ಲಿ ಆಟಮ್ ಜನರಲ್ ಆಗಿ ಆಟಮ್ ಅನ್ನೋದು ನ್ಯೂಟ್ರಲ್ ಸ್ಟೇಟ್ ಅಲ್ಲಿ ಇರುತ್ತೆ. ಯಾವಾಗಾದ್ರೆ ನ್ಯೂಟ್ರಲ್ ಸ್ಟೇಟ್ ಅಲ್ಲಿ ಇರುತ್ತೋ ಅವಾಗ ಆ ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ ಅಲ್ಲಿ ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿರುತ್ತೋ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಸಹ ಅಷ್ಟೇ ಇರುತ್ತೆ. ಹಾಗಾಗಿ ನಂಬರ್ ಆಫ್ ಪ್ರೋಟಾನ್ಸ್ ಇಸ್ ಈಕ್ವಲ್ಸ್ ನಂಬರ್ ಆಫ್ ಆಟಮ್ಸ್ ಇನ್ ಎ ಆಟಮ್ ಇಸ್ ಕಾಲ್ಡ್ ಆಸ್ ಅಟಾಮಿಕ್ ನಂಬರ್ ಅಂತ ನಾವು ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಇಫ್ ದ ಎಲಿಮೆಂಟ್ ಈಸ್ ಇನ್ ಅಯಾನಿಕ್ ಸ್ಟೇಟ್, ಎಲಿಮೆಂಟ್ ಅನ್ನೋದು ನಿಮಗೆ ಅಯಾನಿಕ್ ಸ್ಟೇಟ್ ಅಲ್ಲಿ ಇದ್ದರೆ ಅವಾಗ ನಾವು ಅಟಾಮಿಕ್ ನಂಬರ್ನ ಓನ್ಲಿ ನಂಬರ್ ಆಫ್ ಪ್ರೋಟಾನ್ಸ್ ಈಕ್ವೇಟ್ ಮಾಡ್ಕೋಬೇಕು. ಅರ್ಥ ಆಗ್ತಾ ಇದೆ ಅಲ್ವಾ? ವೆನೆವರ್ ದ ಎಲಿಮೆಂಟ್ ಈಸ್ ಇನ್ ಅಯಾನಿಕ್ ಸ್ಟೇಟ್, ಫಾರ್ ಎಕ್ಸಾಂಪಲ್ ನಿಮಗೆ ಬೆರಿಲಿಯಂ ಪ್ಲಸ್ ಅಂತ ಹೇಳ್ತೀವಿ. ಬೆರಿಲಿಯಂ ಪ್ಲಸ್ ಅಂತ ನಾವು ತಗೊಂಡಿದ್ದಾಗ ಅದರಲ್ಲಿ ಎಲೆಕ್ಟ್ರಾನ್ ನಂಬರ್ ಅನ್ನೋದು ಒಂದು ಕಡಿಮೆ ಇರುತ್ತೆ ಪ್ರೋಟಾನ್ ನಂಬರ್ ಕಂಪೇರ್ ಮಾಡಿದ್ರೆ ಎಲೆಕ್ಟ್ರಾನ್ ನಂಬರ್ ಒಂದು ಕಡಿಮೆ ಇರುತ್ತೆ. ಹಾಗಾಗಿ ಅಂತಹ ಒಂದು ಸಿಚುವೇಶನ್ಸ್ ಅಲ್ಲಿ ನಾವು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಈಕ್ವಲ್ ಟು ಅಟಾಮಿಕ್ ನಂಬರ್ ಅಂತ ಹೇಳಕ್ಕೆ ಸಾಧ್ಯ ಆಗಲ್ಲ. ಓಕೆನಾ? Therefore we have to keep that in our mind. I hope you understood this point here. The number of electrons are protons in an atom is called as atomic number. Later we have to understand what is the mass number anta helti. What is the mass number? Denoted by capital letter A. So what is the mass number? ಮಾಸ್ ನಂಬರ್ನ ಹೇಗೆ ರೆಪ್ರೆಸೆಂಟ್ ಮಾಡಬಹುದು, ಇಲ್ಲ ಹೇಗೆ ಅದನ್ನ ಡಿಫೈನ್ ಮಾಡಬಹುದು. ಸೊ ಸಿ ಹಿಯರ್, ಮಾಸ್ ನಂಬರ್ ಈ ಡಿಫೈನ್ಡ್ ಆಸ್, ನೋಡಿ ಇಲ್ಲಿ, ದ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್. ದ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಆರ್ ಸಿಂಪ್ಲಿ ವಿ ಕ್ಯಾನ್ ಸೇ ನ್ಯೂಕ್ಲಿಯಾನ್ಸ್ ಅಂತ ನಾವು ಹೇಳ್ತಾ ಇದೀವಿ. ನಂಬರ್ ಆಫ್ ನ್ಯೂಕ್ಲಿಯಾನ್ಸ್ in a nucleus okay is called mass number anta navu helta idhivi. Is called mass number. Total number of protons and total number of neutrons ಎರಡರನ್ನು add ಮಾಡಿದ್ರೆ sum of anta helಬೋದು simple ಆಗಿ. The sum of the proton number and neutron number is represented by is called as mass number, denoted by capital letter A anta navu helta idhivi. Okay, and later we have to think about what is this neutron number. Neutron number andre enu annodra bagge navu ಒಂದು ಸ್ವಲ್ಪ ಐಡಿಯಾ ಇಟ್ಕೋಬೇಕು. So see here, it is nothing but simple ಆಗಿ ಹೇಳ್ತಾ ನೋಡಿ ಇಲ್ಲಿ, we can say the difference between mass number and the atomic number the difference between the mass number atomic number is called neutron number anta navu helbodu. Is called neutron number anta navu helbodu. ನೋಡಿ ಇಲ್ಲಿ, ನ್ಯೂಟ್ರಾನ್ ನಂಬರ್ನ ಹೇಗೆ ನಾವು ರೆಪ್ರೆಸೆಂಟ್ ಮಾಡಬಹುದು. ನ್ಯೂಟ್ರಾನ್ ನಂಬರ್ ಈಸ್ ಈಕ್ವಲ್ಸ್ ಟು ಎ ಮಾಸ್ ನಂಬರ್ ಮೈನಸ್ ಅಟಾಮಿಕ್ ನಂಬರ್ ಅಂತ ನಾವು ಹೇಳ್ತಾ ಇದ್ದೀವಿ. ನ್ಯೂಟ್ರಾನ್ ನಂಬರ್ ಈಸ್ ಈಕ್ವಲ್ಸ್ ಟು ಮಾಸ್ ನಂಬರ್ ಮೈನಸ್ ಅಟಾಮಿಕ್ ನಂಬರ್, ಎ ಮೈನಸ್ ಝೆಡ್ ಅಂತ ನಾವು ಹೇಳ್ತಾ ಇದ್ದೀವಿ. ಎ ಮೈನಸ್ ಝೆಡ್. ಓಕೆ, ಸೊ ಲೈಕ್ ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ ಡೆಫಿನೇಷನ್ಸ್ ರಿಲೇಟೆಡ್ ಟು ಎ ನ್ಯೂಕ್ಲಿಯಸ್. ನೋಡಿ, ಇದ್ರ ಬೇಸ್ ಮಾಡಿಕೊಂಡು ಒಂದು ನ್ಯೂಕ್ಲಿಯಸ್ನ ಕೊಟ್ಬಿಟ್ಟು ನಿಮಗೆ ಇದರಲ್ಲಿ ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿದೆ, ನಂಬರ್ ಆಫ್ ನ್ಯೂಟ್ರಾನ್ಸ್ ಎಷ್ಟಿದೆ, ನಂಬರ್ ಆಫ್ ವಾಟ್ ಇಸ್ ದಟ್
ಮಾಸ್ ನಂಬರ್ ಎಷ್ಟಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಿ ಅಂತಾನು ಸಹ ನಮಗೆ ಚಿಕ್ಕ ಸ್ಮಾಲ್ ಎಕ್ಸಾಂಪಲ್ಸ್ ಅಂದರೆ ಸ್ಮಾಲ್ ಪ್ರಾಬ್ಲಮ್ಸ್ ನಿಮಗೆ ಕೊಡಬಹುದು ಬೋರ್ಡ್ ಎಕ್ಸಾಮಿನೇಷನ್ಸ್ ಅಲ್ಲಿ. ಓಕೆನಾ? ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ಯು ಕ್ಯಾನ್ ಲರ್ನ್ ದೀಸ್ ಪರ್ಟಿಕ್ಯುಲರ್ ಪಾಯಿಂಟ್ಸ್ ಕ್ಲಿಯರ್ಲಿ. Now later we have to move on to the what are the properties of nucleus anta navu helta ideve. Properties of a nucleus. So see here, nucleus properties ಬಗ್ಗೆ ನಾವು ಒಂದು ಸ್ವಲ್ಪ ಐಡಿಯಾ ಇರಬೇಕು. ಯಾಕೆ ಅಂತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಫಾರ್ 2 ಮಾರ್ಕ್ಸ್ ಇಲ್ಲ 3 ಮಾರ್ಕ್ಸ್ಗೆ ಬರುವಂತ ಒಂದು ಅವಕಾಶಗಳು ಇರುತ್ತೆ. ಹಾಗಾಗಿ we have to learn the important properties of the nucleus. Properties ಅಂದ್ರೆ ಬೇರೆ ಏನು ಅಲ್ಲ, we can say it, what is the size of the nucleus ಆಗಿರಬಹುದು, ಸೈಜ್ ನ ಹೇಗೆ ಮೆಜರ್ ಮಾಡಬಹುದು. ಅಷ್ಟೇ ಅಲ್ಲ, what is the mass of the nucleus, what is the density of the nucleus, what is the charge of the nucleus, ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡೋದೇ ಪ್ರಾಪರ್ಟೀಸ್ ಅಂತ ನಾವು ಹೇಳ್ತಾ ಇದೀವಿ. we call these things are properties. Is it clear? I hope you can easily learn these points here. Among this, first of all, first one, what is the nuclear size anta heltare. Nuclear size. Nuclear size andre enu? So nodi illi analyze ಮಾಡಿ. The size of the nucleus size of the nucleus is measured. Size of the nucleus is measured by its ವಾಲ್ಯೂಮ್ ಅಂತ ನಾವು ಹೇಳ್ತೀವಿ. ಅದರ ವಾಲ್ಯೂಮ್ ಮೇಲೆ ಸೈಜ್ ನ ನಾವು ರೆಪ್ರೆಸೆಂಟ್ ಮಾಡಬಹುದು. ಸೊ ಸೇ ಹಿಯರ್, ವಾಲ್ಯೂಮ್ ವಿ ಅನ್ನೋದು ನಿಮಗೆ ವಾಲ್ಯೂಮ್ ನ ರೆಪ್ರೆಸೆಂಟ್ ಮಾಡಿದ್ದಾಗ, ಇಫ್ ವಿ ಇಂಡಿಕೇಟ್ಸ್ ದ ವಾಲ್ಯೂಮ್ ಆಫ್ ದ ನ್ಯೂಕ್ಲಿಯಸ್, ಎ ಈಸ್ ದ ಮಾಸ್ ನಂಬರ್. ನೋಡಿ ಇಲ್ಲಿ, ಈ ವಾಲ್ಯೂಮ್ ಅನ್ನೋದು ಯಾವತ್ತೇ ಆಗಲಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್ ನಂಬರ್ ಆಗಿರುತ್ತೆ. ಸೊ ವೆನೆವರ್ ವಿ ಡೂ ದಿಸ್ ವಾಲ್ಯೂಮ್, ಯೂಶುವಲಿ ನಾವೇನು ಹೇಳಬಹುದು, ನ್ಯೂಕ್ಲಿಯಸ್ ಅನ್ನೋದು ನಿಮಗೆ ಸ್ಪೆರಿಕಲ್ ಶೇಪ್ ಅಲ್ಲಿ ಇರುತ್ತೆ. ನ್ಯೂಕ್ಲಿಯಸ್ ವಿಲ್ ಬಿ ಇನ್ ಸ್ಪೆರಿಕಲ್ ಶೇಪ್. therefore ವಾಲ್ಯೂಮ್ ಆಫ್ ದ ನ್ಯೂಕ್ಲಿಯಸ್ ಕ್ಯಾನ್ ಬಿ ರಿಟನ್ ಆಸ್ 4/3πr³ ಅಂತ ನಾವು ಹೇಳ್ತಾ ಇದೀವಿ. So whenever we do simplification, we can say R is proportional to a to the power of 1/3 ಅಂತ ನಮಗೆ ಬರುತ್ತೆ. R is proportional to a to the power of 1/3. By removing the proportionality, I can write R is equals to R0 into a to the power of 1/3. What is this R0? R0 ವ್ಯಾಲ್ಯೂ ನಿಮಗೆ ಏನಾಗಿರುತ್ತೆ ಅಂತಂದ್ರೆ, we can say it is 1.29 ಫರ್ಮಿ ಅಂತ ಹೇಳ್ದು. 1.29 ಫರ್ಮಿ. ಇಲ್ಲದೆ ಹೋಗಿದ್ದಾಗ ಸಿಂಪಲ್ ಆಗಿ 1.3 ಫರ್ಮಿ ಅಂತ ನಾವು ಬರೀಬಹುದು. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದೀಸ್ ಪಾಯಿಂಟ್ಸ್ ಹಿಯರ್. ವಾಟ್ ಈಸ್ ದಿಸ್ R0? R0 ಈಸ್ ನಥಿಂಗ್ ಬಟ್ ದ ರೇಡಿಯಸ್, ಇದು ಕಾನ್ಸ್ಟೆಂಟ್ ಅಂತಾನೆ ಹೇಳ್ಬೋದು. ಇಲ್ಲದೆ ಹೋಗಿದ್ದಾಗ ವಿ ಕ್ಯಾನ್ ಸೇ ರೇಡಿಯಸ್ ದ ಹೈಡ್ರೋಜನ್ ನ್ಯೂಕ್ಲಿಯಸ್ ಅಂತಲೂ ಸಹ ನಾವು ಕನ್ಸಿಡರ್ ಮಾಡಬಹುದು. ಸೊ ವಾಟ್ ಈಸ್ ಫರ್ಮಿ? ಇಲ್ಲಿ ಬರ್ದಿದ್ದೀನಿ ನೋಡಿ, 1 ಫರ್ಮಿ ವ್ಯಾಲ್ಯೂ ಬಂದ್ಬಿಟ್ಟು 10 to the power of -15 ಮೀಟರ್ ಅಂತ ನಾವು ಕರೀಬಹುದು. 1 ಫರ್ಮಿ. ವಾಟ್ ಇಸ್ ವ್ಯಾಲ್ಯೂ ಆಫ್ 1 ಫರ್ಮಿ? 1 ಫರ್ಮಿ ಈಸ್ ಈಕ್ವಲ್ಸ್ ಟು 10 to the power of -15 ಮೀಟರ್. And remember, this formula plays a very very important role. Radius of any nuclei is equal to R0 into a to the power of 1/3. illa radius is directly proportional to mass number to the power 1/3. mass number to the power 1/3 anta navu helabodu. Okay, so please remember these things and the values here. very very important formula. ಇದನ್ನ ಬೇಸ್ ಮಾಡಿಕೊಂಡು ನೀವು ಕ್ವಶನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು. not only in the board examination, in the entrance part also. Okay, so see here, what is the next point? ಏನು ಅಂತಂದಿದ್ದಾಗ we can say second one, that is nuclear mass ಅಂತ ನಾವು ಹೇಳ್ತಾ ಇದ್ದೀವಿ. nuclear mass. what is nuclear mass here? How can we define this nuclear mass?
ನ್ಯೂಕ್ಲಿಯರ್ ಮಾಸ್ನ ಹೇಗೆ ಡಿಫೈನ್ ಮಾಡಬಹುದು ಅಂತಂದ್ರೆ, ಸೊ ಅಬ್ಸರ್ವ್ ಮಾಡಿ, ದ ಸಮ್ ಆಫ್ mass of the protons and the mass of the neutrons ಅಂತ ಹೇಳ್ಬೋದು. the sum of the mass of the protons and mass of the neutrons okay, is called nuclear mass ಅಂತ ನಾವು ಹೇಳ್ತಾ ಇದೀವಿ. is called nuclear mass. so please observe this. mass of the nucleus ಹೇಗೆ ಬರಿಬಹುದು ನೋಡಿ, ಅನಲೈಸ್ ಮಾಡಿ. z represent the number of protons ಅಂತ ಹೇಳ್ತಾ ಇದೀವಿ into mp plus a minus z into mass of the neutron ಅಂತ ನಾವು ಹೇಳಬಹುದು. this is the total mass of the nucleus. so please think about this. mp and mn will represent mass of the proton, mass of each proton and neutron ಅಂತ ನಾವು ಹೇಳ್ತೇವೆ. mass of each proton and neutron, mass of each proton and neutron ಅಂತ ಹೇಳ್ತೇವೆ. ಅಷ್ಟೇ ಅಲ್ಲ, we can say z is the atomic number and a minus z is the neutron number. already explain ಮಾಡಿದ್ದೀನಿ, but I will explain. ಇನ್ನೂ ಒಂದ್ಸಲ ನಾನು ರಿವೈಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಮಾಸ್ನ ಹೇಗೆ ಮೆಜರ್ ಮಾಡಬಹುದು. ಇಟ್ ಇಸ್ ನಥಿಂಗ್ ಬಟ್ the sum of mass of the protons and mass of the neutrons. mathematically we can write as shown in the equation or given in the equation. okay, later we can move on to the third one, that is nuclear charge ಅಂತ ನಾವು ಹೇಳ್ತೇವೆ. nuclear charge. what is nuclear charge here? nuclear charge ನ ಹೇಗೆ ಬರೆಯಬಹುದು? see here, if z is the atomic number. ನೋಡಿ, ಒಂದು ವಿಷಯ ನೀವು ನೀಟಾಗಿ ಥಿಂಕ್ ಮಾಡಬೇಕಾಗಿ ಬರುತ್ತೆ. ನ್ಯೂಕ್ಲಿಯಸ್ ಅಲ್ಲಿ ನ್ಯೂಟ್ರಾನ್ಸ್ ಮತ್ತು ಪ್ರೋಟಾನ್ಸ್ ಎರಡೇ ಪಾರ್ಟಿಕಲ್ಸ್ ಇರುತ್ತೆ. ಈ ಎರಡೂ ಪಾರ್ಟಿಕಲ್ಸ್ ಅಲ್ಲಿ ನ್ಯೂಟ್ರಾನ್ಸ್ ಅನ್ನೋದು ನ್ಯೂಟ್ರಲ್ ಆಗಿರುತ್ತೆ, ಯಾವುದೇ ರೀತಿ ಚಾರ್ಜ್ ಇರೋದಿಲ್ಲ. ಬಟ್ ಪ್ರೋಟಾನ್ಸ್ ಅನ್ನೋದು ಪಾಸಿಟಿವ್ಲಿ ಚಾರ್ಜ್ ಆಗಿರುತ್ತೆ. ಹಾಗಾಗಿ ನ್ಯೂಕ್ಲಿಯಸ್ ಚಾರ್ಜ್ ಏನಾದ್ರೆ ಇದೆ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ದ ಚಾರ್ಜ್ ಆಫ್ ಆಲ್ ದ ಪ್ರೋಟಾನ್ಸ್ ಅಂತ ನಾವು ಹೇಳಬಹುದು. is it clear? therefore you can say that z is atomic number and plus e is the charge of each proton. charge of each proton. then we can say that the nuclear charge ಅನ್ನೋದು ಏನಾಗಿರುತ್ತೆ ಅಂತಂದಾಗ we can say q is equals to plus z into e ಅಂತ ನಾವು ಬರೀಬಹುದು. q is equals to plus z into e, where z is atomic number. ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಪಾಯಿಂಟ್, ಅದೇ ಪಾಯಿಂಟ್ ನ ಬರ್ದಿರ್ತೀನಿ. charge of the nucleus is equal to we can say the charge of the total protons ಅಂತ ನಾವು ಹೇಳಬಹುದು. total protons, the charge of all the protons, that is called as a nuclear charge ಅಂತ ನಾವು ಹೇಳ್ತೇವೆ. nuclear charge. later we can move on to the next point, that is nuclear density. nuclear density ನಮಗೆ ಗೊತ್ತಿದೆ. ಜನರಲ್ ಆಗಿ ಡೆನ್ಸಿಟಿ ಅಂದ್ರೆ ಏನು? ಮಾಸ್ ಡೆನ್ಸಿಟಿ ಡಿಫೈನ್ ಮಾಡ್ತೀರಾ. ಮಾಸ್ ಡೆನ್ಸಿಟಿ is nothing but mass divided by volume. in the same manner ನ್ಯೂಕ್ಲಿಯರ್ ಡೆನ್ಸಿಟಿನ ಹೇಗೆ ಡಿಫೈನ್ ಮಾಡಬಹುದು ಅಂತಂದಾಗ we can say is defined as the ratio of nuclear mass to the volume of the nucleus ಅಂತ ನಾವು ಹೇಳಬಹುದು. nuclear mass to
the volume of the nucleus. ವಾಲ್ಯೂಮ್ ಆಫ್ ದ ನ್ಯೂಕ್ಲಿಯಸ್ ಅಂತ ನಾವು ಹೇಳ್ತಾ ಇದೀವಿ. ಇಸ್ ಇಟ್ ಕ್ಲಿಯರ್? ದೇರ್ಫೋರ್ ಇದನ್ನ ನಾವು ರೆಪ್ರೆಸೆಂಟ್ ಮಾಡಬೇಕು ಅಂತಂದ್ರೆ ಯು ಕ್ಯಾನ್ ಸೇ ಡೆನ್ಸಿಟಿ ಡಿನೋಟೆಡ್ ಬೈ ರೋ. ಯೂಶುವಲಿ ಡಿನೋಟೆಡ್ ಬೈ ರೋ and we can say it is equals to mass by volume. mass by volume. ಸೊ ನೋಡಿ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಾವು ಅಬ್ಸರ್ವೇಷನ್ ಇಟ್ಕೋಬೇಕು. ನ್ಯೂಕ್ಲಿಯರ್ ಡೆನ್ಸಿಟಿ ಅನ್ನೋದು ಮಾಸ್ ನಂಬರ್ ಮೇಲೆ ಡಿಪೆಂಡ್ ಆಗೋದಿಲ್ಲ. ನೋಡಿ ನ್ಯೂಕ್ಲಿಯಸ್ ಡೆನ್ಸಿಟಿ ಆಫ್ ಎನಿ ನ್ಯೂಕ್ಲಿಯಸ್, ಯಾವುದೇ ಒಂದು ನ್ಯೂಕ್ಲಿಯಸ್ ತಗೊಂಡ್ರು ಅದರ ಡೆನ್ಸಿಟಿ ನೀವು ಫೈಂಡ್ ಔಟ್ ಮಾಡಿದ್ದೀರಾ ಅಂತಂದ್ರೆ you will get the density of the nucleus is approximately equals to 2.2 into 10 to the power of 17 kg per meter cube ಅಂತ ನಾವು ಹೇಳ್ಬೋದು. ಯಾವುದೇ ಒಂದು ನ್ಯೂಕ್ಲಿಯಸ್ ನೀವು ತಗೊಂಡ್ರು ಸಹ ಆ ನ್ಯೂಕ್ಲಿಯಸ್ ಡೆನ್ಸಿಟಿ ಅನ್ನೋದು ಯಾವಾಗಲೂ ಕಾನ್ಸ್ಟೆಂಟ್ ಆಗಿರುತ್ತೆ. ಅದರ ಆರ್ಡರ್ ಬಂದ್ಬಿಟ್ಟು ನಿಮಗೆ 10 to the power of 17 kg per meter cube ಅಲ್ಲಿ ಇರುತ್ತೆ. 2.1 2.2 ಆ ರೀತಿ ಇದ್ದೇ ಇರುತ್ತೆ ನಮಗೆ. ಬಟ್ ಯು ಹ್ಯಾವ್ ಟು ರಿಮೆಂಬರ್ ದ ಆರ್ಡರ್ ಆಫ್ ದ ಡೆನ್ಸಿಟಿ. ಆರ್ಡರ್ ವಿಲ್ ಬಿ approximately 10 to the power of 17. It is a constant for any nucleus. It is a constant for any nucleus ಅಂತ ನಾವು ಹೇಳ್ತಾ ಇದೀವಿ. That is about the nuclear density. So please make sure about this, and if you want we can write. ಇಲ್ಲ ನೆನಪಿಟ್ಕೊಳ್ಳಿ, ಈ ಡೆನ್ಸಿಟಿ ನ್ಯೂಕ್ಲಿಯರ್ ಡೆನ್ಸಿಟಿ ಅನ್ನೋದು ನಿಮಗೆ ಮಾಸ್ ನಂಬರ್ ಮೇಲೆ ಡಿಪೆಂಡ್ ಆಗೋದಿಲ್ಲ. ಇಫ್ ಯು ವಾಂಟ್ ಐ ಕ್ಯಾನ್ ರೈಟ್ ಸಮ್ವೇರ್ ಹಿಯರ್ ನೋಡಿ, ಇಲ್ಲಿ ನೋಟ್ ಅಂತ ಇಲ್ಲಿ ಬರ್ದಿರ್ತೀನಿ. ಡೆನ್ಸಿಟಿ ಈಸ್ independent of mass number ಅಂತ ನಾವು ಹೇಳಬಹುದು. ಡೆನ್ಸಿಟಿ ಈಸ್ ಇಂಡಿಪೆಂಡೆಂಟ್ ಆಫ್ ಮಾಸ್ ನಂಬರ್ ಅಂತ ನಾವು ಕರೀಬಹುದು. ಇಸ್ ಇಟ್ ಕ್ಲಿಯರ್? ಸೊ ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್ ಅಂಡ್ ವಿ ಹ್ಯಾವ್ ಟು ಅನಲೈಸ್ ಅಬೌಟ್ ದಿಸ್ important definitions or important properties related to a nucleus. Okay, now similarly let us move on to the next one. Okay, before going to see the next point, let us have a small example. Example. What is that antandre? In a nucleus of uranium, you represent uranium element 23892. Find the number of protons and the number of neutrons anta helta. Number of protons ಮತ್ತು number of neutrons ನಾವು find out ಮಾಡಬೇಕು. So please think about this. Given uranium 92 238 ಅಲ್ವಾ? ಸೊ ಇದನ್ನ ನಾವು ಕಂಪೇರ್ ಮಾಡಿದ್ದಾಗ what can you say here? A stands for mass number, Z stands for atomic number. Therefore atomic number ಅಂದ್ರೆ ಏನ್ರಿ? ಇಲ್ಲಿ ಯೂಶುವಲ್ ನಮಗೆ ಗೊತ್ತಿದೆ ಅಟಾಮಿಕ್ ನಂಬರ್ ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಪ್ರೋಟಾನ್ಸ್ ಅಂತ ನಾವು ಹೇಳಬಹುದು. ನಂಬರ್ ಆಫ್ ಪ್ರೋಟಾನ್ಸ್ ವಿಲ್ ಬಿ ಈಕ್ವಲ್ಸ್ ಟು 92 and mass number is nothing but number of protons plus number of neutrons, which is equals to 238. Therefore we can say that the number of neutrons anta heltare. Number of neutrons ಏನ್ರಿ ಫಾರ್ಮುಲಾ? ನಂಬರ್ ಆಫ್ ನ್ಯೂಟ್ರಾನ್ಸ್ ಫಾರ್ಮುಲಾ ಏನ್ರಿ? A minus Z ಅಂತ ನಾವು ಹೇಳ್ತಾ ಇದೀವಿ. ದಟ್ ಈಸ್ 238 minus 92. 238 minus 92 ಎಷ್ಟು ಬರಬಹುದು ಅಂತ ಒಂದ್ಸರಿ ಕ್ಯಾಲ್ಕುಲೇಟ್ ಮಾಡಿ. ಸೊ ಪ್ಲೀಸ್ ಮೇಕ್ ಇಟ್ ಫಾಸ್ಟ್. ಏನು ಹೇಳ್ತಾ ಇದೀವಿ ನಾವಿಲ್ಲಿ ಅಂತಂದಾಗ ವಿ ಕ್ಯಾನ್ ಸೇ 238 minus 92 you will get the answer as 146 ಅಂತ ನಮಗೆ ಬರುತ್ತೆ. So number of neutrons becomes equals to 146. I hope you understood this point clearly. ಅರ್ಥ ಆಗಿದೆ ಅಲ್ವಾ ಏನು ಹೇಳ್ತಾ ಇದೀವಿ ನಾವು ಅಂತ ಅಂದ್ಬಿಟ್ಟು? ಸೊ 146 is the right answer. Similarly ಇನ್ನೊಂದು ಎಕ್ಸಾಂಪಲ್ ನಾವು ನೋಡೋಣ. ನೋಡಿ ಇಲ್ಲಿ, obtain the approximate value of the radius of the nucleus
of uranium 238 92 92 238, take R naught is equals to 1.2 into 10 power minus 15 meter. So say here uranium 92 238, which implies ನೋಡಿ ಅಟಾಮಿಕ್ ನಂಬರ್ ಅನ್ನೋದು 92 ಆಗಿದೆ, ಮಾಸ್ ನಂಬರ್ ಅನ್ನೋದು 238 ಆಗಿದೆ. ಮಾಸ್ ನಂಬರ್ is equals to 238. Is it clear? Therefore we can say that radius r is equals to r naught into a to the power of 1 by 3. r is equals to r naught into a to the power of 1 by 3. So substitute ಮಾಡಿ r is equals to r naught ಅಂತಂದ್ರೆ 1.2 into 10 to the power of minus 15 into 238 whole to the power of 1 by 3. So whenever we do multiplication here, ಇದನ್ನ ನೀವು ಮಲ್ಟಿಪ್ಲೈ ಮಾಡಿದ್ದಾಗ, whenever we do multiplication ನೋಡಿ ಅನಲೈಸ್ ಮಾಡಿ, ಡೆಫಿನೆಟ್ಲಿ you will get the answer approximately 7.437 into 10 to the power of minus 15 meter ಅಂತ ನಮಗೆ ಸಿಗುತ್ತೆ. Is it clear? I hope you can easily do this problem here. ಈಸಿಯಾಗಿ ನೀವು ಇದನ್ನ ಆನ್ಸರ್ ಮಾಡಬಹುದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಥಿಂಕ್ ಮಾಡಿ, ಪ್ಲೀಸ್ ಥಿಂಕ್ ಅಬೌಟ್ ದಿಸ್ here. So 238 ಪವರ್ 1 by 3 ಫಸ್ಟ್ ನೀವು ಕ್ಯಾಲ್ಕುಲೇಟ್ ಮಾಡಿ ಬಂದಿರೋ ವ್ಯಾಲ್ಯೂನ 1.2 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ದಿಸ್ ವ್ಯಾಲ್ಯೂ. ದಟ್ ಇಸ್ ದ ರೇಡಿಯಸ್ ಆಫ್ ದ ಯುರೇನಿಯಂ 238 ನ್ಯೂಕ್ಲಿಯಸ್ ಅಂತ ನಾವು ಹೇಳಬಹುದು. ಓಕೆ, I hope you understood this question clearly. Now similarly, let us move on to the next concept that is classification of nuclei anta heltare. What is the classification of the nuclei? So see here, based on the number of protons, number of neutrons and the mass number ನ ಬೇಸ್ ಮಾಡಿಕೊಂಡು, ಇಲ್ಲ ಪ್ರೋಟಾನ್ ನಂಬರ್ ನ ಬೇಸ್ ಮಾಡಿಕೊಂಡು, ಇಲ್ಲದೆ ಹೋದ್ರೆ ನಂಬರ್ ಆಫ್ ನ್ಯೂಟ್ರಾನ್ ನಂಬರ್ ನ ಬೇಸ್ ಮಾಡಿಕೊಂಡು we can classify the nuclei into 3 types. ಇನ್ನು ಜಾಸ್ತಿ ಇದೆ, ಬಟ್ ನಮಗೆ ಬೇಕಾಗಿರೋದು 3 types ಅಂತ ನಾವು ಹೇಳ್ತಾ ಇದೀವಿ. ಸೊ ಅದರಲ್ಲಿ ಫಸ್ಟ್ ಒನ್ ಐಸೋಟೋಪ್ಸ್. ವಾಟ್ ಆರ್ ದಿಸ್ ಐಸೋಟೋಪ್ಸ್ ಅಂದ್ರೆ ಏನು? ಸೊ ಸಿ ಹಿಯರ್, the nuclei having the different mass numbers, different mass numbers, but the same atomic number anta ನಾವು ಹೇಳ್ತೇವೆ. but same atomic number, okay, is called isotopes ಇಲ್ಲ are called isotopes ಅಂತ ನಾವು ಹೇಳಬಹುದು. ಅರ್ಥ ಆಗ್ತಾ ಇದೆ ಅಲ್ವಾ? So if you want I can give you the example also. No need to worry about that here. Examples. What are the best example for this isotopes? Isotopes ಗೆ ಬೆಸ್ಟ್ ಎಕ್ಸಾಂಪಲ್ ನಾವು ಹೇಳಬೇಕು ಅಂತಂದಿದ್ದಾಗ we can say that ನೋಡಿ, ಐಸೋಟೋಪ್ಸ್ ಗೆ ಬೆಸ್ಟ್ ಎಕ್ಸಾಂಪಲ್ ನೋಡಿ, ಪ್ರತಿಯೊಂದು ಎಲಿಮೆಂಟ್ಗೂ ಅದರದೇ ಆಗಿರುವಂತಹ ಒಂದು ಐಸೋಟೋಪ್ಸ್ ಅನ್ನೋದು ಇರುತ್ತೆ. ಹಾಗಾಗಿ ಎವ್ರಿ ಎಲಿಮೆಂಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಐಸೋಟೋಪ್ಸ್. ಅದ್ರ ಬೆಸ್ಟ್ ನೋಡಿ, ಫಸ್ಟ್ ಹೈಡ್ರೋಜನ್ ಬೇಸಿಕ್ ಎಲಿಮೆಂಟ್ ನಾವು ತಗೊಂಡಿದ್ದಾಗ 1H1 ಆಗಿರಬಹುದು, ಇಲ್ಲ 1H2 ಆಗಿರಬಹುದು, ಇಲ್ಲ 1H3 ಅಂತನೂ ಸಹ ನಾವು ಹೇಳಬಹುದು. ಇಸ್ ಇಟ್ ಕ್ಲಿಯರ್? ಸೊ ಲೈಕ್ ದಟ್ ಇದನ್ನ ಪ್ರೋಟಾನ್ ಅಂತ ಕರಿತೀವಿ, ಡ್ಯೂಟೇರಿಯಂ ಅಂಡ್ ಆಲ್ಸೋ ಟ್ರಿಟಿಯಂ ಅಂತ ನಾವು ಹೇಳಬಹುದು. ಇನ್ ದ ಸೇಮ್ ಮ್ಯಾನರ್ whenever we go for what is it, second one is the first example, and second example ನಾವು ಹೋಗಿದ್ದಾಗ 6C12 ಅಂತ ನಾವು ಹೇಳಬಹುದು, ಇಲ್ಲದೆ ಹೋಗಿದ್ದಾಗ 6C13 ಅಂತನೂ ಸಹ ನಾವು ಹೇಳಬಹುದು. So these two are isotopes of carbon, like that oxygen also having the isotope, nitrogen is also having the isotope, iron, uranium, okay, ಎಲ್ಲ ಪ್ರತಿಯೊಂದು ಎಲಿಮೆಂಟ್ಗೂ ಅದರದೇ ಆಗಿರುವಂತಹ ಒಂದು ಐಸೋಟೋಪ್ಸ್ ಅನ್ನೋದು ಇರುತ್ತೆ. ಓಕೆ, ಸೊ ಲೈಕ್ ದಟ್ ವಿ ಹ್ಯಾವ್ ಟು ಅನಲೈಸ್ ದ ಫಸ್ಟ್ ಒನ್, ದಟ್ ಈಸ್ ಐಸೋಟೋಪ್ಸ್ ಅಂತ ನಾವು ಹೇಳ್ತಾ ಇದೀವಿ, ಐಸೋಟೋಪ್ಸ್. ಓಕೆ, ಅಂಡ್ ಸೆಕೆಂಡ್ ಒನ್, ವೆನೆವರ್ ಯು ಗೋ ವಿತ್ ದ ಸೆಕೆಂಡ್ ಒನ್, ಐಸೋಬಾರ್ಸ್ ಅಂತ ನಾವು ಹೇಳ್ತಾ ಇದೀವಿ, ಐಸೋಬಾರ್ಸ್. ಸೊ ವಾಟ್ ಆರ್ ದೀಸ್ ಐಸೋಬಾರ್ಸ್ ಹಿಯರ್?
ಐಸೋಬಾರ್ಸ್ ಅಂದ್ರೆ ಏನು ಅಂತಂದಿದ್ದಾಗ ನೋಡಿ ಇಲ್ಲಿ ದ ನ್ಯೂಕ್ಲಿಯೈ ಹ್ಯಾವಿಂಗ್ the same mass number, the nuclei having the same mass number, but different atomic number ಅಂತ ಹೇಳ್ತಾ ಇದೀವಿ. but different atomic number okay are called isobars ಅಂತ ನಾವು ಹೇಳ್ತಾ ಇದೀವಿ. are called ಐಸೋಬಾರ್ಸ್. ಅರ್ಥ ಆಗಿದೆ ಅಲ್ವಾ? ಸೊ ಐಸೋಬಾರ್ಸ್ ಅಂದ್ರೆ ಮೀನಿಂಗ್ ಏನು ಅಂತಂದಾಗ ಡಿಫರೆಂಟ್ ಅಟಾಮಿಕ್ ನಂಬರ್ಸ್ ಇರಬಹುದು, ಬಟ್ ಸೇಮ್ ಮಾಸ್ ನಂಬರ್ ಇರಬೇಕು. ಸೊ ಐಸೋಬಾರ್ಸ್ ಅನ್ನೋದು ನಿಮಗೆ ಒಂದೇ ಎಲಿಮೆಂಟ್ ರಿಲೇಟೆಡ್ ಅಂತೂ ಆಗಿರಲ್ಲ, ಬೇರೆ ಬೇರೆ ಎಲಿಮೆಂಟ್ಸ್ ನ ತಗೊಂಡಿದ್ದಾಗ ನಮ್ಗೆ ಐಸೋಬಾರ್ಸ್ ಅನ್ನೋದು ಸಿಗುತ್ತೆ. ಯಾಕೆ ಅಂತಂದ್ರೆ ನೋಡಿ ಇಲ್ಲಿ ಅಟಾಮಿಕ್ ನಂಬರ್ ಚೇಂಜ್ ಆದ್ರೆ whenever the atomic number changes element itself will change. so ಹಾಗಾಗಿ we can go with what is the example for this, ಅಂತ ನಾವು ಹೇಳಿದಾಗ we can say first one that is carbon and ನೋಡಿ 6C13 isotope of carbon and N713 isotope of nitrogen ಒಂದು ಐಸೋಟೋಪ್, ಕಾರ್ಬನ್ ಒಂದು ಐಸೋಟೋಪ್, ಎರಡರೂ ತಗೊಂಡಿದ್ದಾಗ ಅದು ಐಸೋಬಾರ್ಸ್ ಆಗಿರುತ್ತೆ. ಅರ್ಥ ಆಗ್ತಾ ಇದಲ್ವಾ? ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಈಚ್ ಅಂಡ್ ಎವರಿ ಪಾಯಿಂಟ್. ಸಿಮಿಲರ್ಲಿ whenever you go to another example we can take iron okay 2658 iron 2658. so think ಮಾಡಿ. ಇನ್ನೊಂದು ನಿಮಗೆ ನಿಕೆಲ್ 2758 ನೋಡಿ, ಐಸೋಟೋಪ್ ಆಫ್ ಐರನ್, ಐಸೋಟೋಪ್ ಆಫ್ ನಿಕಲ್, both will give us isobars, okay. so like that later we have to understand about the next one, isotones ಅಂತ ನಾವು ಹೇಳಬಹುದು. isotones, what are these isotones here? ನೋಡಿ ಇಲ್ಲಿ the nuclei having different mass numbers, the different mass numbers and different atomic numbers. ಬೇರೆ ಬೇರೆ ಮಾಸ್ ನಂಬರ್ಸ್ ಇರಬಹುದು, ಬೇರೆ ಬೇರೆ ಅಟಾಮಿಕ್ ನಂಬರ್ಸ್ ಇರಬಹುದು, ಬಟ್ the same ನ್ಯೂಟ್ರಾನ್ ನಂಬರ್ ಅಂತ ನಾವು ಹೇಳಬಹುದು. the same ನ್ಯೂಟ್ರಾನ್ ನಂಬರ್ ಅನ್ನೋದು ನಿಮಗೆ ಸೇಮ್ ಆಗಿರಬೇಕು. are called isotones ಅಂತ ನಾವು ಹೇಳ್ತಾ ಇದೀವಿ. are called isotones ಅಂದ್ರೆ ಮೀನಿಂಗ್ ಗೊತ್ತಾಗಿದೆ ಅಲ್ವಾ? ಸೊ ಡಿಫರೆಂಟ್ ಮಾಸ್ ನಂಬರ್ಸ್, ಡಿಫರೆಂಟ್ ಅಟಾಮಿಕ್ ನಂಬರ್ಸ್ ಆಗಿರುತ್ತೆ, ಬಟ್ ಸೇಮ್ ನ್ಯೂಟ್ರಾನ್ ನಂಬರ್ ಅನ್ನೋದು ಸೇಮ್ ಆಗಿರುತ್ತೆ ಅಂತ ಹೇಳ್ತಾರೆ. ಅದನ್ನ ಐಸೋಟೋನ್ಸ್ ಅಂತ ನಾವು ಹೇಳಬಹುದು. ಫಾರ್ ಎಕ್ಸಾಂಪಲ್ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಒಂದು ವಿಷಯ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಬೋರಾನ್ 5B12 ಅಂತ ಹೇಳ್ಬೋದು, 6C12. ಇಲ್ಲಿ ನೋಡಿ, ಬೇರೆ ಬೇರೆ ಅಟಾಮಿಕ್ ನಂಬರ್ಸ್, ಬೇರೆ ಬೇರೆ ಮಾಸ್ ನಂಬರ್ಸ್ ಇರಬಹುದು. 6C13 ಸಾರಿ, ಬೋರಾನ್ ಇಸ್ ಐಸೋಟೋಪ್ ಆಫ್ ನೋಡಿ 5B12 ಐಸೋಟೋಪ್ ಆಫ್ ಬೋರಾನ್ ಆಗಿರುತ್ತೆ. 6C13 ಇಸ್ ಐಸೋಟೋಪ್ ಆಫ್ ಕಾರ್ಬನ್ ಆಗಿರುತ್ತೆ. ಬಟ್ ಈ ಎರಡೂ ನ್ಯೂಕ್ಲಿಯೈ ನಮಗೆ ಐಸೋಟೋನ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನೋಡಿ, ಅಬ್ಸರ್ವ್ ಮಾಡಿ, 12 - 5 is 7, 13 - 6 is also equal to 7. ಅಂದ್ರೆ ನ್ಯೂಟ್ರಾನ್ ನಂಬರ್ will remain same, is same, that is 1. And second point ನಾವು ತಗೊಂಡಿದ್ದಾಗ we can say 6C12 ಆಗಿರಬಹುದು, ಇಲ್ಲ ಅಂತಂದಾಗ 7N13 ಆಗಿರಬಹುದು. isotope of carbon and isotope of nitrogen will give you the isotones ಅಂತ ಹೇಳ್ತಾರೆ. if you want you can check it.
ದ ನ್ಯೂಟ್ರಾನ್ ನಂಬರ್ ವಿಲ್ ರಿಮೈನ್ ಸೇಮ್. ನ್ಯೂಟ್ರಾನ್ ನಂಬರ್ ವಿಲ್ ರಿಮೈನ್ ಸೇಮ್. ಓಕೆ, ಇಂತಹ ಒಂದು ನ್ಯೂಕ್ಲಿಯೈನ ನಾವು ಐಸೋಟೋನ್ಸ್ ಅಂತ ನಾವು ಕರೀಬಹುದು. ಐಸೋಟೋನ್ಸ್ ಅಂತ ನಾವು ರೆಪ್ರೆಸೆಂಟ್ ಮಾಡಬಹುದು, ಅಷ್ಟೆಲ್ಲ ಕರೀಬಹುದು. ಓಕೆ, ಸೊ ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್ ಅಂಡ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಕ್ಲಾಸಿಫಿಕೇಶನ್ ಆಫ್ nuclei. Now we have to think ಏನದು ಅಂತಂದಿದ್ದಾಗ, whenever we consider the ನ್ಯೂಕ್ಲಿಯಸ್ ಅಲ್ಲಿ ನ್ಯೂಟ್ರಾನ್ಸ್ ಮತ್ತು ಪ್ರೋಟಾನ್ಸ್ ಎರಡೂ ಸಹ ಇರುತ್ತೆ. ಇಲ್ಲಿ ನಾವೊಂದು ವಿಷಯ ಯೋಚನೆ ಮಾಡ್ಬೇಕು, ಏನು ಅಂತಂದ್ರೆ ಇವು ನ್ಯೂಟ್ರಾನ್ಸ್ ಮತ್ತು ಪ್ರೋಟಾನ್ಸ್ ಎರಡು ಒಂದೇ ಕಡೆ ಇರೋದಕ್ಕೆ ರೀಸನ್ ಏನು ಅಂತ ಅಂದ್ಬಿಟ್ಟು. ಸೊ ವೆನೆವರ್ ವಿ ಥಿಂಕ್ ಆಫ್ ದಟ್ ರೀಸನ್, then we have to understand about what is that ನ್ಯೂಕ್ಲಿಯರ್ ಫೋರ್ಸ್ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿ ಬರುತ್ತೆ. ಓಕೆ, what is ನ್ಯೂಕ್ಲಿಯರ್ ಫೋರ್ಸ್? So please think about this. What a nuclear force ಅಂದ್ರೆ ಮೀನಿಂಗ್ ಏನು? The force okay of attraction, generally attraction ಅಂತ ಹೇಳಿ, the force of attraction which holds the neutrons and protons together. ನ್ಯೂಟ್ರಾನ್ಸ್ ನ ಮತ್ತು ಪ್ರೋಟಾನ್ಸ್ ನ ಎರಡರನ್ನು ಒಂದೇ ಕಡೆ ಸೇರಿಸಿ ಇಟ್ಟುಕೊಂಡಿರೋದಕ್ಕೆ ಒಂದು ಫೋರ್ಸ್ ಅನ್ನೋದು ಬೇಕಾಗತ್ತೆ. ಆ ಫೋರ್ಸ್ ನ ನ್ಯೂಕ್ಲಿಯರ್ ಫೋರ್ಸ್ ಅಂತ ನಾವು ಕರೀಬಹುದು. ಇಲ್ಲದೆ ಹೋಗಿದ್ದಾಗ ಎಸ್, ದಟ್ಸ್ ಇಟ್, ದ ಫೋರ್ಸ್ ಆಫ್ ಅಟ್ರಾಕ್ಷನ್ ವಿಚ್ ಹೋಲ್ಡ್ಸ್ ದ ನ್ಯೂಕ್ಲಿಯಾನ್ಸ್ ಅಂದ್ರೆ ನ್ಯೂಟ್ರಾನ್ಸ್ ಅಂಡ್ ಪ್ರೋಟಾನ್ಸ್ ಅಂತ ಹೇಳ್ಬೋದು. ಟುಗೆದರ್ ಇನ್ಸೈಡ್ ದ ನ್ಯೂಕ್ಲಿಯಸ್ ಇಸ್ ಕಾಲ್ಡ್ ಆಸ್ ಓಕೆ ನ್ಯೂಕ್ಲಿಯರ್ ಫೋರ್ಸ್ ಅಂತ ನಾವು ಹೇಳ್ತಾರೆ. ನ್ಯೂಕ್ಲಿಯರ್ ಫೋರ್ಸ್. ಇಸ್ ಇಟ್ ಕ್ಲಿಯರ್? ಸೊ ವಾಟ್ ಆರ್ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ನೋಡಿ ಇಲ್ಲಿ. ಆಕ್ಚುಲಿ ದಿಸ್ ಇಸ್ ಅ ಡೈರೆಕ್ಟ್ 3 marks ಕ್ವಶನ್ ಅಂತಲೂ ಸಹ ನಾವು ಹೇಳಬಹುದು. ಅಷ್ಟೇ ಅಲ್ಲ, ಇದನ್ನ ಬೇಸ್ ಮಾಡಿಕೊಂಡು ನಿಮಗೆ MCQs ಸಹ ನಿಮಗೆ ಬರುವುದಕ್ಕಂಥ ಅವಕಾಶಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ನೆಗ್ಲೆಕ್ಟ್ ಮಾಡಬಾರದು. ಓಕೆ, ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಪ್ರಾಪರ್ಟೀಸ್ ಆಫ್ ದಿಸ್ ಹಿಯರ್. ಫಸ್ಟ್ ಒನ್, ದೇ ಆರ್ ಸ್ಟ್ರಾಂಗೆಸ್ಟ್ ಫೋರ್ಸಸ್ ಇನ್ ದ ನೇಚರ್ ಅಂತ ಹೇಳ್ತಾರೆ. ದೇ ಆರ್ ಸ್ಟ್ರಾಂಗೆಸ್ಟ್ ಫೋರ್ಸಸ್ ಇನ್ ದ ನೇಚರ್. ಯಾಕೆ ಅಂತ ಒಂದ್ಸರಿ ಥಿಂಕ್ ಮಾಡಿದ್ರೆ ವಿ ಕ್ಯಾನ್ ಸೇ ದಟ್, ನೋಡಿ, ಮ್ಯಾಟರ್ ಅನ್ನೋದು ಎಕ್ಸಿಸ್ಟ್ ಆಗಬೇಕು ಅಂತಂದರೆ ಅದರಲ್ಲಿ ಮಾಲಿಕ್ಯೂಲ್ಸ್ ಇರಬೇಕು. ಮಾಲಿಕ್ಯೂಲ್ಸ್ ಅನ್ನೋದು ಇರಬೇಕು ಅಂದ್ರೆ ಆಟಮ್ಸ್ ಇರಬೇಕು. ಆಟಮ್ಸ್ ಅನ್ನೋದು ಇರಬೇಕು ಅಂತಂದ್ರೆ ನ್ಯೂಕ್ಲಿಯಸ್, ಅದ್ರ ಸುತ್ತು ಎಲೆಕ್ಟ್ರಾನ್ಸ್ ಅನ್ನೋದು ನಿಮಗೆ ರಿವಾಲ್ವ್ ಆಗ್ತಾ ಇರಬೇಕು. ಇಸ್ ಇಟ್ ಕ್ಲಿಯರ್ ಆರ್ ನಾಟ್? ದೇರ್ಫೋರ್ ಏನ್ ಹೇಳ್ತೀವಿ ನಾವು, ಇಂತಹ ಒಂದು ನ್ಯೂಕ್ಲಿಯಸ್ ಅನ್ನೋದು ಇಲ್ಲದೆ ಹೋದರೆ ಆವಾಗ ನಮಗೆ ಮೆಟೀರಿಯಲ್ ಎಲ್ಲ ಮ್ಯಾಟರ್ ಅನ್ನೋದು ಎಕ್ಸಿಸ್ಟ್ ಆಗೋದೇ ಇಲ್ಲ ಅಂತ ನಾವು ಹೇಳಬಹುದು ನಮ್ಮ ಯೂನಿವರ್ಸ್ ಅಲ್ಲಿ. ಹಾಗಾಗಿ ಅಂತಹ ಒಂದು ನ್ಯೂಕ್ಲಿಯಸ್ನ ಬೇಕಾಗಿರುತ್ತೆ. ಅಂತ ನ್ಯೂಟ್ರಾನ್ ಮತ್ತು ಪ್ರೋಟಾನ್ ಒಂದು ಕಡೆ ಇದ್ರೆ ಅದು ನ್ಯೂಕ್ಲಿಯಸ್ ಅಂತ ಕರಿತೀವಿ. ಅಂತ ಒಂದು ಪಾರ್ಟಿಕಲ್ಸ್ ನ ಹಿಡಿದಿರುತ್ತಲ್ವಾ, ಅದಕ್ಕೆ ಅದನ್ನ ಸ್ಟ್ರಾಂಗೆಸ್ಟ್ ಫೋರ್ಸಸ್ ಇನ್ ದ ನೇಚರ್ ಅಂತ ನಾವು ಕರಿತಾ ಇದೀವಿ. ಇಸ್ ಇಟ್ ಕ್ಲಿಯರ್? ದೇ ಆರ್ ದ ಸ್ಟ್ರಾಂಗೆಸ್ಟ್ ಫೋರ್ಸಸ್ ಇನ್ ದ ನೇಚರ್. ಅಷ್ಟೇ ಅಲ್ಲ, ದೇ ಆರ್ ಜನರಲಿ ಅಟ್ರಾಕ್ಟಿವ್ ಇನ್ ನೇಚರ್. ಜನರಲಿ ನೋಡಿ ಇಲ್ಲಿ, ಒನ್ ಫರ್ಮಿ ಯೂಶಲಿ ವಿ ಕ್ಯಾನ್ ಸೇ ನ್ಯೂಕ್ಲಿಯಸ್ ಸೈಜ್ ಅನ್ನೋದು, ನಿಮಗೆ ನ್ಯೂಕ್ಲಿಯಸ್ ಸೈಜ್ ಅನ್ನೋದು ಫರ್ಮಿಯಲ್ಲಿ ಇರುತ್ತೆ. ಅಂದ್ರೆ 10 to the power of -15 ಮೀಟರ್, 10 to the power of -15 ಮೀಟರ್ ಅಲ್ಲಿ ಇರುತ್ತೆ. ಹಾಗಾಗಿ whenever we think of that we can say that ಆ ಒಂದು ರೀಜನ್ ಅಲ್ಲಿ ನ್ಯೂಟ್ರಾನ್ ಮತ್ತು ಪ್ರೋಟಾನ್, ಇಲ್ಲ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇದ್ದಾಗ ಎರಡರ ಮಧ್ಯದಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ ಅಪ್ ಟು 0.2 ಇಲ್ಲ 0.3 ಫರ್ಮಿವರೆಗೂ. 0.2 ಇಲ್ಲ 0.3 ಫರ್ಮಿವರೆಗೂ ನಿಮಗೆ ಫೋರ್ಸ್ ಅನ್ನೋದು ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ. ಎರಡೂ ನ್ಯೂಕ್ಲಿಯಾನ್ಸ್ ಅನ್ನೋದು ತುಂಬಾ ಹತ್ತಿರದಲ್ಲಿ ಅಂದ್ರೆ 0.1 ಆ ರೀತಿ ಬರೋಷ್ಟರಲ್ಲಿ ಏನಾಗುತ್ತೆ, ಫೋರ್ಸ್ ಆಫ್ ರೆಪಲ್ಷನ್ ಅನ್ನೋದು ನಿಮಗೆ ಬರುತ್ತೆ. ಹಾಗಾಗಿ ವಿ ಕ್ಯಾನ್ ಸೇ ಜನರಲಿ ದೇ ಆರ್ ಅಟ್ರಾಕ್ಟಿವ್ ಇನ್ ನೇಚರ್ ಅಂಡ್ ದೇ ಆರ್ ಶಾರ್ಟ್ ರೇಂಜ್ ಫೋರ್ಸಸ್ ಅಂತ ಹೇಳ್ತಾರೆ. ದೇ ಆರ್ ಶಾರ್ಟ್ ರೇಂಜ್ ಫೋರ್ಸಸ್. ಶಾರ್ಟ್ ರೇಂಜ್ ಅಂತ ಯಾಕೆ ಕರಿತಾ ಇದೀವಿ ನಾವು ಅಂತಂದಿದ್ದಾಗ ವಿ ಕ್ಯಾನ್ ಸೇ ದಟ್ these forces, nuclear forces, will exist only within the size or within the volume of 10 to the power of -15 meter. 10 power -15 meter ಡಿಸ್ಟೆನ್ಸ್ ಅಲ್ಲಿ ಈ ಒಂದು ವಾಲ್ಯೂಮ್ ಅಲ್ಲಿ ಫೋರ್ಸ್ ಅನ್ನೋದು ಎಕ್ಸಿಸ್ಟ್ ಆಗಿರುತ್ತೆ. ಹಾಗಾಗಿ ಇದನ್ನ ಶಾರ್ಟ್ ರೇಂಜ್ ಫೋರ್ಸಸ್ ಅಂತ ನಾವು ಕರಿತಾ ಇದ್ದೀವಿ. ಅಂಡ್ ಲೇಟರ್ ದೇ ಆರ್ ಸ್ಯಾಚುರೇಟೆಡ್ ಫೋರ್ಸಸ್. ಯಾಕೆ ಇದು ಹೆಸರು ಸ್ಯಾಚುರೇಟೆಡ್ ಅಂತ ಯಾಕೆ ಕರಿತಿದೀವಿ ನಾವು ಅಂತಂದ್ರೆ, ಒಂದು ನ್ಯೂಟ್ರಾನ್
ಇಲ್ಲ ಸಾರಿ, ಒಂದು ನ್ಯೂಕ್ಲಿಯಾನ್ ಅಂತ ಕರೆಯೋಣ. ಯಾಕಂದ್ರೆ ನ್ಯೂಟ್ರಾನ್ ಪ್ರೋಟಾನ್ ಮತ್ತು ಸಪರೇಟ್ ಆಗಿ ಹೇಳೋದು ಬೇಡ. ನ್ಯೂಕ್ಲಿಯಾನ್, ಒನ್ ನ್ಯೂಕ್ಲಿಯಾನ್ ನಾವು ಕನ್ಸಿಡರ್ ಮಾಡಿದ್ರೆ, ಅಂಡ್ ದಟ್ ನ್ಯೂಕ್ಲಿಯಾನ್ ಕ್ಯಾನ್ ಇಂಟರಾಕ್ಟ್ ಓನ್ಲಿ ವಿತ್ ಮಿನಿಮಮ್ ನಂಬರ್ ಆಫ್ ಅದರ್ ನ್ಯೂಕ್ಲಿಯಾನ್ಸ್. ಮಿನಿಮಮ್ ಅಂದರೆ ತುಂಬ ನ್ಯೂಕ್ಲಿಯನ್ಸ್ ಜೊತೆ ಅದು ಬಾಂಡ್ ಅನ್ನೋದು ಇಲ್ಲ, ಇಂಟ್ರಾಕ್ಷನ್ ಅನ್ನೋದು ನಡೆಯೋದಿಲ್ಲ. ಸೊ ಓನ್ಲಿ ಮಿನಿಮಮ್ ನಂಬರ್ ಆಫ್ ನ್ಯೂಕ್ಲಿಯಾನ್ಸ್ ಜೊತೆ ಒಂದು ನ್ಯೂಕ್ಲಿಯಾನ್ ಅನ್ನೋದು ಇಂಟ್ರಾಕ್ಟ್ ಆಗುತ್ತೆ. ಹಾಗಾಗಿ ಸ್ಯಾಚುರೇಟೆಡ್ ಅಂತ ಹೇಳ್ತೀವಿ. ಬೈ ಇಂಟರಾಕ್ಟಿಂಗ್ ವಿತ್ ಓನ್ಲಿ ಲೆಸ್ ನಂಬರ್ ಆಫ್ ನ್ಯೂಕ್ಲಿಯಾನ್ಸ್ ದಟ್ ವಿಲ್ ಗೆಟ್ ಸ್ಯಾಚುರೇಟೆಡ್. ಸೊ ವೈ ಇಟ್ ಇಸ್ ಕಾಲ್ಡ್ ಸ್ಯಾಚುರೇಟೆಡ್ ಫೋರ್ಸಸ್ ಅಂತ ನಾವು ಹೇಳಬಹುದು. ಲೇಟರ್ ದೇ ಆರ್ ಎಕ್ಸ್ಚೇಂಜ್ ಫೋರ್ಸಸ್ ಅಂತಲೂ ಸಹ ಕರೀಬಹುದು. ನೋಡಿ, ಒಂದು ನ್ಯೂಕ್ಲಿಯಾನ್ಗೂ ಇನ್ನೊಂದು ನ್ಯೂಕ್ಲಿಯಾನ್ಗೂ ಮಧ್ಯದಲ್ಲಿ ಈ ಫೋರ್ಸ್ ಅನ್ನೋದು ಎಕ್ಸಿಸ್ಟ್ ಆಗಬೇಕು ಅಂತಂದಾಗ ದೇರ್ ಆರ್ ಸಮ್ ಎಕ್ಸ್ಚೇಂಜ್ ಆಫ್ ಪಯಾನ್ಸ್ ಅಂತ ನಾವು ಹೇಳ್ತೀವಿ. ಪಯಾನ್ ಪಾರ್ಟಿಕಲ್ಸ್ ಅಂತ ಬರುತ್ತೆ. ಆ ಪಯಾನ್ ಪಾರ್ಟಿಕಲ್ಸ್ ಅನ್ನೋದು ನಿಮಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳೋದ್ರಿಂದ ಆ ಬಾಂಡ್, ಆ ಫೋರ್ಸ್ ಅನ್ನೋದು ಎಕ್ಸಿಸ್ಟ್ ಆಗಿರುತ್ತೆ. ಅದಕ್ಕೆ ಅದನ್ನ ಎಕ್ಸ್ಚೇಂಜ್ ಫೋರ್ಸಸ್ ಅಂತ ನಾವು ಕರಿತಾ ಇದ್ದೀವಿ. ಅಂಡ್ ದೇ ಆರ್ ಚಾರ್ಜ್ ಇಂಡಿಪೆಂಡೆಂಟ್ ಫೋರ್ಸಸ್. ದೇ ಆರ್ ಚಾರ್ಜ್ ಇಂಡಿಪೆಂಡೆಂಟ್ ಫೋರ್ಸಸ್. ಚಾರ್ಜ್ ಅನ್ನೋದು ಡಿಪೆಂಡ್ ಆಗಲ್ಲ, ಚಾರ್ಜ್ ಮೇಲೆ ಡಿಪೆಂಡ್ ಆಗೋದಿಲ್ಲ. ಓಕೆ, ದೇ ಆರ್ ಚಾರ್ಜ್ ಇಂಡಿಪೆಂಡೆಂಟ್ ಫೋರ್ಸಸ್. ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಸೇ ದಟ್ ನೋಡಿ, ಇಲ್ಲಿ ನ್ಯೂಟ್ರಾನ್ ಮತ್ತು ನ್ಯೂಟ್ರಾನ್ ಮಧ್ಯದಲ್ಲಿ, ನ್ಯೂಟ್ರಾನ್ ಮತ್ತು ಪ್ರೋಟಾನ್ ಮಧ್ಯದಲ್ಲಿ, ಇಲ್ಲ ಪ್ರೋಟಾನ್ ಮತ್ತು ಪ್ರೋಟಾನ್ ಮಧ್ಯದಲ್ಲಿ ಇರುವಂತಹ ಒಂದು ಫೋರ್ಸ್ ನಿಮಗೆ ಸೇಮ್ ಆಗಿರುತ್ತೆ. ಸೊ ಬೈ it does not depend on the charge. Neutron is neutral but proton is a positive. ಹಾಗಾಗಿ ಯಾವುದ್ರ ಮೇಲೆ ಚಾರ್ಜ್ ಮೇಲೆ ಡಿಪೆಂಡ್ ಆಗೋದಿಲ್ಲ. ನ್ಯೂಟ್ರಾನ್ ಪ್ರೋಟಾನ್ ಮಧ್ಯದಲ್ಲಿ ಫೋರ್ಸ್ ಯಾವಾಗಲೂ ಸೇಮ್ ಇರುತ್ತೆ, ಒಂದೇ ತರ ಇರುತ್ತೆ. ಅಂಡ್ ದೇ ಆರ್ ನಾನ್ ಸೆಂಟ್ರಲ್ ಫೋರ್ಸಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ದಿಸ್ ಒನ್ ನ್ಯೂಕ್ಲಿಯಾನ್, ಇನ್ನೊಂದು ನ್ಯೂಕ್ಲಿಯಾನ್ ನಾವು ತಗೊಳ್ತೀವಿ ನೋಡಿ. ಸೆಂಟ್ರಲ್ ಫೋರ್ಸಸ್ ಅಂದ್ರೆ ಮೀನಿಂಗ್ ಏನು ಅಂತಂದಾಗ, ದ ಫೋರ್ಸ್ ವಿಚ್ ಆಕ್ಟ್ಸ್ ಅಲಾಂಗ್ ದ ಲೈನ್ ಜಾಯಿನ್ ದ ಟೂ ಪಾರ್ಟಿಕಲ್ಸ್. ಈ ಎರಡು ಪಾರ್ಟಿಕಲ್ಸ್ ಮಧ್ಯೆ ಲೈನ್ ನ ಜಾಯಿನ್ ಮಾಡಿದ್ರೆ ಆ ಲೈನ್ ಅಲಾಂಗ್ ಫೋರ್ಸ್ ಆಕ್ಟ್ ಮಾಡೋದ್ರದನ್ನ ಸೆಂಟ್ರಲ್ ಫೋರ್ಸ್ ಅಂತ ಕರೀತೀವಿ. ಫಾರ್ ಎಕ್ಸಾಂಪಲ್ ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಗಿರಬಹುದು, ಇಲ್ಲದೆ ಹೋದ್ರೆ ಗ್ರಾವಿಟೇಷನಲ್ ಫೋರ್ಸ್ ಆಗಿರಬಹುದು. ಎಲ್ಲ ಫೋರ್ಸಸ್ನ ಸೆಂಟ್ರಲ್ ಫೋರ್ಸಸ್ ಅಂತ ನಾವು ಕರಿತೀವಿ. ಇಸ್ ಇಟ್ ಕ್ಲಿಯರ್? ಬಟ್ whenever we go with the nucleon and nucleon, between these two nucleons the force can exist in any way. ಹೇಗೆ ಬೇಕಾದರೂ ಅದು ಎಕ್ಸಿಸ್ಟ್ ಆಗಿರುತ್ತೆ. ಇಟ್ ವಿಲ್ ನಾಟ್ ಆಕ್ಟ್ ಅಲಾಂಗ್ ದ ಲೈನ್ ಯಾವಾಗಲೂ ಇರುತ್ತಂದ್ರೆ ಇರಲ್ಲ. ಇಟ್ ಕ್ಯಾನ್ ಆಕ್ಟ್ ಇನ್ ಎನಿ ಡೈರೆಕ್ಷನ್ ಅಂತ ನಾವು ಹೇಳಬಹುದು. ಓಕೆ, ಅಂಡ್ ದೇ ಆರ್ ಸ್ಪಿನ್ ಡಿಪೆಂಡೆಂಟ್ ಫೋರ್ಸಸ್ ಅಂತಲೂ ಸಹ ನಾವು ಹೇಳಬಹುದು. ದೇ ಆರ್ ಸ್ಪಿನ್ ಡಿಪೆಂಡೆಂಟ್ ಫೋರ್ಸಸ್. ಏನ್ ಸ್ಪಿನ್ ಡಿಪೆಂಡೆಂಟ್ ಅಂತಂದ್ರೆ ನೋಡಿ, ಸಿಂಪಲ್ ಆಗಿ ಯೋಚನೆ ಮಾಡಿ, ನಮಗೆ ಗೊತ್ತಿದೆ ಆಲ್ರೆಡಿ, ನಾವು 8th 9th 10th ಇಂದ ಓದಿರ್ತೀರಾ. ಸೊ ಪ್ಲಾನೆಟ್ಸ್ ಅನ್ನೋದು ಸನ್ ಸುತ್ತು ರಿವಾಲ್ವ್ ಆಗ್ತಾ ಇರುತ್ತೆ, ಕರೆಕ್ಟ್ ಅಲ್ವಾ? ರಿವಾಲ್ವ್ ಆಗಬೇಕಾದರೆ ಪ್ರತಿಯೊಂದು ಪ್ಲಾನೆಟ್ ಅದ್ರ ಸುತ್ತು ಅದೇನಾಗ್ತದೆ, ರೊಟೇಟ್ ಆಗ್ತಾ ಇರೋದು, ಸ್ಪಿನ್. ಇನ್ ದ ಸೇಮ್ ಮ್ಯಾನರ್ ನ್ಯೂಕ್ಲಿಯಸ್ ಒಳಗಡೆ ನ್ಯೂಟ್ರಾನ್ಸ್ ಮತ್ತು ಪ್ರೋಟಾನ್ಸ್ ಎರಡೂ ಸಹ ಸ್ಪಿನ್ ಮೋಷನ್ ಇರುತ್ತೆ. ಹಾಗಾಗಿ ಆ ಸ್ಪಿನ್ ಮೇಲೆ ಈ ಫೋರ್ಸ್ ಅಂದ್ರೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಇದು ಒಂದು, ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಈ ಬೋತ್ ದ ಪಾರ್ಟಿಕಲ್ಸ್ ಆರ್ ಸ್ಪಿನ್ನಿಂಗ್ ಇನ್ ದ ಸೇಮ್ ಡೈರೆಕ್ಷನ್, ಅಂದ್ರೆ ಕ್ಲಾಕ್ ವೈಸ್ ಅಲ್ಲಿ ಇದ್ದಾರೆ, ಕ್ಲಾಕ್ ವೈಸ್ ಆಗಿರ್ಬೋದು, ಇಲ್ಲ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ರೊಟೇಟ್ ಆಗ್ತಾ ಇದ್ರೆ, ಸ್ಪಿನ್ ಆಗ್ತಾ ಇದ್ರೆ, ಅವಾಗ ಆ ಎರಡರ ಮಧ್ಯದಲ್ಲಿ ಒಂದು ಫೋರ್ಸ್ ಅನ್ನೋದು ಇರುತ್ತೆ. ಅದೇ ನಿಮಗೆ ಎರಡು ಆಪೋಸಿಟ್ ಸ್ಪಿನ್ ಅಲ್ಲಿ ಇರೋ ಪಾರ್ಟಿಕಲ್ಸ್ ತಗೊಂಡಿದ್ದಾಗ ಅದರ ಮಧ್ಯದಲ್ಲಿರೋ ಫೋರ್ಸ್ ಬೇರೆ ಆಗಿರುತ್ತೆ. ಹಾಗಾಗಿ ವಿ ಕ್ಯಾನ್ ಸೇ ದೇ ಆರ್ ಸ್ಪಿನ್ ಡಿಪೆಂಡೆಂಟ್ ಫೋರ್ಸಸ್. ಸೊ ದೀಸ್ ಆರ್ ಆಲ್ ದ ಪ್ರಾಪರ್ಟೀಸ್ ಆಫ್ ನ್ಯೂಕ್ಲಿಯರ್ ಫೋರ್ಸ್. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದೀಸ್ ಪಾಯಿಂಟ್ಸ್ ಕ್ಲಿಯರ್ಲಿ. ಅರ್ಥ ಆಗಿದೆ ಅಲ್ವಾ ಏನು ಹೇಳ್ತಾ ಇದ್ದೀವಿ ನಾವು ಇಲ್ಲಿ, ಏನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ನಾವು ಸಿಮಿಲರ್ಲಿ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ ಮಾಸ್ ಎನರ್ಜಿ ರಿಲೇಷನ್. ಸೊ ಹ್ಯಾಸ್ ಗಿವೆನ್ ದಿಸ್ ಮಾಸ್ ಎನರ್ಜಿ ರಿಲೇಷನ್ ಯು ಕ್ಯಾನ್ ಸೇ 1 ಮಾರ್ಕ್ ಇಲ್ಲ 2 ಮಾರ್ಕ್ಸ್ ಅಂತಲೂ ಸಹ ನಾವು ಹೇಳಬಹುದು. ಮಾಸ್ ಎನರ್ಜಿ ರಿಲೇಷನ್. ಸೊ ಸೇ ಹಿಯರ್, Einstein
ಹ್ಯಾಸ್ ಗಿವೆನ್ ದಿಸ್ ರಿಲೇಷನ್ ಅಂತ ನಾವು ಹೇಳಬಹುದು. ಏನು ಅಂತಂದಾಗ ಅಕಾರ್ಡಿಂಗ್ ಟು ಐನ್ಸ್ಟೀನ್ we can say that mass and energy are interconvertible ಅಂತ ನಾವು ಹೇಳ್ತಾ ಇದೀವಿ. ಇಂಟರ್ಕನ್ವರ್ಟಬಲ್ ಅಂದ್ರೆ ಮಾಸ್ ಅನ್ನೋದು ಎನರ್ಜಿಯ ಕನ್ವರ್ಟ್ ಆಗತ್ತೆ, ಎನರ್ಜಿ ಅನ್ನೋದು ಮಾಸ್ ಆಗಿ ಕನ್ವರ್ಟ್ ಆಗತ್ತೆ. therefore we can say that, suppose see here, if m is the mass of the particle, if m is the mass of the particle, m is the mass of the particle, then energy associated here, the energy associated by that particle, is given by E is equals to mc square ಅಂತ ನಾವು ಬರೀಬಹುದು. E is equals to mc square. ಅಂದ್ರೆ ಇವಾಗ ಒಂದು ಪಾರ್ಟಿಕಲ್ಗೆ ಮಾಸ್ ಅನ್ನೋದು m ಆಗಿದ್ದರೆ ಆ ಒಂದು ಮಾಸ್ಗೆ ಪ್ರಪೋರ್ಷನಲ್ ಆಗಿ ಎನರ್ಜಿ ಅನ್ನೋದು ಇರುತ್ತೆ. ಎಷ್ಟು ಎನರ್ಜಿ ಇರುತ್ತೆ ಅಂತಂದಿದ್ದಾಗ ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಬೈ ಯೂಸಿಂಗ್ ದ ಫಾರ್ಮುಲಾ E ಈಕ್ವಲ್ ಟು mc ಸ್ಕ್ವೇರ್ ಅಂತ ನಾವು ಹೇಳಬಹುದು. mc ಸ್ಕ್ವೇರ್. ಇಸ್ ಇಟ್ ಕ್ಲಿಯರ್? ಸೊ ದಟ್ ಈಸ್ ಅಬೌಟ್ ದ mass energy relation. E equal to mc square. What is m here? M is the mass of the particle and c is the speed of the light. The value ಅನ್ನೋದು ನಿಮಗೆ 3 into 10 to the power of 8 meter per second ಅಂತ ನಾವು ಹೇಳಬಹುದು. Okay, so that is about the Einstein's mass energy relation. Okay, I hope you can easily do these values here. Later we have to move on to the next important concept, that is mass defect ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು. What is this mass defect? Mass defect. So please think about this. ಮಾಸ್ ಡಿಫೆಕ್ಟ್ ಅಂದರೆ ಏನು, ಆ ಮಾಸ್ ಡಿಫೆಕ್ಟ್ನ ನಾವು ಹೇಗೆ ಡಿಫೈನ್ ಮಾಡಬಹುದು, ಅಷ್ಟೇ ಅಲ್ಲದೆ ಅದನ್ನು ಹೇಗೆ ನಾವು ಮೆಜರ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿಕೊಂಡು ಹೋಗೋಣ. ಓಕೆ, ಸೊ ಪ್ಲೀಸ್ ಅಬ್ಸರ್ವ್ ದಿಸ್. ಮಾಸ್ ಡಿಫೆಕ್ಟ್, ದ ಡಿಫರೆನ್ಸ್ ಬಿಟ್ವೀನ್ ದ mass of the nucleus, the difference between the mass of the nucleus and its components anta ನಾವು ಹೇಳ್ತೀವಿ. mass of the nucleus and its components okay is called mass defect ಅಂತ ನಾವು ಹೇಳ್ತೀವಿ. is called mass defect. So see here, mass defect. So observe this. ಅದನ್ನು ಹೇಗೆ ನಾವು ಮೆಜರ್ ಮಾಡಬಹುದು ಅಂತ ನೀಟಾಗಿ ಅನಲೈಸ್ ಮಾಡಿ. ಇಫ್ ಕ್ಯಾಪಿಟಲ್ ಎಮ್ ಎನ್ ಅಂತ ಬರ್ತಿದ್ದೀನಿ, ದಿಸ್ ಇಸ್ ದ ಆಕ್ಚುಯಲ್ ಮಾಸ್. ಆಕ್ಚುಯಲ್ ಮಾಸ್ ಆಫ್ ದ ನ್ಯೂಕ್ಲಿಯಸ್. ದಿಸ್ ಆಕ್ಚುಯಲ್ ಮಾಸ್ ಆಫ್ ದ ನ್ಯೂಕ್ಲಿಯಸ್ ಅಂತ ತಗೊಂಡಿದ್ದಾಗ, ಅಂಡ್ ಇಫ್ ಐ ಸೇ ಝೆಡ್ ಇಂಟು ಎಂ ಪಿ ಪ್ಲಸ್ a minus z into mn, this is the mass of the constituent particles here. This is the mass of the constituent particles, mass of the constituent particles. Then we can say that ಏನು ಹೇಳಬಹುದು ನೋಡಿ ಇಲ್ಲಿ, mass defect ನ ಹೇಗೆ ಬರೀಬಹುದು. Then we can say mass defect delta m can be written as z into mp plus a minus z into mn minus actual mass of the nucleus. Is it clear? So like that we have to think and we have to analyze about the mass defect. delta m ನ ಹೇಗೆ ಬರೀಬಹುದು ನೋಡಿ, z into mp plus a minus z into mn
minus mn represent the mass defect. ನೋಡಿ ಇಲ್ಲಿ ಒಂದು ವಿಷಯ ಕ್ಲಾರಿಟಿ ನಮ್ಗೆ ಇರಬೇಕು, ಏನು ಅಂತಂದ್ರೆ ಈ ಮಾಸ್ ಡಿಫೆಕ್ಟ್ ಅನ್ನೋದು ನಿಮಗೆ ಕಿಲೋಗ್ರಾಮ್ಸ್ ಇಲ್ಲ ಗ್ರಾಮ್ಸ್ ಅಲ್ಲೂ ಮೆಜರ್ ಮಾಡಬಹುದು. ಇಲ್ಲದೆ ಹೋಗಿದ್ದಾಗ ನಿಮಗೆ ಅಟಾಮಿಕ್ ಮಾಸ್ ಯೂನಿಟ್ ಅಲ್ಲೂ ಸಹ ನೀವು ರೆಪ್ರೆಸೆಂಟ್ ಮಾಡಬಹುದು. ಓಕೆ, ಅಟಾಮಿಕ್ ಮಾಸ್ ಯೂನಿಟ್ಸ್ ಅಲ್ಲೂ ಮೆಜರ್ ಮಾಡ್ತೀರಾ, ಕಿಲೋಗ್ರಾಮ್ಸ್ ಇಲ್ಲ ಗ್ರಾಮ್ಸ್ ಅಲ್ಲೂ ಸಹ ಇದನ್ನ ಮೆಜರ್ ಮಾಡ್ತೀರಾ. ಓಕೆ, ಸೊ ಬೇಸ್ಡ್ ಆನ್ ಹೇಗೆ ಅಂತಂದಾಗ ಇಟ್ ಈಸ್ ಡಿಪೆಂಡಿಂಗ್ ಆನ್ ನಿಮಗೆ ನ್ಯೂಟ್ರಾನ್ ಮಾಸು, ಪ್ರೋಟಾನ್ ಮಾಸು ಅದೆಲ್ಲ ಹೇಗೆ ಕೊಟ್ಟಿದ್ದಾರೆ ಅನ್ನೋದ್ರ ಮೇಲೆ ನಮಗೆ ಡಿಪೆಂಡ್ ಆಗಿರುತ್ತೆ. ಇಸ್ ಇಟ್ ಕ್ಲಿಯರ್? ಸೊ ದಟ್ ಇಸ್ ಅಬೌಟ್ ದ ಮಾಸ್ ಡಿಫೆಕ್ಟ್. ನೌ ಲೇಟರ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದ ಬೈಂಡಿಂಗ್ ಎನರ್ಜಿ. ವಾಟ್ ಈಸ್ ಬೈಂಡಿಂಗ್ ಎನರ್ಜಿ? ಬೈಂಡಿಂಗ್ ಎನರ್ಜಿ ಅಂದರೆ ಏನು, ಅದನ್ನು ನಾವು ಹೇಗೆ ಡಿಫೈನ್ ಮಾಡಬಹುದು, ಅಷ್ಟೇ ಅಲ್ಲ ಅದನ್ನು ಹೇಗೆ ನಾವು ಕನ್ಸಿಡರ್ ಅಂದರೆ ಹೇಗೆ ಮೆಜರ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿಕೊಂಡು ಹೋಗೋಣ. ಓಕೆ, ಸೊ ಪ್ಲೀಸ್ ಥಿಂಕ್ ಅಬೌಟ್ ದಿಸ್ binding energy. So see here, we can say that the energy required to bind the nucleons or to hold the nucleons ಅಂತನೂ ಸಹ ಹೇಳಬಹುದು. ಇಲ್ಲ ಅಂತಂದ್ರೆ to bind the nucleons together, to bind the nucleons ಅಂತಾನೆ ಬರೆಯೋಣ. To bind the nucleons together, okay, is called binding energy. Illade ಹೋಗಿದ್ದಾಗ or we can also define ಇನ್ನೊಂದು ರೀತಿ ಬೇಕಾದ್ರೆ ನಾವು ಅರ್ಥ ಮಾಡ್ಕೋಬಹುದು. ಏನು ಅಂತಂದಾಗ the energy which is required to split the nucleus into its components, ಇಲ್ಲ into its constituents ಅಂತಾನೂ ಸಹ ನಾವು ಹೇಳಬಹುದು. ಓಕೆ, ಸೊ ಸಿ ಹಿಯರ್, the energy required to split the nucleus into its constituents, ಇಲ್ಲ into its components ಅಂತನೂ ಸಹ ನಾವು ಹೇಳಬಹುದು. Constituents, okay, is called what is that? Binding energy ಅಂತ ನಾವು ಹೇಳ್ತಾ, is called binding energy. So please observe ಮಾಡಿ, binding energy ನ ಹೇಗೆ ನಾವು ಬರೆಯಬಹುದು, what is the formula for the binding energy? So please observe this. The binding energy is given by is equals to delta m into c square ಅಂತ ನಾವು ಬರೀತಾ ಇದೀವಿ. Binding energy is equals to delta m into c square according to Einstein's mass energy relation. Okay, delta m ಅನ್ನೋದು ನಿಮಗೆ ಮಾಸ್ ಡಿಫೆಕ್ಟ್ ಆಗಿದ್ದಾಗ related to that mass defect there should be some energy and that energy is called as binding energy ಅಂತ ನಾವು ಹೇಳ್ತಾ ಇದೀವಿ. So please observe this, delta m into c square ಅಂತ ನಾವು ಬರೀಬಹುದು. Any confusion you please comment so that I will explain to you. ಅರ್ಥ ಆಗಿದೆ ಅಲ್ವಾ? ಬೈಂಡಿಂಗ್ ಎನರ್ಜಿ ಅಂದ್ರೆ ಏನು, ಅದನ್ನು ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು with the help of Einstein's mass energy relation. Okay, later we have to think about the next point, that is specific binding energy. What is specific binding energy? ನೋಡಿ, ಇದೆಲ್ಲ ನಿಮಗೆ important for 1 mark and also important for 2 marks. Define mass defect and write the expression for that ಅಂತ ಹೇಳ್ತಾರೆ. ಇಲ್ಲ, what is binding energy, write the expression for that, or define specific binding energy and write the expression to calculate the specific binding energy. ಆ ರೀತಿ ನಿಮಗೆ ಡಿಫರೆಂಟ್ ಆಗಿ ನಿಮಗೆ ಬರ್ತಾ ಇರುತ್ತೆ. So please observe this. How can we define this ಅಂತಂದಿದ್ದಾಗ ನೋಡಿ, ಇಲ್ಲಿ the binding energy per nucleon, binding energy per nucleon is called, binding energy per nucleon is called specific binding energy. ಅಂತ ನಾವು ಹೇಳ್ತೀವಿ, is called specific binding energy.
ಅರ್ಥ ಆಗ್ತದಲ್ವಾ? ಸೊ ಹೌ ಕ್ಯಾನ್ ವಿ ಮೆಜರ್ ದಿಸ್? ಹೌ ಕ್ಯಾನ್ ವಿ ಮೆಜರ್ ದಿಸ್? ನೋಡಿ ಇಲ್ಲಿ, ದೇರ್ ಫೋರ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಕ್ಯಾನ್ ಬಿ ರಿಟನ್ ಆಸ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್. ನ್ಯೂಕ್ಲಿಯನ್ ಅಂದ್ರೆ ಡಿವೈಡ್ ಬೈ ಮಾಸ್ ನಂಬರ್ ಅಂತ ನಾವು ಹೇಳಬಹುದು. ಆರ್ ವಿ ಕ್ಯಾನ್ ಆಲ್ಸೋ ರೈಟ್, ಇನ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೋದು ನಾವಿಲ್ಲಿ. ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಕ್ಯಾನ್ ಬಿ ರಿಟನ್ ಆಸ್ ಡೆಲ್ಟಾ ಎಂ ಇಂಟು ಸಿ ಸ್ಕ್ವಯರ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎ ಅಂತ ನಾವು ಹೇಳಬಹುದು. ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಕ್ಯಾನ್ ಬಿ ರಿಟನ್ ಆಸ್ ಡೆಲ್ಟಾ ಎಂ ಇಂಟು ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎ. ಸೊ ಹಾಗಾಗಿ we can measure about the specific binding energy. So why we have to learn this specific binding energy? What is the significance ಅಂತ ಅಂದರೆ ನಾನು ಇಲ್ಲಿ ಸೈಡ್ ಅಲ್ಲಿ ಬರ್ದಿರ್ತೀನಿ. ಸೊ ಪ್ಲೀಸ್ ಅಂಡರ್ಲೈನ್ ಮಾಡಿಕೊಳ್ಳಿ. ಯಾಕೆ ನಾವು ಇದನ್ನ ಓದಬೇಕು? ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಬಗ್ಗೆ ನಾವು ಯಾಕೆ ಕಲಿಬೇಕು? ವೈ ಯು ಹ್ಯಾವ್ ಟು ಲರ್ನ್. ಇದ್ರ ಮೇಲೆ MCQ ಸಹ ಬರ್ತಾ ಇರುತ್ತೆ, ಹಾಗಾಗಿ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ವಿತೌಟ್ ಫೇಲ್. ಓಕೆ, ಸೊ ಸಿ ಹಿಯರ್, ಫಸ್ಟ್ ಒನ್ ಯು ಕ್ಯಾನ್ ಸೇ ದಟ್ ಹೈಯರ್ ಇಲ್ಲ ಲಾರ್ಜರ್ ಅಂತಾನೆ ಹೇಳ್ಬೋದು. ಹೈಯರ್ ದ ವ್ಯಾಲ್ಯೂ ಆಫ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ. ಹೈಯರ್ ದ ವ್ಯಾಲ್ಯೂ ಆಫ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ. ಓಕೆ, ಹೈಯರ್ ವಿಲ್ ಬಿ ದ ಸ್ಟೆಬಿಲಿಟಿ. ಅಂತ ಹೇಳ್ತಾರೆ. ಹೈಯರ್ ವಿಲ್ ಬಿ ದ ಸ್ಟೆಬಿಲಿಟಿ ಅಂತ ನಾವು ಹೇಳಬಹುದು. ಓಕೆ, and see here, lesser the value of specific binding energy. Okay, we can say that lower will be the stability. ನೋಡಿ, ಯಾವ ನ್ಯೂಕ್ಲಿಯೈಗೆ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ವ್ಯಾಲ್ಯೂ ಅನ್ನೋದು ಜಾಸ್ತಿ ಇರುತ್ತೋ, ಮ್ಯಾಕ್ಸಿಮಮ್ ಆಗಿರುತ್ತೋ ಅಂತ ಒಂದು ನ್ಯೂಕ್ಲಿ ಸ್ಟೇಬಲ್ ಅಂತ ನಾವು ಕರೀಬಹುದು. ಯಾವ ಎಲಿಮೆಂಟ್ಗೆ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ವ್ಯಾಲ್ಯೂ ಅನ್ನೋದು ಕಡಿಮೆ ಇರುತ್ತೋ ಅದನ್ನ ನಾವು ಏನಂತ ಹೇಳ್ತೀವಿ? ಲೆಸ್ ಸ್ಟೇಬಲ್ ಎಲಿಮೆಂಟ್ ಇಲ್ಲ ನ್ಯೂಕ್ಲಿಯೈ ಅಂತ ನಾವು ಹೇಳಬಹುದು. ಸೊ ಬೇಸ್ಡ್ ಆನ್ ದಿಸ್ ಓನ್ಲಿ we can learn the next concepts. Okay, I hope you are understanding these points ma. So ಅರ್ಥ ಆಗಿದೆ ಅಲ್ವಾ? ಯಾವ ನ್ಯೂಕ್ಲಿಯೈಗೆ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಅನ್ನೋದು ಜಾಸ್ತಿ ಇರುತ್ತೋ ಅದು ಹೈಲಿ ಸ್ಟೇಬಲ್ ನ್ಯೂಕ್ಲಿಯೈ ಅಂತ ಕರಿತೀವಿ. ಯಾವ ಎಲಿಮೆಂಟ್ ಇಲ್ಲ ಯಾವ ನ್ಯೂಕ್ಲಿಯೈಗೆ ಬೈಂಡಿಂಗ್ ಎನರ್ಜಿ ವ್ಯಾಲ್ಯೂ ಕಡಿಮೆ ಇರುತ್ತೋ ಅದನ್ನ ಲೆಸ್ ಸ್ಟೇಬಲ್ ನ್ಯೂಕ್ಲಿಯೈ ಎಲಿಮೆಂಟ್ ಅಂತ ನಾವು ಕರಿತೀವಿ. So let us see the next one, that is the binding energy curve. Especially it is a specific binding energy curve ಅಂತನೂ ಸಹ ನಾವು ಹೇಳಬಹುದು. So please think about this. ಏನು ಹೇಳ್ತಾ ಇದೀವಿ ಅಂತಂದಾಗ, this is an important curve which can be expected for 3 marks. 3 marksಗೆ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಮುಂಚೆ ಆಗಿದ್ದರೆ ಈ ಕ್ವಶನ್ ನಿಮಗೆ 5 ಮಾರ್ಕ್ಸ್ಗೆ ಬರತಕ್ಕಂಥ ಚಾನ್ಸ್ ಇತ್ತು, ಆದರೆ ಇದು 3 ಮಾರ್ಕ್ಸ್ಗೆ ನಾವು ಕೇಳಬಹುದು ಅಂತ ಹೇಳ್ತಾ ಇದ್ದೀವಿ. 3 ಮಾರ್ಕ್ಸ್ ಕೇಳಿದ್ದಾಗ ಗ್ರಾಫ್ನ ಪ್ಲಾಟ್ ಮಾಡಬೇಕು. ಗ್ರಾಫ್ನ ಪ್ಲಾಟ್ ಮಾಡಿ ಅದಾದ ನಂತರ ನೀವು ಅದರ ರಿಲೇಟೆಡ್ ಒಂದು 3-4 ಪಾಯಿಂಟ್ಸ್ ಬರೆದ್ರೆ ಇಟ್ ಈಸ್ ಮೋರ್ ಸಫಿಷಿಯಂಟ್. ಸೊ ಪ್ಲೀಸ್ ಅಬ್ಸರ್ವ್ ದ ಗ್ರಾಫ್ ಹಿಯರ್ ಕೇರ್ಫುಲಿ. ಓಕೆ, ಒಂದು ಸ್ವಲ್ಪ ಕ್ಲಮ್ಸಿ ಆಗಿದೆ, ಡೋಂಟ್ ವರಿ, ಐ ವಿಲ್ ಎಕ್ಸ್ಪ್ಲೈನ್ ಟು ಯು ಮಾ. ನೋಡಿ ಇಲ್ಲಿ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಅಂದ್ರೆ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿನ ವೈ ಆಕ್ಸಿಸ್ ಅಲ್ಲಿ ಕನ್ಸಿಡರ್ ಮಾಡಿದ್ದೀವಿ, ಮಾಸ್ ನಂಬರ್ನ ಎಕ್ಸ್ ಆಕ್ಸಿಸ್ ಅಲ್ಲಿ ಕನ್ಸಿಡರ್ ಮಾಡಿದ್ದೀವಿ. ಸೊ ಪ್ಲೀಸ್ ಥಿಂಕ್ ಅಬೌಟ್ ದಿಸ್. ವಾಟ್ ಈಸ್ ದ ನೇಚರ್ ಆಫ್ ದ ಗ್ರಾಫ್ ನೇಚರ್ ನೋಡಿ, ಇಲ್ಲಿಂದ ಶುರು ಆಗ್ತಾ ಇದೆ ನಮಗೆ, ಹೀಗೆ ಸ್ಟ್ರೈಟ್ ಆಗಿ ಹೋಗಿ ಮತ್ತು ಡೌನ್ ಬಂದು ಮತ್ತು ನಿಮಗೆ ರೈಸ್ ಆಗಿ ಮತ್ತು ಇಲ್ಲಿ ಡೌನ್ ಬಂದಿದೆ ಮತ್ತು ಇಲ್ಲಿ ರೈಸ್ ಆಗಿ ಮತ್ತು ಇಲ್ಲಿ ಡೌನ್ ಬಂದು ಹೀಗೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ದಟ್ ಈಸ್ ಅ ನೇಚರ್. ಓಕೆ, ಲೈಕ್ ದಿಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ಈ ರೀತಿ ನಾವು ಅನಲೈಸ್ ಮಾಡಬೇಕು. ಇದರಲ್ಲಿ ನೀವು ನೋಡಿ 3 ಪೀಕ್ಸ್ ನಿಮಗೆ ಕಾಣಿಸ್ತಾ ಇದೆ. 3 ಪೀಕ್ಸ್, ಇಸ್ ಇಟ್ ಕ್ಲಿಯರ್? ದಿಸ್ ಅ ನೇಚರ್ ಅಂತ ನಾವು ಹೇಳಬಹುದು. ದಿಸ್ ಅ ನೇಚರ್ ಆಫ್ ದ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಕರ್ವ್. ಸೊ ಈ ಒಂದು ಗ್ರಾಫ್ನ ನೀವು ನೋಡಿದ್ದಾಗ ಇದರಿಂದ ನಾವು ಕೆಲವು ಪಾಯಿಂಟ್ಸ್ ನಾವು ಅರ್ಥ ಮಾಡ್ಕೋಬೇಕು.
ವಾಟ್ ಆರ್ ದೋಸ್ ಪಾಯಿಂಟ್ಸ್ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅರ್ಥ ಆಗಿದೆ ಅಲ್ವಾ? ನೋಡಿ, ನೀಟಾಗಿ ಅನಲೈಸ್ ಮಾಡಿ. ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್, ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ವ್ಯಾಲ್ಯೂ ಅನ್ನೋದು ವೈ ಆಕ್ಸಿಸ್ ಅಲ್ಲಿ. ಬಟ್ ಯೂನಿಟ್ ಅಬ್ಸರ್ವ್ ಮಾಡಿ, ಯೂನಿಟ್ ಅನ್ನೋದು ನಿಮಗೆ ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಇರುತ್ತೆ, ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಇರುತ್ತೆ. ಸೊ ಮಾಸ್ ನಂಬರ್ ಅನ್ನೋದು ಎಕ್ಸ್ ಆಕ್ಸಿಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ಪ್ಲೀಸ್ ಸಿ ಹಿಯರ್, what are the important points we have to draw from this particular graph. ಈ ಗ್ರಾಫ್ ಇಂದ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾವು ಡ್ರಾ ಮಾಡಬೇಕು ಅಂತಂದ್ರೆ, ಸಿ ಹಿಯರ್, ಆ ಎನರ್ಜಿ ಕರ್ವ್ ಅನ್ನೋದು ರೈಸಸ್ ಶಾರ್ಪ್ಲಿ ಫಾರ್ ಲೋ ವ್ಯಾಲ್ಯೂಸ್ ಆಫ್ ಮಾಸ್ ನಂಬರ್ಸ್. ಮಾಸ್ ನಂಬರ್ಸ್ ಅನ್ನೋದು ಕಡಿಮೆ ಇದ್ದಾಗ, ಮಾಸ್ ನಂಬರ್ಸ್ ನಿಮಗೆ ಕಡಿಮೆ ಇದ್ದಾಗ ನೋಡಿ ಹೇಗಿದೆ, ಲೀನಿಯರ್ಲಿ ಸ್ಟ್ರೈಟ್ ಆಗಿ ಶಾರ್ಪ್ ಆಗಿ ಗ್ರೋ ಆಗಿದೆ ಅಂತ ಹೇಳ್ತಾ ಇದ್ವಿ. ಶಾರ್ಪ್ ಆಗಿ ಅದು ಗ್ರೋ ಆಗಿದೆ ಅಂತ ನಾವು ಹೇಳಬಹುದು. ಓಕೆ, ನೆಕ್ಸ್ಟ್ ಒನ್, ಇನ್ ದಿಸ್ ಫಸ್ಟ್ ಒನ್ ನೋಡಿ, ಸೆಕೆಂಡ್ ಪಾಯಿಂಟ್, ಇನ್ ದ ಲೋ ಮಾಸ್ ರೀಜಿಯನ್ there are certain peaks in the curve corresponding to the nuclei such as helium, carbon and this is oxygen anta navu ಹೇಳ್ತೇವೆ. helium, carbon and oxygen, helium, carbon and oxygen. okay, so most probably ನಿಮಗೆ ಆಕ್ಸಿಜನ್ ಮತ್ತು ಕಾರ್ಬನ್ ಇದರ ಇಲ್ಲಿ ನಿಮ್ಗೆ ಇಲ್ಲಿ ಅನಲೈಸ್ ಮಾಡಿ, ಕಾರ್ಬನ್ ಇಸ್ ಇಟ್ ಕ್ಲಿಯರ್? ಸೊ ಕಾರ್ಬನ್ ಆಗಿರ್ಬೋದು ಮತ್ತು ಆಕ್ಸಿಜನ್ ಆಗಿರ್ಬೋದು. thus these nuclei are more stable than their immediate or neighboring nuclei ಅಂತ ನಾವು ಹೇಳ್ತೇವೆ, neighboring nuclei. so please think about this. ಆಕ್ಸಿಜನ್ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ನಿಮಗೆ ಈ ಗ್ರಾಫ್ ಅಲ್ಲಿ ನಿಮಗೆ ಲೋಯರ್ ಮಾಸ್ ನಂಬರ್ಸ್ ನ ನೀವು ಅಬ್ಸರ್ವ್ ಮಾಡಿದ್ದಾಗ ನಾನು ಮಾರ್ಕ್ ಮಾಡಿದ್ದೀನಿ ನೋಡಿ ಗ್ರೀನ್ ಕಲರ್ ಅಲ್ಲಿ. ಆಕ್ಸಿಜನ್ ಹೀಲಿಯಂ, ಕಾರ್ಬನ್, ಆಕ್ಸಿಜನ್ ನ ರೆಪ್ರೆಸೆಂಟ್ ಮಾಡುತ್ತೆ. ವಾಟ್ ದ ಪೀಕ್ಸ್ ಸೇಸ್ ಟು ಅಸ್, ಏನ್ ಹೇಳುತ್ತೆ ನಮ್ಗೆ ಅಂತಂದಾಗ, ಆ ಎಲಿಮೆಂಟ್ಸ್ ಅನ್ನೋದು ಸ್ಟೇಬಲ್ ಆಗಿದೆ. ಪೀಕ್ ಅಂತಂದ್ರೆ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ವ್ಯಾಲ್ಯೂ ಜಾಸ್ತಿ ಇದೆ ಅಂತ ತಾನೇ ಅರ್ಥ. ಯಾವಾಗ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ವ್ಯಾಲ್ಯೂ ಜಾಸ್ತಿ ಇರುತ್ತೋ ಅವಾಗ ನಿಮಗೆ ಅದು ಸ್ಟೇಬಲ್ ಅಂತ ಇಂಡಿಕೇಟ್ ಮಾಡುತ್ತೆ. therefore we can say that they are stable compared to their neighboring or immediate, ಆ ಕಡೆ ಈ ಕಡೆ ಇರತಕ್ಕಂಥ ನ್ಯೂಕ್ಲಿಯೈ ಕಂಪೇರ್ ಮಾಡಿದ್ರೆ ಈ ನ್ಯೂಕ್ಲಿಯೈ ಅನ್ನೋದು ಸ್ಟೇಬಲ್ ಅನ್ನೋದನ್ನು ನಾವು ಅರ್ಥ ಮಾಡಿಕೋಬೇಕು. ಓಕೆ, ಲೇಟರ್ ಸಿ ಹಿಯರ್ ನೆಕ್ಸ್ಟ್ ಪಾಯಿಂಟ್ ಅನಲೈಸ್ ಮಾಡಿ ಏನ್ ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸಿ ಹಿಯರ್, maximum binding energy per nucleon is 8.75 for iron. 8.8 ಅಂತಾನು ಹೇಳ್ತಾರೆ ಕೆಲವು ಬುಕ್ಸ್ ಅಲ್ಲಿ. ನೋಡಿ ಇಲ್ಲಿ ಮ್ಯಾಕ್ಸಿಮಮ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಅನ್ನೋದು ಐರನ್ಗೆ ಅಬ್ಸರ್ವ್ ಮಾಡಿದ್ದಾರೆ. ನೋಡಿ ಇಲ್ಲಿ ಐರನ್ ವಿಲ್ ಹ್ಯಾವ್ ದ ಮ್ಯಾಕ್ಸಿಮಮ್ specific binding energy per nuclei, specific energy value. So and it is equals to 8.75 million electron volt. Mass number 56, iron 56 ಅನ್ನೋ ಒಂದು ಎಲಿಮೆಂಟ್ ನ್ಯೂಕ್ಲಿಯೈಗೆ ನಿಮಗೆ ಮ್ಯಾಕ್ಸಿಮಮ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ದಾರೆ. ಎಷ್ಟು ಅಂತಂದ್ರೆ 8.75 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್. ಅಂಡ್ ರೀಚಸ್ ಮಿನಿಮಮ್, ಹಾಗೆ ಹೋಗ್ತಾ ಮಿನಿಮಮ್ಗೆ ರೀಚ್ ಆಗುತ್ತೆ. ಅಂಡ್ ಇಟ್ಸ್ ವ್ಯಾಲ್ಯೂ 7.6 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್ ಫಾರ್ ದ ಮಾಸ್ ನಂಬರ್ 238 ಯುರೇನಿಯಂ ಎಲಿಮೆಂಟ್ಗೆ ಹಾಗೆ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಈ ವ್ಯಾಲ್ಯೂಸ್ ಅನ್ನೋದು ನೀವು ಮಸ್ಟ್ ಅಂಡ್ ಶುಡ್ ನೀವು ನಿಮ್ಮ ಮೈಂಡ್ ಅಲ್ಲಿ ಇಟ್ಕೋಬೇಕು, ಫಿಕ್ಸ್ ಆಗಿರಬೇಕು. ಇಲ್ಲದೆ ಹೋಗಿದ್ದಾಗ ನೀಟಲ್ಲಿ, ಜೆಇಯಲ್ಲಿ, KCET ಅಲ್ಲಿ ಕ್ವಶನ್ಸ್ ನ ಆನ್ಸರ್ ಮಾಡೋದು ಕಷ್ಟ ಆಗಿರುತ್ತೆ. ಓಕೆ, ಸೊ ಪ್ಲೀಸ್ ಅಬ್ಸರ್ವ್ ದಿಸ್. ನೆಕ್ಸ್ಟ್ ಪಾಯಿಂಟ್, ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಇಸ್ ಲೋಯರ್ ಫಾರ್ ಬೋತ್ ಲೈಟ್ ನ್ಯೂಕ್ಲಿಯೈ ವಿಚ್ ಈಸ್ ಹ್ಯಾವಿಂಗ್ ದ ಮಾಸ್ ನಂಬರ್ ಲೆಸ್ ದ್ಯಾನ್ 30. ಮಾಸ್ ನಂಬರ್ ಲೆಸ್ ದ್ಯಾನ್ 30 ಇರತಕ್ಕಂಥ ಎಲಿಮೆಂಟ್ಸ್ಗೆ ಬೈಂಡಿಂಗ್ ಎನರ್ಜಿ ವ್ಯಾಲ್ಯೂ ತುಂಬಾ ಕಡಿಮೆ ಇರುತ್ತೆ. ನೋಡಿ ಇಲ್ಲಿ 1.1, ಇಲ್ಲಿ 2 ಇದೆ, 4 ಇದೆ, ಅದೇ ರೀತಿ ನಿಮಗೆ 5.6 ಆ ರೀತಿ ನಿಮಗೆ ಯಾವ ನ್ಯೂಕ್ಲಿಯೈಗೆ ಮಾಸ್ ನಂಬರ್ಸ್ ಅನ್ನೋದು ಲೆಸ್ ದ್ಯಾನ್ 30 ಇರುತ್ತೋ ಅಂತಹ ಒಂದು ನ್ಯೂಕ್ಲಿಯೈಗೆ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ವ್ಯಾಲ್ಯೂ ಅನ್ನೋದು ಕಡಿಮೆ ಇರುತ್ತೆ ಅಂತ ಹೇಳಬಹುದು. ಓಕೆ, ಅಷ್ಟೇ ಅಲ್ಲ, ಸಿಯರ್ ಅಂಡ್ ಹೆವಿ ನ್ಯೂಕ್ಲಿಯೈ. ಒನ್ ಮೋರ್ ಥಿಂಗ್, ಮಾಸ್ ನಂಬರ್ ನೋಡಿ ಇಲ್ಲಿ ಅನಲೈಸ್ ಮಾಡಿ. ಇದು ಮಾಸ್ ನಂಬರ್ ಈಸ್ ಗ್ರೇಟರ್ ದ್ಯಾನ್ 170. ಮಾಸ್ ನಂಬರ್ ಅನ್ನೋದು 170ಗಿಂತೂ ಜಾಸ್ತಿ ಇದ್ದರೂ ಸಹ ನಿಮಗೆ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ವ್ಯಾಲ್ಯೂ ಅನ್ನೋದು ಕಡಿಮೆ ಇದೆ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಬೇಕು. ಓಕೆ, ನೆಕ್ಸ್ಟ್ ಪಾಯಿಂಟ್, ದ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಇಸ್ ಲಾರ್ಜ್ ಫಾರ್ ನ್ಯೂಕ್ಲಿಯೈ ಹ್ಯಾವಿಂಗ್ ಮಾಸ್ ನಂಬರ್ಸ್
in the range 30 and 170 here. 30 ಮತ್ತು 170ಗೆ 30 ಮತ್ತು 170 ಮಾಸ್ ನಂಬರ್ ಮಧ್ಯದಲ್ಲಿ ಇರುವಂತಹ ಒಂದು ನ್ಯೂಕ್ಲಿಯೈಗೆ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ವ್ಯಾಲ್ಯೂ ಅನ್ನೋದು ಆಲ್ಮೋಸ್ಟ್ ಆಲ್ ನೋಡಿ ಇಲ್ಲಿ ಮ್ಯಾಕ್ಸಿಮಮ್ ಆಗಿರುತ್ತೆ. ಅಂದ್ರೆ ಇಟ್ ಈಸ್ ನಿಯರ್ಲಿ ಈಕ್ವಲ್ ಟು ಐರನ್. ಐರನ್ಗೆ ಎಷ್ಟು ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ವ್ಯಾಲ್ಯೂ ಇದೋ ಅದಕ್ಕೆ ನಿಯರ್ಲಿ ಈಕ್ವಲ್ ಆಗಿದೆ. ಸೊ ಅದರಿಂದ ನಾವೇನ್ ಹೇಳಬಹುದು ಅಂತಂದರೆ ದೇ ಆರ್ ಮೋರ್ ಸ್ಟೇಬಲ್. ಅರ್ಥ ಆಗಿದೆ ಅಲ್ವಾ? ಸೊ ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ. ಯಾವ ನ್ಯೂಕ್ಲಿಯೈಗೆ ಮಾಸ್ ನಂಬರ್ ಅನ್ನೋದು 30 ಮತ್ತು 170 ಇನ್ ಬಿಟ್ವೀನ್ ಇರುತ್ತೋ ಆ ಒಂದು ನ್ಯೂಕ್ಲಿಯೈಗೆ ಎನರ್ಜಿ ಅಂದ್ರೆ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ವ್ಯಾಲ್ಯೂ ಅನ್ನೋದು ನಿಯರ್ಲಿ ಈಕ್ವಲ್ ಟು ದಟ್ ಆಫ್ ಐರನ್ 56 ನಿಯರ್ಲಿ ಈಕ್ವಲ್ ಆಗಿರುತ್ತೆ. ಹಾಗಾಗಿ ಈ ಒಂದು ನ್ಯೂಕ್ಲಿಯೈ ಅನ್ನೋದು ನಿಮ್ಗೆ ಏನಾಗಿರುತ್ತೆ, ಸ್ಟೇಬಲ್ ನ್ಯೂಕ್ಲಿಯೈ ಅಂತ ನಾವು ಕನ್ಸಿಡರ್ ಮಾಡಬಹುದು. ಓಕೆನಾ? ಸೊ ದಟ್ ಈಸ್ ದ ನೆಕ್ಸ್ಟ್ ಪಾಯಿಂಟ್. ಸೊ ಸಿ ಹಿಯರ್, ಹೆವಿ ನ್ಯೂಕ್ಲಿಯೈ ಲೈಕ್ ಯುರೇನಿಯಂ 238 have low binding energy per nucleon and hence they are unstable ಅಂತ ಹೇಳ್ತಾರೆ, and radioactive. ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೋಡಿ ಇಲ್ಲಿ ಯಾವ ನ್ಯೂಕ್ಲಿಯೈಗೆ ಮಾಸ್ ನಂಬರ್ ಅನ್ನೋದು ಗ್ರೇಟರ್ ದ್ಯಾನ್ 170 ಆಗಿರುತ್ತೋ, ಗ್ರೇಟರ್ ದ್ಯಾನ್ 170 ಫಾರ್ ಎಕ್ಸಾಂಪಲ್ ಯುರೇನಿಯಂ 238 ಯುರೇನಿಯಂ ಆಗಿರ್ಬೋದು, ಇಲ್ಲ ಥೋರಿಯಂ ಆಗಿರ್ಬೋದು, ಓಕೆ, ರೇಡಿಯಂ ಆಗಿರ್ಬೋದು. ಇಂತಹ ಒಂದು ಎಲಿಮೆಂಟ್ಸ್ಗೆ ಮಾಸ್ ನಂಬರ್ ಅನ್ನೋದು ಜಾಸ್ತಿ ಇರೋದ್ರಿಂದ ಅಂದ್ರೆ ಗ್ರೇಟರ್ ದ್ಯಾನ್ 170 ಇರೋದ್ರಿಂದ ಅದರ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಅನ್ನೋದು ಕಡಿಮೆ ಇರುತ್ತೆ. ಹಾಗಾಗಿ ದೇ ಆರ್ ರೇಡಿಯೋ ಆಕ್ಟಿವ್ ಇನ್ ನೇಚರ್, ಅಂದ್ರೆ ಅನ್ಸ್ಟೇಬಲ್ ಆಗಿರುತ್ತೆ. ಬಿಕಾಸ್ ಆಫ್ ಇಟ್ಸ್ ಅನ್ಸ್ಟೆಬಿಲಿಟಿ it will show radioactivity phenomena. radioactivity ನ ತೋರಿಸುತ್ತೆ. ಅದಕ್ಕೆ ಅದನ್ನ ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸಸ್ ಅಂತಾನೂ ಸಹ ನಾವು ಕರೀಬಹುದು. ಓಕೆ, ವಾಟ್ ಈಸ್ ದಿಸ್ ರೇಡಿಯೋ ಆಕ್ಟಿವಿಟಿ ಅನ್ನೋದ್ರ ಬಗ್ಗೆ ಆಮೇಲೆ ನಾವು ಬ್ರೀಫ್ ಆಗಿ ಡಿಸ್ಕಸ್ ಮಾಡಿಕೊಂಡು ಹೋಗೋಣ. ಓಕೆನಾ? ಸೊ ಲೈಕ್ ದಟ್ ವಿ ಹ್ಯಾವ್ ಟು ಲರ್ನ್ ದೀಸ್ ಪಾಯಿಂಟ್ಸ್ ಕಂಪಲ್ಸರಿಲಿ ರಿಲೇಟೆಡ್ ಟು ಬೈಂಡಿಂಗ್ ಎನರ್ಜಿ ಕರ್ವ್. ಅದಕ್ಕೆ ಇಲ್ಲಿ ನೋಡಿ ಸೈಲಿಯಂಟ್ ಫೀಚರ್ಸ್ ಆಫ್ ಬೈಂಡಿಂಗ್ ಎನರ್ಜಿ ಕರ್ವ್ ಅಂತ ನಾನು ಹೇಳಿದ್ದೀನಿ. ಸೈಲಿಯಂಟ್ ಫೀಚರ್ಸ್ ಅಂದ್ರೆ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆರ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ವಿ ಹ್ಯಾವ್ ಟು ಲರ್ನ್ ರಿಲೇಟೆಡ್ ಟು ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಕರ್ವ್. ಓಕೆನಾ? ಐ ಹೋಪ್ ಯು ಕ್ಯಾನ್ ಲರ್ನ್ ದಿಸ್. ಓದ್ತೀರಾ, ಕಲಿತೀರಾ, ಓಕೆ, ನೆನಪಲ್ಲಿ ಇಟ್ಕೊಳ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡುತ್ತಾ ನಾವು ಇವಾಗ ಕೆಲವು ಎಕ್ಸಾಂಪಲ್ಸ್ ನಾವು ಡಿಸ್ಕಸ್ ಮಾಡಿಕೊಂಡು ಹೋಗೋಣ. ಓಕೆ, what are those examples? Please have a look and solve these problems here. Find the binding energy per nucleon of calcium 2040 nucleus. Given mass of the calcium nucleus is 39.962589 U. mass of the neutron ಕೊಟ್ಟಿದ್ದಾರೆ, mass of the proton ಸಹ ಕೊಟ್ಟಿದ್ದಾರೆ. Take 1 AMU is equals to 931 million electron volt divided by C square ಅಂತ ಕೊಟ್ಟಿದ್ದಾರೆ. ಹಾಗಾಗಿ we have to find out the specific binding energy value ನ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ how can we do this? ನಮಗೆ ಗೊತ್ತಿದೆ ನೋಡಿ, ಸ್ಟೆಪ್ ಬೈ ಸ್ಟೆಪ್ ನಾವು ಅನಲೈಸ್ ಮಾಡಿಕೊಂಡು ಹೋಗೋಣ. ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಈಸ್ ನಥಿಂಗ್ ಬಟ್ ಡೆಲ್ಟಾ ಎಂ ಇಂಟು ಸಿ ಸ್ಕ್ವೇರ್ ಅಂತ ಬರೀಬಹುದು. ಇಲ್ಲದೆ ಹೋಗಿದ್ದಾಗ ನೋಡಿ ಇಲ್ಲಿ 931 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್ ಡೆಲ್ಟಾ ಎಂ ಮಾಸ್ ಡಿಫೆಕ್ಟ್ ಇಂಟು 931 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್ ಅಂತನೂ ಸಹ ನಾವು ಬರೀಬಹುದು. ಲೆಟ್ ಅಸ್ ಕಾಲ್ ದಿಸ್ ಆಸ್ ಈಕ್ವೇಶನ್ 1 ಅಂತ ನಾವು ಕರಿತಾ ಇದೀವಿ. ನೋಡಿ, ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ನಮ್ಗೆ ಬೇಕು ಅಂತ ಅಂದರೆ ನಾವು ಮಾಸ್ ಡಿಫೆಕ್ಟ್ ನ ಫೈಂಡ್ ಔಟ್ ಮಾಡಬೇಕು. ದೇರ್ಫೋರ್ ಮಾಸ್ ಡಿಫೆಕ್ಟ್ ಕ್ಯಾನ್ ಬಿ ರಿಟನ್ ಆಸ್ Z into MP plus A minus Z into Mn minus actual mass of the nucleus. So just substitute the values of this here. Delta M becomes equals to Z. ಇಲ್ಲಿ Z ವ್ಯಾಲ್ಯೂ ನಿಮಗೆ 20 ಇರುತ್ತೆ,
ಮಾಸ್ ನಂಬರ್ ವ್ಯಾಲ್ಯೂ ನಿಮಗೆ 40 ಇರುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು Z ಅಂತಂದರೆ 20 ಇಂಟು ಮಾಸ್ ಆಫ್ ದ ಪ್ರೋಟಾನ್ ಈಸ್ 1.007825 ಪ್ಲಸ್ ನೋಡಿ ಇಲ್ಲಿ A ಮೈನಸ್ Z ಅಂದರೆ 40 ಮೈನಸ್ 20 ಇಂಟು ಮಾಸ್ ಆಫ್ ದ ನ್ಯೂಟ್ರಾನ್ ಈಸ್ 1.008665 minus mass of the nucleus, actual mass of the nucleus is 39.96 ಅಂತ ನಾವು ಹೇಳಿ 39.962589 ಅಂತ ನಮಗೆ ಸಿಗುತ್ತೆ. ಸೊ ಕ್ಯಾಲ್ಕುಲೇಟ್ ಮಾಡಿ ಡೆಲ್ಟಾ m becomes equal to ಎಷ್ಟು ಬರುತ್ತೆ ಅಂತಂದಿದ್ದಾಗ ಇದನ್ನೆಲ್ಲ ನೀವು ಅನಲೈಸ್ ಮಾಡಿದ್ರೆ ನಮ್ಗೆ ಅಪ್ರಾಕ್ಸಿಮೇಟ್ಲಿ ನೋಡಿ ಇಲ್ಲಿ 40 ಅಂದರೆ 20 ಇಂಟು ದಿಸ್ ಪ್ಲಸ್ 40 minus 20 ಅಂದರೆ 20 ಇಂಟು ದಟ್ ಮಚ್. ಸೊ ಎರಡರನ್ನು ಆ್ಯಡ್ ಮಾಡಿದ್ರೆ ನಮಗೆ 40.3298 ಅಂತ ನಮಗೆ ಸಿಗುತ್ತೆ ಮೈನಸ್ 39.962589. ಸೊ ಇಫ್ ಯು ಡೂ ದಿಸ್ ವಿಲ್ ಗೆಟ್ ಡೆಲ್ಟಾ m. ಇದನ್ನ ಸಬ್ಟ್ರಾಕ್ಟ್ ಮಾಡಿದ್ದಾಗ ನಮಗೆ ಅಪ್ರಾಕ್ಸಿಮೇಟ್ಲಿ ನೋಡಿ ಇಲ್ಲಿ 0.367211 u ಅಂತ ನಾವು ಹೇಳಬಹುದು. ದಟ್ ಇಸ್ ಅಬೌಟ್ ದ ಡೆಲ್ಟಾ m. ಸೊ ಈ ಒಂದು ಡೆಲ್ಟಾ m ನ 1 ಅಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ದಾಗ ವಿಲ್ ಗೆಟ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು ಏನಾಗತ್ತೆ ನೋಡಿ ಇಲ್ಲಿ 0.36721 ಇಂಟು 931 ಮಲ್ಟಿಪ್ಲೈ ಮಾಡಿ ನಿಮಗೆ ಏನು ಬರುತ್ತೆ ನಿಮಗೆ ಅಂತಂದಿದ್ದಾಗ ಡೆಫಿನೆಟ್ಲಿ ಯು ವಿಲ್ ಗೆಟ್ ದ ಆನ್ಸರ್ ಆಸ್ ಎಷ್ಟು ಬರುತ್ತೆ, ಯು ವಿಲ್ ಗೆಟ್ ಅಪ್ರಾಕ್ಸಿಮೇಟ್ಲಿ ನಿಮಗೆ. ಸೊ ನೋಡಿ ಇಲ್ಲಿ ಎಷ್ಟು ಬರ್ಬೋದು ನಿಮಗೆ 931 ಇಂಟು 0.3672. ಓಕೆ, ನಾನು ಕ್ಯಾಲ್ಕುಲೇಟ್ ಮಾಡಿದ ನಮಗೆ ಎಷ್ಟು ಬರ್ತಾ ಇದೆ ಅಂತಂದ್ರೆ ಯು ಕ್ಯಾನ್ ಸೇ ಇಟ್ ಈಸ್ 8.547 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್ ಅಷ್ಟು ಎನರ್ಜಿ ನಮಗೆ ಸಿಗ್ತಾ ಇದೆ. ಐ ಥಿಂಕ್ ಯು ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ದಿಸ್ ವ್ಯಾಲ್ಯೂನ ಮಾಡ್ತೀರಲ್ವಾ, ಹ್ಯಾಪಿಯಾಗಿ ನೀವು ಅನಲೈಸ್ ಮಾಡಬಹುದು. ನೋಡಿ ಜನರಲ್ ಆಗಿ ಬೈಂಡಿಂಗ್ ಎನರ್ಜಿ ಆಗಿರ್ಬೋದು ಇಲ್ಲ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಆಗಿರ್ಬೋದು ನಮಗೆ ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್ಸ್ ಅಲ್ಲಿ ಕೊಟ್ಟಿರ್ತಾರೆ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ನ್ಯೂಕ್ಲಿಯಸ್ ಅಲ್ಲಿ. ಹಾಗಾಗಿ ವಿ ಹ್ಯಾವ್ ಟು ರಿಮೆಂಬರ್ ದಿಸ್ ವ್ಯಾಲ್ಯೂ ವಿತೌಟ್ ಫೇಲ್. Is it clear? So like that we have to think about the problem. Similarly let us see the next one. MCQ ನಿಮಗೆ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಇಂದ MCQs ನಿಮಗೆ ಬರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಐಡಿಯಾನ ಇಟ್ಟುಕೊಂಡು ಹೋಗೋಣ. ಸೊ ಅಟಾಮಿಕ್ ಮಾಸ್ ಯೂನಿಟ್ ಅಂದ್ರೆ ಏನು? ಏನ್ರಿ? ಬೈ ದ ಡೆಫಿನೇಷನ್ we can say that 1 AMU is equals to 1/12 of carbon mass of the carbon 12 ಅಂತ ನಾವು ಹೇಳಬಹುದಾ? mass of carbon 12 atom, hence we can select option A as a right answer. Okay, so like that we have to answer this question. Now similarly let us move on to the next question. What they are saying to us: the ratio of radius of an atom to the radius of its nucleus is around ಅಂತ ಹೇಳ್ತಾ ಇದ್ರಪ್ಪ. ಹೇಗೆ ಮಾಡ್ಬೋದು ಇಲ್ಲಿ ಒಂದ್ಸರಿ ಥಿಂಕ್ ಮಾಡಿ. ನಮಗೆ ಗೊತ್ತಿರೋ ಒಂದು ಫಾರ್ಮುಲಾ ಪ್ರಕಾರ ಇಲ್ಲ ನಮಗೊಂದು ನಾಲೆಜ್ ಪ್ರಕಾರ ವಿ ಕ್ಯಾನ್ ಸೇ ದಟ್ ರೇಡಿಯಸ್ ಆಫ್ ದ ಆಟಮ್ is equals to 10 to the power of -10 meter, and radius of the nucleus is equals to 10 to the power of -15 meter. Therefore we can say that radius of the atom divided by radius of the nucleus is equals to 10 to the power of -10 divided by 10 to the power of -15. you will get 10 to the power of 5 ಅಂತ ನಮಗೆ ಬರುತ್ತೆ. ಸೊ 10 to the power of 5 ಅಲ್ವಾ ನಮಗೆ ಬರಬೇಕಾಗಿರೋದು ಇಲ್ಲಿ. ಸೊ 10 to the power of 5 ಇಲ್ಲ. ಸೊ ನೋಡಿ ಇಲ್ಲಿ 10 to the power of 5 ಇಲ್ಲ, ಹಾಗೆ 10 to the power of 4 ಅಂತ ಕೊಟ್ಟಿದ್ದಾರೆ. ಯು ಕ್ಯಾನ್ ಟೇಕ್ ಅಪ್ರಾಕ್ಸಿಮೇಟ್ಲಿ 10 to the power of 4
ಇಲ್ಲ ಅಂತಂದರೆ ಇದನ್ನು ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ we can say it is 10 to the power of 5. You should get the answer as 10 to the power of 5. Hence we can select option B as a right answer. Option B as a right answer. Okay, I hope you are understanding these points here. One of the KCET problem also. So similarly illa ಕೆಲವು books ಅಲ್ಲಿ ನಿಮಗೆ ಈ ರೇಡಿಯಸ್ ಆಫ್ ದ ನ್ಯೂಕ್ಲಿಯಸ್ ಇದೆ ಅಲ್ವಾ, ರೇಡಿಯಸ್ ಆಫ್ ದ ನ್ಯೂಕ್ಲಿಯಸ್ ನಿಮಗೆ 10⁻⁻14 ಅಂತನೂ ಸಹ ಕನ್ಸಿಡರ್ ಮಾಡಿರ್ತಾರೆ. 10⁻⁻14 ಅಂತನೂ ಸಹ ಕನ್ಸಿಡರ್ ಮಾಡಿರ್ತಾರೆ. ಯಾಕೆ ಅಂತ ಅಂದರೆ ಅವರು ರೇಡಿಯಸ್ ಆಫ್ ದ ನ್ಯೂಕ್ಲಿಯೈನ 10⁻⁻14 ಅಂತನೂ ಸಹ ಕನ್ಸಿಡರ್ ಮಾಡ್ತಾರೆ. ಕೆಲವು ಬುಕ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ನೋ ನೀಡ್ ಟು ವರಿ ಅಬೌಟ್, ಬಟ್ ಸ್ಟ್ಯಾಂಡರ್ಡ್ 1 ಫರ್ಮಿ ಇರುತ್ತೆ. 1 ಫರ್ಮಿ ಅಂದ್ರೆ 10⁻⁻15 ಮೀಟರ್ ಅಂತ ನಾವು ತಗೋಬಹುದು. ಓಕೆನಾ? ಸೊ ಸಿಮಿಲರ್ಲಿ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್, ವಾಟ್ ದೇ ಆರ್ ಸೇಯಿಂಗ್ ಟು ಅಸ್. ದ ನಂಬರ್ ಆಫ್ ನ್ಯೂಟ್ರಾನ್ಸ್ ಇನ್ ದ ಪೊಲೋನಿಯಂ ಅಂತ ನಾವು ಹೇಳ್ಬೋದು. ನೋಡಿ ಇಲ್ಲಿ ಪೊಲೋನಿಯಂ ಇಲ್ಲಿ 84 218 ಅಂತ ಹೇಳ್ತಾ ಇದೀವಿ. ಸೊ ನೋಡಿ ಅನಲೈಸ್ ಮಾಡಿ. Z ಅಟಾಮಿಕ್ ನಂಬರ್ ಅನ್ನೋದು 84 ಆಗಿರುತ್ತೆ, ಮಾಸ್ ನಂಬರ್ ಅನ್ನೋದು 218 ಆಗಿರುತ್ತೆ. Therefore we can say that the number of neutrons is equals to A minus Z. So please substitute 218 minus 84. ನಾವು ಅದನ್ನ ಸಬ್ಟ್ರಾಕ್ಟ್ ಮಾಡಿದ್ದಾಗ you will get the answer as 134 ಅಂತ ನಮಗೆ ಸಿಗುತ್ತೆ. 218 ಅಲ್ವಾ, 218 minus 84, 218 minus 84 ತಗೊಂಡಿದ್ದಾಗ ನಿಮಗೆ ಆಲ್ಮೋಸ್ಟ್ ನಿಮಗೆ 134. Yes, 134 will be the number of neutrons. Hence we can select option D as a right answer. Option D is a right answer. Okay na? So like that we have to think about this one here. Now similarly let us see the next one. As compared to carbon 12 atom, carbon 14 atom has ಅಂತ ಹೇಳ್ತಾರೆ. As compared to carbon 12, ನೋಡಿ ಕಾರ್ಬನ್ 12 ಮತ್ತು ಕಾರ್ಬನ್ 14 ನಾವು ಕಂಪೇರ್ ಮಾಡಿದ್ದಾಗ ಏನಾಗಿರಬಹುದು ನೋಡಿ ಇಲ್ಲಿ ಅನಲೈಸ್ ಮಾಡಿ. ಕಾರ್ಬನ್ ಎರಡು ನಿಮಗೆ ಕಾರ್ಬನ್ ಆಗಿರೋದ್ರಿಂದ ಫಾರ್ ಕಾರ್ಬನ್ atomic number will be same, it is equal to 6. ಅಟಾಮಿಕ್ ನಂಬರ್ ಅಲ್ಲಿ ಯಾವುದೇ ರೀತಿ ನಿಮಗೆ ಡಿಫರೆನ್ಸ್ ಇಲ್ಲ. ಬಟ್ ಇಲ್ಲಿ ಮಾಸ್ ನಂಬರ್ ನಿಮಗೆ 12 ಇದೆ, ಇಲ್ಲಿ ಮಾಸ್ ನಂಬರ್ ನಿಮಗೆ 14 ಇದೆ. Therefore we can say that the difference in the mass number will be 14 minus 12. ಇದು ಯಾಕೆ ಅಂತಂದಾಗ we can say it is due to the number of neutrons ಅಂತ ನಾವು ಹೇಳಬಹುದು. number of neutrons we can say it is equal to 2. number of neutrons. ಹಾಗಾಗಿ ಏನು ಹೇಳ್ಬೋದು ನಾವಿಲ್ಲಿ ಅಂತಂದ್ರೆ we can say 2 extra neutrons ಅಂತ ನಾವು ಹೇಳ್ತೇವೆ. 2 extra neutrons ಕರೆಕ್ಟ್ ಆಗಿದೆ ಅಲ್ವಾ? 2 extra neutrons ಅಂತ ಹೇಳಬಹುದು. ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಅಡಿಷನಲ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. 2 extra electrons ಇರೋದಿಲ್ಲ. No 2 protons ಇರಲ್ಲ. 2 extra neutrons and no. Yes, we can go with option C as the right answer. Option C is the right answer. Okay na? ನೋಡಿ ಯಾವಾಗಾದ್ರೆ ಮಾಸ್ ನಂಬರ್ ಅಲ್ಲಿ ನಿಮಗೆ ಡಿಫರೆನ್ಸ್ ಇರುತ್ತೋ ದಟ್ ಈಸ್ ಡ್ಯೂ ಟು ನಂಬರ್ ಆಫ್ ನ್ಯೂಟ್ರಾನ್ಸ್ ಅನ್ನೋದನ್ನ ಕಾಮನ್ ಸೆನ್ಸ್ ಲಾಜಿಕ್ ಆಗಿ ನೀವು ಆನ್ಸರ್ ಮಾಡಬಹುದು. ಓಕೆ, ಸೊ ಸಿ ಹಿಯರ್ ಲೆಟ್ us see the next question. Density of a nucleus is as I said, as we have discussed that ಏನಂತ ಡಿಸ್ಕಸ್ ಮಾಡಿದ್ವಿ ನಾವು ಅಂತಂದ್ರೆ ನ್ಯೂಕ್ಲಿಯರ್ ಡೆನ್ಸಿಟಿ ಅನ್ನೋದು ನೋಡಿ ಇಲ್ಲಿ we know that the density of the nucleus is independent of ಮಾಸ್ ನಂಬರ್ ಮೇಲೆ ಇಂಡಿಪೆಂಡೆಂಟ್ ಆಗಿ ಇರುತ್ತೆ. ಓಕೆ, therefore we have studied that density of any nucleus is equals to how much approximately 10 to the power of 17 kg per meter cube. Hence we can say it is always remains constant. Density of any nucleus, ಯಾವುದೇ ಒಂದು ನ್ಯೂಕ್ಲಿಯಸ್ ನಾವು ತಗೊಂಡ್ರು ಸಹ
ಡೆನ್ಸಿಟಿ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಡಿ ನ ನಾವು ಸೆಲೆಕ್ಟ್ ಮಾಡಿಕೋಬಹುದು. ಓಕೆನಾ? ಸೊ ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದೀಸ್ ಕ್ವಶನ್ಸ್ ಕ್ಲಿಯರ್ಲಿ. ಅರ್ಥ ಆಗ್ತಾ ಇದೆ ಅಲ್ವಾ? ನಾವು ಹೇಗೆ ಅದನ್ನು ಆನ್ಸರ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಸಿಮಿಲರ್ಲಿ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನೋಡಿ ಇಲ್ಲಿ ಇಂಪಾರ್ಟೆಂಟ್ ಮಾಡೆಲ್ಸ್ ಇವೆಲ್ಲ ನಿಮಗೆ MCQs KCET ಯಲ್ಲೂ ಬರಬಹುದು, ಅಷ್ಟೆಲ್ಲ ಬೋರ್ಡ್ಗೂ ಸಹ ನಿಮಗೆ ಬರತಕ್ಕಂಥ ಅವಕಾಶಗಳು ಇದೆ. ಸೊ ಎನರ್ಜಿ ಈಕ್ವಲೆಂಟ್ ಆಫ್ 2 grams ಆಫ್ ಎ ಸಬ್ಸ್ಟೆನ್ಸ್ ಈಸ್ ಈಕ್ವಲ್ ಟು ಅಂತ ಹೇಳ್ತಾರೆ. ಎನರ್ಜಿ ಈಕ್ವಲೆಂಟ್. ಸೊ ಹೌ ಕ್ಯಾನ್ ಯು ಗೆಟ್ ಇಟ್ ಮಾ ಹಿಯರ್? ಹೇಗೆ ಅದನ್ನು ಸಾಲ್ವ್ ಮಾಡಬಹುದು ನೋಡಿ ಇಲ್ಲಿ. ಸೊ ಅಕಾರ್ಡಿಂಗ್ ಟು ದ ಗಿವೆನ್ ಕ್ವಶನ್, ಪ್ರಾಬ್ಲಮ್ ಪ್ರಕಾರ ನಾವು ಏನು ಹೇಳ್ಬೋದು ನಾವಿಲ್ಲಿ, ಮಾಸ್ ಆಫ್ ದ ಆಟಮ್, ಮಾಸ್ m ಈಸ್ ಈಕ್ವಲ್ಸ್ ಟು 2 grams ಅಂತ ಹೇಳಿದ್ದಾರೆ, ವಿಚ್ ಇಸ್ ನಥಿಂಗ್ ಬಟ್ 2 into 10 to the power of -3 kilogram. ನೋಡಿ ಮಾಸ್ ಅನ್ನೋದು ಕಿಲೋಗ್ರಾಮ್ಸ್ ಅಲ್ಲಿದೆ, ಹಾಗಾಗಿ ಬೈ ಐನ್ಸ್ಟೀನ್ಸ್ ಎನರ್ಜಿ ರಿಲೇಷನ್ ಈಕ್ವಲ್ ಟು mc². ವಿ ಕ್ಯಾನ್ ಸೇ E is equals to m ಅಂತಂದ್ರೆ 2 into 10 to the power of -3 into c ಅಂತಂದ್ರೆ 3 into 10 to the power of 8 whole square ಅಂತ ನಾವು ಬರೀಬಹುದು. ಸೊ E becomes equals to 2 into 10 to the power of -3 into 3 square ಅಂದ್ರೆ 9 into 10 to the power of 16. ಸೊ ಮಲ್ಟಿಪ್ಲೈ ಮಾಡಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು ಹೇಳಿ ನೋಡೋಣ. 18 into 10 to the power of 13 joules ಅಂತ ನಾವು ಹೇಳ್ತಾ ಇದೀವಿ. 18 into 10 to the power of 13 joules. ಬಟ್ ನಮ್ಗೆ ಇಲ್ಲಿ ಎಲ್ಲ ನಿಮಗೆ ಮಿಲ್ಲಿ ಜೌಲ್ಸ್ ಅಂತ ಕೊಟ್ಟಿದ್ದಾರೆ. ಮಿಲ್ಲಿ ಜೌಲ್ಸ್ ನಿಮಗೆ ಬರುವಂತಹ ಅವಕಾಶ ಇಲ್ಲ. ಹಾಗಾಗಿ ನೀವೇನು ಹೇಳ್ಬೋದು ನಾವಿಲ್ಲಿ ಅಂತಂದಾಗ, ಇಲ್ಲಿ m ಅನ್ನೋದು ಟೈಪಿಂಗ್ ಎರರ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಟ್ ಈಸ್ ಜಸ್ಟ್ ಜೌಲ್ಸ್, ಸೊ 18, ಓಕೆ, 18 into 10 to the power of 18 into 10 to the power of we can say 13 joule. That is option A will be the right answer. Option A will be the right answer. ಅರ್ಥ ಆಗಿದೆ ಅಲ್ವಾ? ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಇಲ್ಲ ಹೇಗೆ ಈ ಫಾರ್ಮುಲಾ ನಾವು ಅಪ್ಲೈ ಮಾಡಬೇಕು ಅಂತ ಅಂದ್ಬಿಟ್ಟು ನೋಡಿ, ಅನಲೈಸ್ ಮಾಡಿ. ಯಾವಾಗಾದ್ರೆ ಮಾಸ್ ಅನ್ನೋದು ಗ್ರಾಮ್ಸ್ ಇಲ್ಲ ಕಿಲೋಗ್ರಾಮ್ಸ್ ಇದ್ದಾಗ ನಾವು ಎನರ್ಜಿನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ E equal to mc² ಅನ್ನೊಂದು ಫಾರ್ಮುಲಾನ ಯೂಸ್ ಮಾಡಬೇಕು. ಅದೇ ಮಾಸ್ ಅನ್ನೋದು ಅಟಾಮಿಕ್ ಮಾಸ್ ಯೂನಿಟ್ಸ್ ಅಲ್ಲಿ ಇದ್ದಾಗ, ಅಟಾಮಿಕ್ ಮಾಸ್ ಯೂನಿಟ್ ಅಲ್ಲಿ ಕೊಟ್ಟಿದ್ದಾಗ ನಾವು ಇದನ್ನ ನೋಡಿ, ಎನರ್ಜಿನ m into 931 million electron volt ಅಂತ ನಾವು ಮಾಡಬೇಕು. ಓಕೆ, ಸೊ ಲೈಕ್ ದಟ್ ಯು ಹ್ಯಾವ್ ಟು ಥಿಂಕ್ ಅಬೌಟ್ ದಿಸ್ ಕ್ವಶನ್ಸ್ ಹಿಯರ್. ನಾವು ಸಿಮಿಲರ್ಲಿ ಐ ಹೋಪ್ ಯು ಕ್ಯಾನ್ ಡೂ ದಿಸ್ ಪ್ರಾಬ್ಲಮ್ ಹಿಯರ್. ಮಾಡ್ತೀರಲ್ವಾ? ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪ್ಲೀಸ್ ಟೇಕ್ ದಿಸ್ ಪ್ರಾಬ್ಲಮ್ ಆಸ್ ಎ ಹೋಮ್ವರ್ಕ್. ಕ್ಯಾಲ್ಕುಲೇಟ್ ವಾಟ್ ಈಸ್ ಡೆಲ್ಟಾ ಎಮ್. ಡೆಲ್ಟಾ ಎಮ್ ಅಂತಂದ್ರೆ z into mp plus a minus z into mn minus actual nucleus. ಸೊ ಸಬ್ಸ್ಟಿಟ್ಯೂಟ್ ಮಾಡಿ, ಸಿಂಪ್ಲಿಫೈ ಮಾಡಿ, ದೆನ್ ಡೆಫಿನೆಟ್ಲಿ ನಿಮಗೆ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಅನ್ನೋದು ನಿಮ್ಗೆ ಏನಾಗುತ್ತೆ ನೋಡಿ, ಇಲ್ಲಿ ಡೆಲ್ಟಾ ಎಮ್ ಇಂಟು 931 ಡಿವೈಡ್ ಬೈ ಎ, ದಟ್ ಈಸ್ ಮಾಸ್ ನಂಬರ್ ಅಂತ ನಾವು ಹೇಳಬಹುದು. ಇಸ್ ಇಟ್ ಕ್ಲಿಯರ್? ಸೊ ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್ ಅಂಡ್ ವಿ ಹ್ಯಾವ್ ಟು ಆನ್ಸರ್ ಅಬೌಟ್ ದಿಸ್ ಕ್ವಶನ್ ಹಿಯರ್. ಇಲ್ಲೂ ಏನೋ ಮಿಸ್ಟೇಕ್ ಮಾಡಿದ್ದೀವಿ ಇಲ್ಲಿ. ಒಂದು ನಿಮಿಷ. ಎಸ್ ಸಾರಿ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಆಲ್ಸೋ ಐ ಮೇಡ್ ಎ ಮಿಸ್ಟೇಕ್ ಹಿಯರ್. ಏನದು ಅಂತ ಅಂದಿದ್ದಾಗ, ಸೊ ಪ್ಲೀಸ್ ಥಿಂಕ್ ಅಬೌಟ್ ದಿಸ್. ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಈಸ್ ನಥಿಂಗ್ ಬಟ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್. ಸೊ ದಯವಿಟ್ಟು ಅದನ್ನ ಚೇಂಜ್ ಮಾಡಿಕೊಳ್ಳಿ. ದಟ್ ಈಸ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್. ಸೊ ಇದನ್ನ ನೀವು ಸಿಂಪ್ಲಿಫೈ ಮಾಡಿ. ಬೈಂಡಿಂಗ್ ಎನರ್ಜಿ ಅನ್ನೋದು ನಿಮಗೆ ಬರುತ್ತೆ ಇಷ್ಟು ಬರುತ್ತೆ, ಡಿವೈಡೆಡ್ ಬೈ ನಮಗೆ ನ್ಯೂಕ್ಲಿಯಾನ್ ಅಂದರೆ ಡಿವೈಡ್ ಬೈ 40. whenever we do this then you will get the answer here. You will get that particular answer, that is 8.547. so I made a mistake here. ದಯವಿಟ್ಟು ಅದನ್ನ ರೆಕ್ಟಿಫೈ ಮಾಡಿಕೊಳ್ಳಿ. ಓಕೆ, ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಅಂತಂದ್ರೆ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಅಲ್ವಾ? ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್. ಓಕೆ, ಸೊ ಪ್ಲೀಸ್ ಥಿಂಕ್ ಅಂಡ್ ಡೂ ಇಟ್. ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಕ್ವಶನ್ಸ್ ಕ್ಲಿಯರ್ಲಿ. ಸಾಲ್ವ್ ಮಾಡ್ತೀರಾ ಅಲ್ವಾ ಏನು ಹೇಳ್ತಾ ಇದ್ದೀವಿ ನಾವು ಅಂತ ಅಂದ್ಬಿಟ್ಟು. ಇಫ್ ಯು ಡೂ ದಿಸ್
then definitely you will get the answer in the million electron volts. ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್ಸ್ ನಿಮಗೆ ಆನ್ಸರ್ ಸಿಕ್ಕೇ ಸಿಗುತ್ತೆ. ಅದು ನಿಮಗೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರಬೇಕು ಅಂತಂದರೆ ವಿ ಕ್ಯಾನ್ ಸೇ ಇಟ್ ಆಸ್ ಎಷ್ಟು ಹೇಳ್ಬೋದು ನಾವಿಲ್ಲಿ, ವಿ ಕ್ಯಾನ್ ಸೇ ಇಟ್ ಈಸ್ ಐರನ್ ಅಲ್ವಾ. ಐರನ್ ಅಂತಂದಿದ ತಕ್ಷಣ ಮ್ಯಾಕ್ಸಿಮಮ್ ನಮಗೆ ಗೊತ್ತಿದೆ, ಬ್ಲೈಂಡಾಗೂ ಸಹ ಇದಕ್ಕೆ ಆನ್ಸರ್ ಮಾಡಬಹುದು 8.79 ಅಂತ, ಇಲ್ಲ 8.8 ಅಂತ ನಾವು ಇದನ್ನ ಬ್ಲೈಂಡಾಗಿ ಆನ್ಸರ್ ಮಾಡಬಹುದು. ಓಕೆ, ಬಿಕಾಸ್ ಆಫ್ ದಟ್ ರೀಸನ್ ಓನ್ಲಿ ಐ ಹ್ಯಾವ್ ಗಿವೆನ್ ದಿಸ್ ಪ್ರಾಬ್ಲಮ್ ಆಸ್ ಎ ಹೋಮ್ ವರ್ಕ್. ನೀವು ಇದನ್ನು ಸಾಲ್ವ್ ಮಾಡಿ. ಓಕೆನಾ, ಮಾಡ್ತೀರಲ್ವಾ? ಐ ಹೋಪ್ ಯು ಕ್ಯಾನ್ ಡೂ ದಿಸ್ ಪ್ರಾಬ್ಲಮ್ ಈಸಿಲಿ. ನೋಡಿ, ಇಲ್ಲಿ ಅಟಾಮಿಕ್ ನಂಬರ್ ಗೊತ್ತಿದೆ, everything they have given to you, so just substitute and simplify, then you will get the answer. Okay, so similarly let us move on to the next concept that is radioactivity. But actually radioactivity ಅನ್ನೋದು ನಿಮಗೆ ಸಿಲೆಬಸ್ ಇಂದ ಕಂಪ್ಲೀಟ್ ಆಗಿ ಡಿಲೀಟ್ ಆಗಿದೆ, ಬಟ್ ನಮಗೆ ಎಂಟ್ರೆನ್ಸ್ ಪರ್ಪಸ್ ಒಂದು ಸ್ವಲ್ಪ ಐಡಿಯಾ ಇರಬೇಕು. ಹಾಗಾಗಿ ಈ ರೇಡಿಯೋ ಆಕ್ಟಿವಿಟಿಯಲ್ಲಿ ಏನೇನು ಟಾಪಿಕ್ಸ್ ನಮಗೆ ಬರುತ್ತೆ ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಪ್ಲೀಸ್ ಕಾನ್ಸಂಟ್ರೇಟ್ ಅಂಡ್ ಪ್ರಿಪೇರ್ ವೆಲ್. ಓಕೆ, ಕಾನ್ಸಂಟ್ರೇಟ್ ಮಾಡಿ ಪ್ರಿಪೇರ್ ಆಗಿ. ಸೊ ವಾಟ್ ಈಸ್ ದಿಸ್ ರೇಡಿಯೋ ಆಕ್ಟಿವಿಟಿ? ಸೊ ಹೌ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ರೇಡಿಯೋ ಆಕ್ಟಿವಿಟಿ ಫಿನಾಮಿನಾ? ಸೊ ಅದರಲ್ಲಿ ಏನೇನು ಬರಬೇಕು ಅನ್ನೋಂತಂದ್ರೆ ನೋಡೋಣ. ಇದು ಸೊ ರೇಡಿಯೋ ಆಕ್ಟಿವಿಟಿ ಅಂದ್ರೆ ಏನು ಅಂತ ನಾವು ಬ್ರೀಫ್ ಆಗಿ ಡಿಸ್ಕಸ್ ಮಾಡಿಕೊಂಡು ಹೋಗೋಣ. ನೋಡಿ, ಇಲ್ಲಿ ದ ಸ್ಪಾಂಟೇನಿಯಸ್ ಎಮಿಷನ್ ಆಫ್ ಪಾರ್ಟಿಕಲ್ಸ್ ಆರ್ ರೇಡಿಯೇಷನ್ ಆಲ್ಫಾ ರೇಡಿಯೇಷನ್ ಆಗಿರ್ಬೋದು, ಬೀಟಾ ಅಂಡ್ ಗಾಮಾ ಅಂತ ನಾವು ಡಿಫರೆಂಟ್ ಆಗಿ ಹೇಳ್ಬೋದು. ಬೈ ಅನ್ ಅನ್ಸ್ಟೇಬಲ್ ನ್ಯೂಕ್ಲಿಯೈ ಫಾರ್ ವಾಟ್ ಪರ್ಪಸ್ ಅಂತಂದಾಗ to attain stability is called radioactivity. ಒಂದು unstable nuclei, that is the nuclei having the mass numbers greater than 170 ಇರುತ್ತಲ್ವಾ, ಅಂತ ಒಂದು ನ್ಯೂಕ್ಲಿಯೈ ನಿಮಗೆ ಅನ್ಸ್ಟೇಬಲ್ ಆಗಿರುತ್ತೆ ಅನ್ನೋದನ್ನ ನಾವು ಓದಿದ್ದೀವಿ. ಅದನ್ನ ನಾವು ಸ್ಟೆಬಿಲಿಟಿಗೋಸ್ಕರ ಏನ್ ಮಾಡುತ್ತೆ ಅಂತಂದ್ರೆ ಇಟ್ ಎಮಿಟ್ ಸರ್ಟನ್ ಪಾರ್ಟಿಕಲ್ಸ್ ಆಗಿರ್ಬೋದು, ಇಲ್ಲ ಸರ್ಟನ್ ರೇಡಿಯೇಷನ್ಸ್ ಅಂತಲೂ ಸಹ ನಾವು ಹೇಳ್ಬೋದು. ಅಂಡ್ ದೋಸ್ ರೇಡಿಯೇಷನ್ಸ್ ಆರ್ ಆಫ್ 3 ಟೈಪ್ಸ್ ಅಂತ ನಾವು ಹೇಳ್ತಾ ಇದ್ದೀವಿ. ದಟ್ ಈಸ್ ಆಲ್ಫಾ, ಬೀಟಾ ಅಂಡ್ ಗಾಮಾ ಅಂತ ಹೇಳ್ತೀವಿ. ಸ್ಪಾಂಟೇನಿಯಸ್ ಎಮಿಷನ್. ಓಕೆ, and that phenomenon is called as radioactivity anta navu helta idivi. Is it clear? And later the substances which emit these radiations spontaneously are called antaha ondu substances na radioactive substances anta navu kariಬಹುದು. Is it clear? ನೋಡಿ, ಇಂತಹ ಒಂದು ಸಬ್ಸ್ಟೆನ್ಸಸ್ ನಮ್ಮ ಲಾಂಗ್ ಫಾರ್ಮ್ ಆಫ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಯಾವ ಅಟಾಮಿಕ್ ನಂಬರ್ಸ್ ಹೊಂದಿರುತ್ತೆ ಅಂತಂದ್ರೆ ವಿ ಕ್ಯಾನ್ ಸೇ ಇಟ್ ಈಸ್ 83 to 92 ಮಧ್ಯದಲ್ಲಿ ಇರುವಂತಹ ಒಂದು ಎಲಿಮೆಂಟ್ಸ್. ಅಟಾಮಿಕ್ ನಂಬರ್ಸ್ ಅನ್ನೋದು ಈ ರೇಂಜ್ ಅಲ್ಲಿ ಇರುವಂತಹ ಒಂದು ಎಲಿಮೆಂಟ್ಸ್ ನಾವು ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಅಂತಾನೂ ಸಹ ನಾವು ಕರೀಬಹುದು. ಓಕೆ, ಆರ್ ನ್ಯಾಚುರಲಿ ರೇಡಿಯೋ ಆಕ್ಟಿವ್. ಇಸ್ ಇಟ್ ಕ್ಲಿಯರ್? ಸೊ ಲೈಕ್ ದಟ್ ಲೆಟ್ ಅಸ್ ಸಿ ಹಿಯರ್ radioactivity. There are different types of emission of radiations ಅಂತ ನಾವು ಆಲ್ರೆಡಿ ಹೇಳಿದ್ದೀವಿ. ಅದರಲ್ಲಿ ನಿಮಗೆ ಆಲ್ಫಾ ಮತ್ತು ಬೀಟಾ ಅಂಡ್ ಗಾಮಾ. ಸೊ ಸಿ ಹಿಯರ್, what is alpha decay? In which the helium nucleus 2He4 is emitted ಅಂತ ನಾವು ಹೇಳ್ತಾ ಇದೀವಿ. Is it clear? ಅಷ್ಟೇ ಅಲ್ಲ, what is the beta decay ಅಂದ್ರೆ ಏನು? in which electrons are positrons particles with the same mass as electrons but with a charge exactly opposite to that of electron are emitted. So positrons ಅಂದ್ರೆ ಮೀನಿಂಗ್ ಏನು ಅಂತಂದಾಗ we are saying this here. ಯಾವ ಪಾರ್ಟಿಕಲ್ಸ್ ಆದ್ರೆ ಎಲೆಕ್ಟ್ರಾನ್ ಮಾಸ್ ಹೊಂದಿರುತ್ತೋ ಬಟ್ ಚಾರ್ಜ್ ಅನ್ನೋದು ಪಾಸಿಟಿವ್ ಆಗಿರುತ್ತೋ ಅಂತಹ ಒಂದು ಪಾರ್ಟಿಕಲ್ಸ್ ನ ಪಾಸಿಟ್ರಾನ್ಸ್ ಅಂತ ನಾವು ಕರಿತಾ ಇದೀವಿ. ಸೊ ಅಂತದನ್ನ ನಾವು ಬೀಟಾ ಡಿಕೆ ಅಂತ ನಾವು ಹೇಳಿ. ಫೈನಲಿ ವಿ ಕ್ಯಾನ್ ಗೋ ವಿತ್ ಗಾಮಾ ಡಿಕೆ. ಗಾಮಾ ಈಸ್ ನಥಿಂಗ್ ಬಟ್ ಹೈ ಎನರ್ಜಿ ಇಲ್ಲ ಹೈ ಫ್ರೀಕ್ವೆನ್ಸಿ ರೇಡಿಯೇಷನ್ಸ್ ಅಂತ ನಾವು ಹೇಳಬಹುದು. ಇಲ್ಲ ಹೋದ್ರೆ ಫೋಟಾನ್ಸ್ ಅಂತಾನೂ ಸಹ ನಾವು ಕರೀಬಹುದು. ಇಸ್ ಇಟ್ ಕ್ಲಿಯರ್? ದಿಸ್ ಆರ್ ದ 3 ಡಿಫರೆಂಟ್ ಟೈಪ್ಸ್ ಆಫ್ ಡಿಕೆ: ಆಲ್ಫಾ ಡಿಕೆ, ಬೀಟಾ ಡಿಕೆ ಅಂಡ್ ಗಾಮಾ ಡಿಕೆ. ಸೊ ಇದರಲ್ಲಿ ಒಂದು ಸ್ವಲ್ಪ ನಾವು ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡಿಕೊಂಡು ಹೋಗೋಣ. ಸೊ ನೋಡೋಣ, ಇಲ್ಲಿ ಜಸ್ಟ್ ಅಂಡರ್ ಎ ನೋಟ್ ಓನ್ಲಿ ಫಾರ್ ಎಂಟ್ರೆನ್ಸ್ ಪರ್ಪಸ್ ಹಿಯರ್. ನೋಡಿ, ಯಾವ್ದಾದ್ರು ಒಂದು ನ್ಯೂಕ್ಲಿಯಸ್ ನಾವು ಕನ್ಸಿಡರ್ ಮಾಡೋಣ. ಅಟಾಮಿಕ್ ನಂಬರ್ Z, ಮಾಸ್ ನಂಬರ್ A. ಸೊ ನೋಡಿ, ಇಲ್ಲಿ ಆಲ್ಫಾ ಡಿಕೆ ಆಗಿದ್ದಾಗ ವೆನೆವರ್ ದಿಸ್ ನ್ಯೂಕ್ಲಿಯೈ ಅಂಡರ್ಗೋಸ್ ಆಲ್ಫಾ ಡಿಕೆ ಹೋಗಿದ್ದಾಗ ನಮಗೆ ಇಲ್ಲಿ ಡಾಟರ್ ನ್ಯೂಕ್ಲಿಯೈ ಅನ್ನೋದು ನಿಮಗೆ ಬರುತ್ತೆ. ಅಟಾಮಿಕ್ ನಂಬರ್ ಅನ್ನೋದು 2 ಯೂನಿಟ್ ಕಮ್ಮಿ ಆಗಿರುತ್ತೆ. ಅದರ ಜೊತೆಗೆ ಮಾಸ್ ನಂಬರ್ 4 ಯೂನಿಟ್ ಕಮ್ಮಿ ಆಗಿರುತ್ತೆ. therefore we can say that 2He4, this is called as helium nucleus, is nothing but alpha particle.
ಅರ್ಥ ಆಗಿದೆ ಅಲ್ವಾ? ಸೊ ಪ್ಲೀಸ್ ಮೇಕ್ ಶೂರ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದೀಸ್ ಪಾಯಿಂಟ್ಸ್. ಯಾವಾಗಾದ್ರೆ ಒಂದು ನ್ಯೂಕ್ಲಿಯೈ ನಿಮ್ಗೆ ಆಲ್ಫಾ ಪಾರ್ಟಿಕಲ್ ನ ಎಮಿಟ್ ಮಾಡುತ್ತೋ, ಇಲ್ಲದೆ ಹೋದ್ರೆ ಆಲ್ಫಾ ಡಿಕೆ ಹೋಗುತ್ತೋ, ದೆನ್ ವಿ ಕ್ಯಾನ್ ಗೆಟ್ ದ daughter nuclei that is having the atomic number 2 units less and mass number 4 units less anta navu helabodu. Is it clear? So like that we have to think about this point. Later we have to understand about the what is this this is the alpha decay anta navu helta idivi. This is alpha decay. So later we have to understand about what is beta decay. Beta decay ಬಂದಿದ್ದಾಗ ನಿಮಗೆ 2 ಟೈಪ್ಸ್ ಅಂತ ನಮಗೆ ಬರುತ್ತೆ. ಒಂದು ಪಾಸಿಟಿವ್ ಬಿಟಾ ಡಿಕೆ ಅಂಡ್ ಅದರ್ ಒನ್ ಈಸ್ ನೆಗೆಟಿವ್ ಬಿಟಾ ಡಿಕೆ ಅಂತ ಹೇಳ್ತಾರೆ. ಸೊ ಜನರಲ್ ಆಗಿ ನಾವು ಬೀಟಾ ಪಾರ್ಟಿಕಲ್ಸ್ ಅಂತ ಎಲೆಕ್ಟ್ರಾನ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ಅವ್ರು ಯಾವುದೇ ರೀತಿ ಮೆನ್ಷನ್ ಮಾಡದೇ ಇದ್ದಾಗ ಕ್ವಶನ್ಸ್ ಅಲ್ಲಿ ನಾವು ಕನ್ಸಿಡರ್ ಮಾಡುವಂತಹ ಒಂದು ಬೀಟಾ ಡಿಕೆ ಏನಾದ್ರೆ ಇರುತ್ತೋ ಅದು ನೆಗೆಟಿವ್ ಬೀಟಾ ಡಿಕೆ ಆಗಿರುತ್ತೆ. ಓಕೆ, ಸೊ ಪ್ಲೀಸ್ ಅಬ್ಸರ್ವ್ ದಿಸ್. First of all, we are going with the negative beta decay. So nodi illi whenever we consider a parent nuclei having the atomic number Z and mass number A undergoes a negative beta decay hogiddaga namge daughter nuclei annadu barutte, having the mass number remains same. Mass number alli yavude reeti change agodilla, but atomic number will increase by 1 unit along with the electron particle. Along with electron particle there will be anti-neutrino. So what is this? We can call this as a electron particle and we call this particle as a anti-neutrino anta navu karibahudu. We can call this particle as a anti-neutrino. Okay, so please observe these points clearly. This is about the negative beta decay. Nodi illi positive beta decay ನಾವು ಹೋಗಿದ್ದಾಗ whenever we go with positive beta decay we can say that so see here whenever we go with the positive beta decay, so observe this y into ನಿಮ್ಗೆ ಏನಾಗುತ್ತೆ ಮಾಸ್ ನಂಬರ್ ಅನ್ನೋದು ಯಾವುದೇ ರೀತಿ ನಿಮಗೆ ಚೇಂಜ್ ಆಗೋದಿಲ್ಲ, ಬಟ್ ಅಟಾಮಿಕ್ ನಂಬರ್ ಅನ್ನೋದು ಒಂದು ಯೂನಿಟ್ ಕಮ್ಮಿ ಆಗತ್ತೆ. ಯಾಕೆ ಅಂತಂದಿದ್ದಾಗ ವಿಲ್ ಗೆಟ್ ಪಾಸಿಟ್ರಾನ್ ಅಲಾಂಗ್ ವಿತ್ ನ್ಯೂಟ್ರಿನೋ ಪಾರ್ಟಿಕಲ್. ನೋಡಿ ಇದನ್ನ ನಾವು ಪಾಸಿಟ್ರಾನ್ ಅಂತ ನಾವು ಹೇಳ್ತಾ ಇದೀವಿ, ಪಾಸಿಟ್ರಾನ್ ಅಂಡ್ ವಿ ಕಾಲ್ ದಿಸ್ ಪಾರ್ಟಿಕಲ್ ಆಸ್ ನ್ಯೂಟ್ರಿನೋ ಪಾರ್ಟಿಕಲ್. ಈ ಪಾಯಿಂಟ್ಸ್ ನಮಗೆ ಮಸ್ಟ್ ಅಂಡ್ ಶುಡ್ ಗೊತ್ತಿರಲೇಬೇಕು, ಬಿಕಾಸ್ ನಿಮಗೆ ಇಂತಹ ಒಂದು ಈಕ್ವೇಶನ್ಸ್ ಕೊಟ್ಬಿಟ್ಟು ಯಾವಾಗ ನ್ಯೂಟ್ರಿನೋ ಪಾರ್ಟಿಕಲ್ ಬರುತ್ತೆ, ಯಾವಾಗ ಆಂಟಿ ನ್ಯೂಟ್ರಿನೋ ಪಾರ್ಟಿಕಲ್ ಬರುತ್ತೆ, ಯಾವಾಗ ಎಲೆಕ್ಟ್ರಾನ್ ಪಾರ್ಟಿಕಲ್ ಆಚೆಗೆ ಬರುತ್ತೆ, ಯಾವಾಗ ಪಾಸಿಟ್ರಾನ್ ಪಾರ್ಟಿಕಲ್ ಅನ್ನೋದು ಆಚೆಗೆ ಬರುತ್ತೆ ಅಂತ ಕ್ವಶನ್ಸ್ ಕೇಳ್ತಾರೆ. ಬಿಕಾಸ್ ಆಫ್ ದಟ್ ರೀಸನ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದಿಸ್ ಆಲ್ಫಾ ಅಂಡ್ ಬೀಟಾ ಡಿಕೆ. ಓಕೆ, I hope you understood this. That is about the radioactivity. And one more thing, we have to go with the properties. ಈ ಪ್ರಾಪರ್ಟೀಸ್ ಬಗ್ಗೆ ನಾವು ಒಂದು ಸ್ವಲ್ಪ ಐಡಿಯಾನ ಇಟ್ಟುಕೊಂಡಿರಬೇಕು. ಆಲ್ಫಾ, ಬೀಟಾ, ಗಾಮಾ ಪಾರ್ಟಿಕಲ್ಸ್ ಪ್ರಾಪರ್ಟೀಸ್. ಸೊ ಪ್ಲೀಸ್ ಅಬ್ಸರ್ವ್ ದಿಸ್ ಇಂಪಾರ್ಟೆಂಟ್ ಪ್ರಾಪರ್ಟೀಸ್. ಯಾಕೆ ಅಂತಂದಿದ್ದಾಗ ನಿಮಗೆ ಓನ್ಲಿ ಫಾರ್ ಎಂಟ್ರೆನ್ಸ್ ಪರ್ಪಸ್ಗೆ ಹೆಲ್ಪ್ ಆಗುತ್ತೆ ಇದು ನಿಮಗೆ. ಅಬ್ಸರ್ವ್, ಪ್ರಾಪರ್ಟಿ ಅನ್ನೋದು ಫಸ್ಟ್ ಕಾಲಮ್ ಅಲ್ಲಿ, ಆಲ್ಫಾ ಸೆಕೆಂಡ್, ಬೀಟಾ ಥರ್ಡ್ ಅಂಡ್ ಗಾಮಾ ಅನ್ನೋದು ಥರ್ಡ್ ಕಾಲಮ್ ಅಲ್ಲಿ ನಾವು ಕನ್ಸಿಡರ್ ಮಾಡಿದ್ದೀವಿ. ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಒಂದ್ಸರಿ ನೀಟಾಗಿ ಕೇಳಿಸ್ಕೊಳ್ಳಿ. ಫಸ್ಟ್ ಪ್ರಾಪರ್ಟಿ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತಾರೆ. ಸೊ ಯಾವಾಗಾದ್ರೆ ಈ ಆಲ್ಫಾ, ಬೀಟಾ, ಗಾಮಾ ಪಾರ್ಟಿಕಲ್ಸ್ ಅನ್ನೋದು ಎಲೆಕ್ಟ್ರಿಕ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಪ್ಲೇಸ್ ಮಾಡ್ತೀವೋ, ಇಲ್ಲ ಅದನ್ನ ಪಾಸ್ ಮಾಡಕ್ಕೆ ಅಲೋ ಮಾಡ್ತೀವೋ, ಅವಾಗ ಅದು ಯಾವ ರೀತಿ ಬಿಹೇವಿಯರ್ ನ ತೋರಿಸುತ್ತೆ ಅಂತ ಹೇಳ್ತಾರೆ. ಸೊ ಸಿ ಹಿಯರ್ ಆಲ್ಫಾ ಪಾರ್ಟಿಕಲ್ಸ್ ಆರ್ ನಥಿಂಗ್ ಬಟ್ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಆಗಿರೋದ್ರಿಂದ ಡಿಫ್ಲೆಕ್ಟೆಡ್ ಬೈ ಬೋತ್ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್. ಚಾರ್ಜ್ಡ್ ಪಾರ್ಟಿಕಲ್ಸ್, ಆಲ್ಫಾ ಪಾರ್ಟಿಕಲ್ಸ್ ಅನ್ನೋದು ನಿಮಗೆ ಚಾರ್ಜ್ಡ್ ಪಾರ್ಟಿಕಲ್ಸ್ ಆಗಿರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಅದರ ಪಾತ್ ನ ಡಿವಿಯೇಟ್ ಮಾಡಿಕೊಳ್ಳುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಬೀಟಾ ಪಾರ್ಟಿಕಲ್ಸ್ ಆರ್ ಆಲ್ಸೋ ನಥಿಂಗ್ ಬಟ್ ನೆಗೆಟಿವ್, ದಟ್ ಇಸ್ ಎಲೆಕ್ಟ್ರಾನ್ಸ್ ಅಲ್ವಾ, ಹಾಗಾಗಿ ದೇ ವಿಲ್ ಆಲ್ಸೋ ಗೆಟ್ ಡಿಫ್ಲೆಕ್ಟೆಡ್ ಬೈ ಬೋತ್ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್, ಬಟ್ ಆಪೋಸಿಟ್ ಟು ದಟ್ ಆಫ್ ಆಲ್ಫಾ ಪಾರ್ಟಿಕಲ್ಸ್. ಆಲ್ಫಾ ಪಾರ್ಟಿಕಲ್ಸ್ ಅನ್ನೋದು ನಿಮಗೆ ರೈಟ್ ಸೈಡ್ ಡಿಫ್ಲೆಕ್ಟ್ ಆದ್ರೆ, ಈ ಬೀಟಾ ಪಾರ್ಟಿಕಲ್ಸ್ ಅನ್ನೋದು ಲೆಫ್ಟ್ ಸೈಡ್ಗೆ ಡಿಫ್ಲೆಕ್ಟ್ ಆಗತ್ತೆ ಬಿಕಾಸ್ ಆಫ್ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೋರ್ಸಸ್ ಅಂತ ನಾವು ಹೇಳಬಹುದು. ಓಕೆ,
ಗಾಮಾ ಆರ್ ನ್ಯೂಟ್ರಲ್ ರೇಡಿಯೇಷನ್ಸ್, ಹಾಗಾಗಿ ಯಾವುದೇ ರೀತಿ ಡಿಫ್ಲೆಕ್ಷನ್ ನಮಗೆ ಇರೋದಿಲ್ಲ ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್. ಓಕೆ, ನೆಕ್ಸ್ಟ್ ನೇಚರ್ ಆಫ್ ದ ಚಾರ್ಜ್ ನೇಚರ್ ಬಂದಿದ್ದಾಗ ನಾವು ಆಲ್ರೆಡಿ ಓದಿದ್ದೀವಿ. ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಆಗಿರುತ್ತೆ ನಮ್ಮ ಆಲ್ಫಾ ಪಾರ್ಟಿಕಲ್ಸ್, ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಬೀಟಾ ಪಾರ್ಟಿಕಲ್ಸ್ ಆಗಿರುತ್ತೆ, ನ್ಯೂಟ್ರಲ್ ಆಗಿರುತ್ತೆ ನಮ್ಮ ರೇಡಿಯೇಷನ್ಸ್ ಗಾಮಾ. ಸೊ ಸಿ ಹಿಯರ್ mass, whenever we go with the mass of this alpha particle is always equals to 4 times the mass of the proton anta heltivi, and mass of the electron is nothing but mass of the beta particles. Rest mass of the gamma radiation is equal to 0, because gamma radiations are nothing but electromagnetic photons ಇಲ್ಲ waves ಅಂತಾನು ಹೇಳಬಹುದು, ನಾವು particles ಅಂತಾನು ಹೇಳಬಹುದು. ಸೊ ರೆಸ್ಟ್ ಅಲ್ಲಿ ಇರೋದೇ ಇಲ್ಲ, ಹಾಗಾಗಿ ರೆಸ್ಟ್ ಮಾಸ್ ಅನ್ನೋದು ನಾವು ಕನ್ಸಿಡರ್ ಮಾಡಲ್ಲ. ಲೇಟರ್ ಸೊ ರಿಲೇಟಿವ್ ಪೆನೆಟ್ರೇಟಿಂಗ್ ಪವರ್ ಏನು ಪೆನೆಟ್ರೇಟಿಂಗ್ ಪವರ್ ಅಂದ್ರೆ ಮೀನಿಂಗ್ ಏನು ಅಂತಂದ್ರೆ, ಯಾವಾಗಾದ್ರೆ ಈ ಪಾರ್ಟಿಕಲ್ಸ್ ಅನ್ನೋದು ಒಂದು ಆಬ್ಜೆಕ್ಟ್ ಮೇಲೆ ಇಲ್ಲ ಒಂದು ಸರ್ಫೇಸ್ ಮೇಲೆ ಇನ್ಸಿಡೆಂಟ್ ಆಗುತ್ತೋ ಅವಾಗ ಏನಾಗುತ್ತೆ ಅಂತ ಹೇಳ್ತಾರೆ. ಆಲ್ಫಾ ಪಾರ್ಟಿಕಲ್ಸ್ ಅನ್ನೋದು ಪೆನೆಟ್ರೇಟಿಂಗ್ ಅಂತಂದ್ರೆ ಒಂದು ಸರ್ಫೇಸ್ ಇಲ್ಲ ಒಂದು ಆಬ್ಜೆಕ್ಟ್ ಒಂದು ಮೆಟೀರಿಯಲ್ ಒಳಗಡೆ ಎಷ್ಟು ದೂರ ಟ್ರಾವೆಲ್ ಮಾಡುತ್ತೆ ಅನ್ನೋದನ್ನ ಪೆನೆಟ್ರೇಟಿಂಗ್ ಅಂತ ನಾವು ಹೇಳಬಹುದು. ಸೊ ಸಿ ಹಿಯರ್ ಆಲ್ಫಾ ಪಾರ್ಟಿಕಲ್ಸ್ ಅನ್ನೋದು 1/100 times ಆಫ್ ಬೀಟಾ, 1/10,000 times ಆಫ್ ಗಾಮಾ ಅಂತ ಹೇಳ್ತೀವಿ. ಅಂಡ್ ಆಲ್ಫಾ ಪಾರ್ಟಿಕಲ್ಸ್ ಆರ್ ಕಂಪ್ಲೀಟ್ಲಿ ಅಬ್ಸಾರ್ಬ್ಡ್ ಬೈ 0.006 ಸೆಂಟಿಮೀಟರ್ ಆಫ್ ಅಲ್ಯೂಮಿನಿಯಂ. 0.006 ಸೆಂಟಿಮೀಟರ್ ಆಫ್ ಅಲ್ಯೂಮಿನಿಯಂ ಥಿಕ್ನೆಸ್ ಇರೋ ಅಲ್ಯೂಮಿನಿಯಂ ಶೀಟ್ ಅಲ್ಲಿ ನಾವು ಆಲ್ಫಾ ಪಾರ್ಟಿಕಲ್ಸ್ ಇನ್ಸಿಡೆಂಟ್ ಮಾಡಿದ್ದಾಗ ದೋಸ್ ಪಾರ್ಟಿಕಲ್ಸ್ ಆರ್ ಕಂಪ್ಲೀಟ್ಲಿ ಅಬ್ಸಾರ್ಬ್ಡ್ ಅಂತ ನಾವು ಹೇಳಬಹುದು. And similarly we can say that penetrating power alpha is less than the penetrating power of the beta and less than the penetrating power of gamma ಅಂತ ನಾವು ಹೇಳಬಹುದು. ಅಂದ್ರೆ ಗಾಮಾ ಪಾರ್ಟಿಕಲ್ಸ್ ಗೆ ಇಲ್ಲ ಗಾಮಾ ರೇಡಿಯೇಷನ್ಸ್ ಗೆ ಪೆನೆಟ್ರೇಟಿಂಗ್ ಪವರ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಓಕೆ, ಸೊ ಅದೆಷ್ಟು ಅಂತ ನಿಮ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಒಂದ್ಸರಿ ನೋಡಿ. ಸೊ ರಿಲೇಟಿವ್ ಅಯೋನೈಸಿಂಗ್ ಪವರ್, ಏನು ಅಯೋನೈಸಿಂಗ್ ಪವರ್ ಅಂದ್ರೆ ಮೀನಿಂಗ್ ಏನು ಹೆಸರಲ್ಲೇ ಇದೆ. ಸೊ ಯಾವಾಗಾದ್ರೆ ಈ ಪಾರ್ಟಿಕಲ್ಸ್ ಅನ್ನೋದು ಒಂದು ಮೆಟೀರಿಯಲ್ ಮೇಲೆ ಇನ್ಸಿಡೆಂಟ್ ಆಗುತ್ತೋ, ಆ ಜನರಲ್ ಆಗಿ ಮೆಟೀರಿಯಲ್ ಅಂದ್ರೆ ನ್ಯೂಟ್ರಲ್ ಸ್ಟೇಟ್ ಅಲ್ಲಿ ಇರುತ್ತೆ, ಆ ಒಂದು ಮೆಟೀರಿಯಲ್ ಇಂದ ಎಲೆಕ್ಟ್ರಾನ್ಸ್ ನ ರಿಮೂವ್ ಮಾಡಿದ್ದಾಗ ಅದು ನಿಮ್ಗೆ ಅಯಾನಿಕ್ ಸ್ಟೇಟ್ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಅಯೋನೈಸಿಂಗ್ ಪವರ್ ಯಾವ್ದಕ್ ಜಾಸ್ತಿ ಇರುತ್ತೆ ಅಂತಂದಾಗ ವಿ ಕ್ಯಾನ್ ಸೇ ಮ್ಯಾಕ್ಸಿಮಮ್ ಫಾರ್ ಆಲ್ಫಾ ಪಾರ್ಟಿಕಲ್ಸ್. ಯಾಕೆ ಅಂತ ಬಿಕಾಸ್ ಆಫ್ ಇಟ್ಸ್ ಮಾಸ್. ಆಲ್ಫಾ ಪಾರ್ಟಿಕಲ್ಸ್ ಗೆ ಮಾಸ್ ಅನ್ನೋದು ಜಾಸ್ತಿ ಇರೋದ್ರಿಂದ ವಿ ಕ್ಯಾನ್ ಸೇ ದಟ್ ಅಯೋನೈಸಿಂಗ್ ಪವರ್ ವಿಲ್ ಬಿ ಲಾರ್ಜರ್ ಫಾರ್ ಆಲ್ಫಾ ಪಾರ್ಟಿಕಲ್ಸ್, intermediate for beta particles and less for gamma radiations ಅಂತ ನಾವು ಅರ್ಥ ಮಾಡ್ಕೋಬೇಕು. ಓಕೆ, so these are the important properties of alpha, beta and gamma radiations. Okay, later we have to understand about what is nuclear fission. and ಸ್ವಲ್ಪ ಐಡಿಯಾ ಇದ್ದರೆ ಸಾಕು. ಇದು ನ್ಯೂಕ್ಲಿಯರ್ ಫಿಷನ್ ಅಂದ್ರೆ ಏನು? Please think about this. Nuclear fission is nothing but the process of splitting a heavier nuclei into two or more lighter stable nuclei ಅಂತ ಹೇಳ್ತಾರೆ. ಸ್ಟೇಬಲ್ ನ್ಯೂಕ್ಲಿಯೈ. ಹೆವಿಯರ್ ನ್ಯೂಕ್ಲಿಯೈ ಅಂತಂದ್ರೆ ನಮಗೆ ಗೊತ್ತಿದೆ, ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಕಡಿಮೆ ಇರುತ್ತೆ, ಹಾಗಾಗಿ ಅದು ಅನ್ಸ್ಟೇಬಲ್ ಆಗಿರುತ್ತೆ. ಆ ಅನ್ಸ್ಟೇಬಲ್ ನ್ಯೂಕ್ಲಿಯೈ ಅನ್ನೋದು ಏನಾಗುತ್ತೆ ನಿಮಗೆ ಸ್ಪ್ಲಿಟ್ ಆಗತ್ತೆ ಟು ಬಿಕಮ್ ಸ್ಟೆಬಿಲಿಟಿ ಫಾರ್ ದ ಸ್ಟೇಬಲ್ ಲೈಟರ್ ನ್ಯೂಕ್ಲಿಯೈ. ದಟ್ ಪ್ರಾಸೆಸ್ ಇಸ್ ಕಾಲ್ಡ್ ಆಸ್ ನ್ಯೂಕ್ಲಿಯರ್ ಫಿಷನ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ, ದ ಪ್ರಾಸೆಸ್ ಆಫ್ ಸ್ಪ್ಲಿಟ್ಟಿಂಗ್ ಆಫ್ ಹೆವಿ ನ್ಯೂಕ್ಲಿಯಸ್ ಇಂಟು ಲೈಟರ್ ನ್ಯೂಕ್ಲಿಯೈ ಆಫ್ ಕಂಪ್ಯಾರಬಲ್ masses releasing 2 or 3 neutrons and energy is called what is it? Nuclear fission. Okay, so equation, familiar and famous equation is ನೋಡಿ ಅನಲೈಸ್ ಮಾಡಿ ಇಲ್ಲಿ ಏನ್ ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ಈ ಈಕ್ವೇಶನ್ ಮಸ್ಟ್ ಅಂಡ್ ಶುಡ್ ನೀವು ಎಷ್ಟು ಸರಿ ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟು ನಿಮಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಸ್ಟ್ಯಾಂಡರ್ಡ್ ಈಕ್ವೇಶನ್ ಅಂತ ನಾವು ಹೇಳಬಹುದು, ಮಸ್ಟ್ ಅಂಡ್ ಶುಡ್ ನೀವು ಕಲಿಬೇಕಾಗಿರತಕ್ಕಂಥ ಈಕ್ವೇಶನ್ ಅಂತಾನೂ ಸಹ ನಾವು ಹೇಳ್ತೇವೆ. ನೋಡಿ ಇಲ್ಲಿ ಯುರೇನಿಯಂ 235 92 ಇದಲ್ವಾ, 92 ಯುರೇನಿಯಂ 235 ಅನ್ನೋದು ಯೂಶಲಿ ಅನ್ಸ್ಟೇಬಲ್. ಅದು ಯಾವಾಗಾದ್ರೆ ಒಂದು ನ್ಯೂಟ್ರಾನ್ ಇಂದ ನಾವು ಬಂಬಾರ್ಡ್ ಮಾಡ್ತೀವೋ, ಇಲ್ಲಿ ಇನ್ಸಿಡೆಂಟ್ ಮಾಡ್ತೀವೋ, ಅವಾಗ ಏನಾಗುತ್ತೆ
236 ಆಗಿ ಕನ್ವರ್ಟ್ ಆಗುತ್ತೆ, ವಿಚ್ ಇಸ್ ಹೈಲಿ ಅನ್ಸ್ಟೇಬಲ್ ಅಂತ ನಾವು ಹೇಳ್ಬೋದು. therefore it undergoes disintegration to give you the barium and also it is a krypton. barium and krypton ನೋಡಿ ಅಬ್ಸರ್ವ್ ಮಾಡಿ, ಮಾಸಸ್ ಅನ್ನೋದು ನಿಯರ್ಲಿ ಈಕ್ವಲ್ ಅಂತಾನು ಸಹ ನಾವು ಹೇಳ್ಬೋದು. ಅದ್ರ ಜೊತೆಗೆ 3 ನ್ಯೂಟ್ರಾನ್ ಪಾರ್ಟಿಕಲ್ಸ್ ಅನ್ನೋದು ಬರುತ್ತೆ, ಅದರ ಜೊತೆಗೆ ಎನರ್ಜಿ ಅನ್ನೋದು ಸಹ ನಿಮಗೆ ರಿಲೀಸ್ ಆಗುತ್ತೆ. ಓಕೆ, ಸೊ ವಾಟ್ ಇಸ್ ದ ಎನರ್ಜಿ ನೋಡಿ ಇಲ್ಲಿ ಅನಲೈಸ್ ಮಾಡಿ. ವೆರಿ ಸ್ಟ್ಯಾಂಡರ್ಡ್ MCQ ಆಗಿರ್ಬೋದು, ಫಿಲ್ ಇನ್ ದ ಬ್ಲಾಂಕ್ ಆಗಿರ್ಬೋದು, ಇಲ್ಲ ಎಂಟ್ರೆನ್ಸ್ ಪಾರ್ಟ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ದ ಎನರ್ಜಿ ಎಮಿಟೆಡ್ ಪರ್ fission of uranium nuclei is around 200 million electron volt. ಒಂದು ಫಿಷನ್ ರಿಯಾಕ್ಷನ್ ನಲ್ಲಿ, ಒಂದು ಫಿಷನ್ ರಿಯಾಕ್ಷನ್ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಒಂದು ಫಿಷನ್ ರಿಯಾಕ್ಷನ್ ಅಂದ್ರೆ ಮೀನಿಂಗ್ ಏನು ಅಂತಂದ್ರೆ 235 ಗ್ರಾಮ್ ಅಂದ್ರೆ 1 ಯುರೇನಿಯಂ ನ್ಯೂಕ್ಲಿಯೈ ಅಂದ್ರೆ 235 ಗ್ರಾಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಅಂತ ಅರ್ಥ. 235 ಗ್ರಾಮ್ ಯುರೇನಿಯಂ ಪಾರ್ಟಿಸಿಪೇಟ್ ಮಾಡಿದ್ದಾಗ ನಮಗೆ 200 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್ ಎನರ್ಜಿಯಷ್ಟು ನಿಮಗೆ ರಿಲೀಸ್ ಆಗುತ್ತೆ. ಓಕೆನಾ? ಸೊ ದಟ್ ಇಸ್ ಅಬೌಟ್ ದ ನ್ಯೂಕ್ಲಿಯರ್ ಫಿಷನ್. ಇದರಲ್ಲಿ ನೋಡಿ ಇಲ್ಲಿ ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್ ಅಂಡ್ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇಟ್ಕೊಂಡಿರೋಣ. ಆಕ್ಚುಲಿ ಇದು ಸಿಲೆಬಸ್ ಇಂದ ಇಲ್ಲ, but anyway we have to remember these points. So a nuclear chain reaction is a self-sustaining process in which the number of neutrons produced multiplies rapidly during fission till whole of the fissionable material is disintegrated anta helthivi. What is the meaning of this? ನೋಡಿ ಇಲ್ಲಿ ಈ ಒಂದು ರಿಯಾಕ್ಷನ್ ನಲ್ಲಿ ನಿಮಗೆ 3 ನ್ಯೂಟ್ರಾನ್ ಪಾರ್ಟಿಕಲ್ಸ್ ಅನ್ನೋದು ಬಂದಿದೆ. ಆ 3 ನ್ಯೂಟ್ರಾನ್ ಪಾರ್ಟಿಕಲ್ಸ್ ಮತ್ತೆ ಹೋಗಿ ಈ ಯುರೇನಿಯಂ ಜೊತೆ ಬಂಬಾರ್ಡ್ ಆಗಿದ್ದಾಗ ಇಲ್ಲ ಸ್ಟ್ರೈಕ್ ಆಗಿದ್ದಾಗ ಮತ್ತೆ ಸ್ವಲ್ಪ ಎನರ್ಜಿ ಅನ್ನೋದು ರಿಲೀಸ್ ಆಗುತ್ತೆ. ಅದ್ರ ಜೊತೆಗೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಅನ್ನೋದು ನಿಮ್ಗೆ ಏನಾಗ್ತಾ ಇರುತ್ತೆ, ಮಲ್ಟಿಪ್ಲೈ ಆಗ್ತಾ ಹೋಗ್ತಾ ಇರುತ್ತೆ. ಎಲ್ಲಿವರೆಗೂ ಇದು ನಡೆಯುತ್ತೆ ಅಂತಂದ್ರೆ ಅಂಟಿಲ್ ದ ಹೋಲ್ ಫಿಸನಬಲ್ ಮೆಟೀರಿಯಲ್ ಅಂದ್ರೆ ಹೋಲ್ ಯುರೇನಿಯಂ ಕ್ವಾಂಟಿಟಿ ಅನ್ನೋದು ಕಂಪ್ಲೀಟ್ ಆಗೋವರೆಗೂ ಈ ರಿಯಾಕ್ಷನ್ ಅದು ನಡೆಯುತ್ತೆ ಅಂತ ನಾವು ಹೇಳಬಹುದು. ದಟ್ ಈಸ್ ಕಾಲ್ಡ್ ಆಸ್ ಚೈನ್ ರಿಯಾಕ್ಷನ್. ಸೊ ವಾಟ್ ಇಸ್ ದಿಸ್ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಹಿಯರ್? ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ನ ಜನರಲ್ ಆಗಿ ಕೆ ಅಂತ ನಾವು ರೆಪ್ರೆಸೆಂಟ್ ಮಾಡಿಕೊಂಡಿದ್ದಾಗ ಇಟ್ ಈಸ್ ಡಿಫೈನ್ಡ್ ಆಸ್ ನೋಡಿ ಇಲ್ಲಿ ಅನಲೈಸ್ ಮಾಡಿ, ದ ರೇಷಿಯೋ ಆಫ್ ನಂಬರ್ ಆಫ್ ಫಿಷನ್ಸ್ ಪ್ರೊಡ್ಯೂಸ್ಡ್ ಬೈ ಎ ಗಿವೆನ್ ಜನರೇಷನ್ of neutrons to the number of fissions of the preceding generation. For example nodi illi, see observe this. First now initially start ಮಾಡಿದಾಗ ನೋಡಿ ಇಲ್ಲಿ ಅನಲೈಸ್ ಮಾಡಿ, ಒಂದು ನ್ಯೂಟ್ರಾನ್ ಯುರೇನಿಯಂ ಜೊತೆ ಬಂಬಾರ್ಡ್ ಆಗಿದ್ದಾಗ ನಮಗೆ 3 ನ್ಯೂಟ್ರಾನ್ಸ್ ಬರ್ತಾ ಇದೆ. ನೆಕ್ಸ್ಟ್ ಜನರೇಷನ್ ಏನಾಗುತ್ತೆ ಅಂತಂದ್ರೆ ಈ 3 ನ್ಯೂಟ್ರಾನ್ ಪಾರ್ಟಿಕಲ್ಸ್ ಮತ್ತೆ 3 ಯುರೇನಿಯಂ ಜೊತೆ ನಾವು ಇಂಟರಾಕ್ಟ್ ಆಗಿದ್ದಾಗ ಮತ್ತೆ ನಮಗೆ 3 ಅಂದ್ರೆ 9 ನ್ಯೂಟ್ರಾನ್ಸ್ ಅನ್ನೋದು ಜನರೇಟ್ ಆಗುತ್ತೆ. ಹಾಗಾಗಿ ನೋಡಿ ಇಲ್ಲಿ ನೆಕ್ಸ್ಟ್ ಜನರೇಷನ್ಗೆ ಎಷ್ಟು ನಂಬರ್ ಆಫ್ ನ್ಯೂಟ್ರಾನ್ಸ್ ಪ್ರೊಡ್ಯೂಸ್ ಆಗಿದೆ, ಆ ಒಂದು ನ್ಯೂಟ್ರಾನ್ಸ್ ನ ಪ್ರೀವಿಯಸ್ ಜನರೇಷನ್ ಜೊತೆ ಕಂಪೇರ್ ಮಾಡಿಕೊಂಡು ಹೋಗಿದ್ದಾಗ ನಮಗೊಂದು ರೇಷಿಯೋ ಅನ್ನೋದು ಬರುತ್ತೆ. ಆ ರೇಷಿಯೋನ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಅಂತ ನಾವು ಹೇಳಬಹುದು. ಇಸ್ ಇಟ್ ಕ್ಲಿಯರ್? So please observe this. Number of fissions produced in a given generation illa ivaga present to previous. Present generation alli ಎಷ್ಟು number of fissions illa ಎಷ್ಟು number of neutrons release agide with respect to previous generation. So that will give you what is the multiplication factor. So suppose see here illi different points cases ನಾವು ನೋಡ್ತಾ ಇದ್ದೀವಿ. ಒಂದ್ಸರಿ ಅಬ್ಸರ್ವ್ ಮಾಡಿ. If k is equal to 1, k equal to 1 ಅಂದ್ರೆ ಮೀನಿಂಗ್ ಏನು? ಈ ಜನರೇಷನ್ ನಲ್ಲಿ ಎಷ್ಟು ನಂಬರ್ ಆಫ್ ನ್ಯೂಟ್ರಾನ್ಸ್ ಪ್ರೊಡ್ಯೂಸ್ ಆಗಿದೋ ಅಷ್ಟೇ ನಂಬರ್ ಆಫ್ ನ್ಯೂಟ್ರಾನ್ಸ್ ನೆಕ್ಸ್ಟ್ ಜನರೇಷನ್ ನಲ್ಲಿ ಇಲ್ಲ ಪ್ರೀವಿಯಸ್ ಜನರೇಷನ್ ಅಲ್ಲಿ ಇದ್ದಾರೆ. ಆವಾಗ ಅದರ ವ್ಯಾಲ್ಯೂ k equal to 1 ಆಗಿರುತ್ತೆ. ಅಂದ್ರೆ ದ ರೇಟ್ ಆಫ್ ಎನರ್ಜಿ ರಿಲೀಸ್ ಈ ಸ್ಟಡಿ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅಂಡ್ ದ ಚೈನ್ ರಿಯಾಕ್ಷನ್ ಈ ಸೆಟ್ ಟು ಬಿ ಕ್ರಿಟಿಕಲ್. ಎ ನ್ಯೂಕ್ಲಿಯರ್ ರಿಯಾಕ್ಟರ್ usually operates with k equal to 1. ಅರ್ಥ ಇದಲ್ವಾ? ಸೊ ನ್ಯೂಕ್ಲಿಯರ್ ರಿಯಾಕ್ಟರ್ ಎ ಡಿವೈಸ್ ವಿಚ್ ಈಸ್ ಯೂಸ್ಡ್ ಟು ಪ್ರೊಡ್ಯೂಸ್ ನ್ಯೂಕ್ಲಿಯರ್ ಎನರ್ಜಿ ಅಂತ ನಾವು ಹೇಳ್ಬೋದು. ಅಂತಹ ಒಂದು ಡಿವೈಸ್ ನಿಮಗೆ
ಸೊ ಯಾವ ಒಂದು ವ್ಯಾಲ್ಯೂ ರಿಪ್ರೊಡಕ್ಷನ್ ಫ್ಯಾಕ್ಟರ್ ಅಂತಲೇ ಹೇಳ್ಬೋದು, ಇಲ್ಲ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಅಂತಲೂ ಕರಿಬಹುದು. k ಈಕ್ವಲ್ ಟು 1 ಅನ್ನೋದನ್ನ ಮೇಂಟೈನ್ ಮಾಡುತ್ತಾ ಈ ರಿಯಾಕ್ಟರ್ ಅನ್ನೋದು ವರ್ಕ್ ಆಗುತ್ತೆ ಅಂತ ನಾವು ಹೇಳಬಹುದು. ಅಂತ ಒಂದು ಕಂಡೀಷನ್ k ಈಕ್ವಲ್ ಟು 1 ಇದೆ ಅಲ್ವಾ, ಅಂತ ಒಂದು ಕಂಡೀಷನ್ ನಾವು ಕ್ರಿಟಿಕಲ್ ಕಂಡೀಷನ್ ಅಂತ ನಾವು ಹೇಳಬಹುದು. ಸೊ ಸಿ ಹಿಯರ್, ವೆನ್ k is greater than 1, k is greater than 1, ಅವಾಗ the rate of energy released gradually increases. ಎನರ್ಜಿ ರಿಲೀಸ್ ಆಗ್ತಾ ಇರೋದು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಅಂಡ್ ಚೈನ್ ರಿಯಾಕ್ಷನ್ ಈಸ್ ಸೆಟ್ ಟು ಬಿ ಸೂಪರ್ ಕ್ರಿಟಿಕಲ್ ಅಂಡ್ ದಿಸ್ ಟೈಪ್ ಆಫ್ ರಿಯಾಕ್ಟರ್ಸ್ ಏನಾಗುತ್ತೆ ನಿಮಗೆ ಎಕ್ಸ್ಪ್ಲೋಡ್ ಆಗುತ್ತೆ ಅಂತ ನಾವು ಹೇಳಬಹುದು. ಸೊ ದಿಸ್ ಮೇ ಎಕ್ಸ್ಪ್ಲೋಡ್ ದ ರಿಯಾಕ್ಟರ್ನ ಏನಾಗುತ್ತೆ ಎಕ್ಸ್ಪ್ಲೋಡ್ ಆಗೋತಕ್ಕಂಥ ಚಾನ್ಸ್ ಇರುತ್ತೆ. ಯಾವಾಗಾದ್ರೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಅನ್ನೋದು ಅನ್ಕಂಟ್ರೋಲಬಲ್ ಆಗಿ ನಿಮ್ಗೆ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೋ ಅವಾಗ ಎಕ್ಸ್ಪ್ಲೋಷನ್ ನಡೆಯೋದಕ್ಕೆ ಸಾಧ್ಯತೆ ಇರುತ್ತೆ. ಓಕೆ, ಅಂಡ್ ಸಿ ಹಿಯರ್, ಅಬ್ಸರ್ವ್ ಮಾಡಿ. ಸೊ ವೆನ್ k ಲೆಸ್ ದ್ಯಾನ್ 1 ಅದನ್ನ ಸಬ್ ಕ್ರಿಟಿಕಲ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಎನರ್ಜಿ ರಿಲೀಸ್ ಅನ್ನೋದು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ಸ್ಟೆಪ್ ಬೈ ಸ್ಟೆಪ್ ನಾವು ನೋಡಿದ್ದಾಗ. ಸೊ ಅಂತ ಒಂದು ಚೈನ್ ರಿಯಾಕ್ಷನ್ ಅನ್ನೋದು ಇವೆಂಚುಲಿ ಡೈ ಔಟ್. ಸ್ವಲ್ಪ ಟೈಮ್ ಆದ ನಂತರ ಆ ಚೈನ್ ರಿಯಾಕ್ಷನ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗೋಗುತ್ತೆ. ಓಕೆ, ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸಬ್ ಕ್ರಿಟಿಕಲ್, ಸೂಪರ್ ಕ್ರಿಟಿಕಲ್ ಅಂಡ್ ಕ್ರಿಟಿಕಲ್. ಕ್ರಿಟಿಕಲ್ ಚೈನ್ ರಿಯಾಕ್ಷನ್ ಇದ್ದರೆ ಅದು ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಇಲ್ಲ ಸೂಪರ್ ಕ್ರಿಟಿಕಲ್ ಆಗಿದ್ರೆ ನಾವು ಇನ್ನೂ ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ನ್ಯೂಕ್ಲಿಯರ್ ಬಾಂಬ್ಸ್ ಅಂತಲೂ ಸಹ ನಾವು ಹೇಳಬಹುದು. ಓಕೆ, so like that we have to understand about the multiplication factor. Later we have to think about the next one, that is nuclear fusion. So what is this nuclear fusion? The process by which two lighter nuclei ಅಂತಂದ್ರೆ the elements are the nuclei having the mass numbers less than 30. ಮಾಸ್ ನಂಬರ್ ಲೆಸ್ ದ್ಯಾನ್ 30 ಇರುತ್ತಲ್ವಾ, ಅದನ್ನ ಲೈಟರ್ ನ್ಯೂಕ್ಲಿಯೈ ಅಂತ ನಾವು ಕರೀಬಹುದು. ಅಂತಹ ಒಂದು ನ್ಯೂಕ್ಲಿಯೈ 2 ಇಲ್ಲ 3 ನ್ಯೂಕ್ಲಿಯೈ ಅನ್ನೋದು ನಿಮಗೆ ಕಂಬೈನ್ ಆಗ್ಬಿಟ್ಟು ನಿಮಗೆ ಒಂದು ಸ್ಟೇಬಲ್ ನ್ಯೂಕ್ಲಿಯೈನ ಕೊಡತಕ್ಕಂಥ ಒಂದು ಪ್ರಾಸೆಸ್ ನ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ನಾವು ಹೇಳಬಹುದು. ಸೊ ಸಿ ಹಿಯರ್, ಕಂಬೈನ್ ಟು ಫಾರ್ಮ್ ಎ ಹೆವಿಯರ್ ನ್ಯೂಕ್ಲಿಯಸ್ ಅಂತಾನು ಹೇಳಬಹುದು, ಇಲ್ಲ ಒಂದು ಸ್ಟೇಬಲ್ ನ್ಯೂಕ್ಲಿಯಸ್ ಅಂತಾನು ಸಹ ನಾವು ಹೇಳಬಹುದು. ಸ್ಟೇಬಲ್ nucleus, okay, is called, or with the release of certain energy, is known as a nuclear fusion. And famous reaction ಒಂದ್ಸರಿ ನೋಡಿ, ಎಕ್ಸಾಂಪಲ್ ನೋಡಿ ಇಲ್ಲಿ ಏನ್ ಹೇಳ್ತಾ ಇದೀವಿ ಅಂತ. 4 proton particles will combine. 4 ಪ್ರೋಟಾನ್ ಪಾರ್ಟಿಕಲ್ಸ್ ಅನ್ನು ನಿಮ್ಗೆ ಏನಾಗುತ್ತೆ ಕಂಬೈನ್ ಆಗಿ ನಿಮಗೆ ಒಂದು ಹೀಲಿಯಂ ನ್ಯೂಕ್ಲಿಯಸ್ ನ ಕೊಡುತ್ತೆ, which is said to be stable along with 2 positron particles along with certain amount of energy which is equals to nearly 24.7 million electron volt ಅಂತ ನಾವು ಹೇಳಬಹುದು. ಓಕೆ, ಇಂತಹ ಒಂದು ಪ್ರಾಸೆಸ್ ನ ನಾವು ನ್ಯೂಕ್ಲಿಯರ್ ಫ್ಯೂಷನ್ ಅಂತ ನಾವು ಕರಿತಾ ಇದ್ದೀವಿ. ಐ ಹೋಪ್ ಯು ಗಾಟ್ ಇಟ್ ಕ್ಲಿಯರ್ಲಿ. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನೋಡಿ ಇಲ್ಲಿ ಈ ಒಂದು ಕ್ವಶನ್ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ವೈ ನ್ಯೂಕ್ಲಿಯರ್ ಫ್ಯೂಷನ್ ಇಸ್ ಆಲ್ಸೋ ಕಾಲ್ಡ್ ಥರ್ಮೋನ್ಯೂಕ್ಲಿಯರ್ ರಿಯಾಕ್ಷನ್ ಅಂತ ಹೇಳ್ತಾ ಇದೀವಿ. ವೈ ನ್ಯೂಕ್ಲಿಯರ್ ಫ್ಯೂಷನ್ ಈಸ್ ಕಾಲ್ಡ್ ಆಸ್ ಥರ್ಮೋನ್ಯೂಕ್ಲಿಯರ್ ರಿಯಾಕ್ಷನ್. ಯಾಕೆ ಅಂತಂದಿದ್ದಾಗ ನೋಡಿ ಇಲ್ಲಿ 2 ಲೈಟರ್ ನ್ಯೂಕ್ಲಿಯೈ ನಾವು ತಗೊಂಡಿದ್ದಾಗ ಅದನ್ನ ಫ್ಯೂಸ್ ಅಂದ್ರೆ ಕಂಬೈನ್ ಮಾಡಿಸಬೇಕು ಅಂತಂದ್ರೆ ವಿ ಮಸ್ಟ್ ಸಪ್ಲೈ ಲಾಟ್ ಆಫ್ ಎನರ್ಜಿ ಅನ್ನೋದು ನಾವು ಸಪ್ಲೈ ಮಾಡಬೇಕಾಗಿರುತ್ತೆ, ಇಲ್ಲ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಸಿ ಹಿಯರ್, ಅಬ್ಸರ್ವ್ ಮಾಡಿ. ಫಾರ್ 2 ನ್ಯೂಕ್ಲಿಯೈ to fuse ಅಂದ್ರೆ combine, they must have very high kinetic energy so that they can overcome the Coulomb force of repulsion ಅಂತ ನಾವು ಹೇಳ್ತಾ ಇದೀವಿ. Coulomb force of repulsion. This is achieved by raising the temperature of the nuclei to very high value. ನೋಡಿ, 2 ಸ್ಮಾಲ್ ಲೈಟರ್ ನ್ಯೂಕ್ಲಿಯೈನ ನಾವು ಕಂಬೈನ್ ಮಾಡಬೇಕು, ಫ್ಯೂಸ್ ಮಾಡಬೇಕು ಅಂತಂದಾಗ ನಮಗೆ ಹೈ ಎನರ್ಜಿ ಅನ್ನೋದು ಬೇಕಾಗತ್ತೆ. ಅಂತ ಒಂದು ಹೈ ಎನರ್ಜಿನ ನಾವು ರೂಮ್ ಟೆಂಪರೇಚರ್ಸ್ ಹತ್ರ ಪ್ರೊವೈಡ್ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ಇಟ್ ಕ್ಯಾನ್ ಬಿ ಡನ್ ಓನ್ಲಿ ಅಟ್ ವೆರಿ ಹೈ ಟೆಂಪರೇಚರ್ಸ್. ಓಕೆ, ಸೊ ವೈ
ಟೆಂಪರೇಚರ್ ರೇಂಜ್ ಅನ್ನೋದು ಸಹ ನಿಮಗೆ 10⁻⁷ ಕೆಲ್ವಿನ್ ನಿಂದ 10⁻⁹ ಕೆಲ್ವಿನ್ ವರೆಗೂ ಇರುತ್ತೆ. Thus fusion reactions are also called thermonuclear reactions ಅಂತ ನಾವು ಹೇಳ್ತಾ ಇದೀವಿ. Fusion reactions are also called as thermonuclear reactions. Okay, so very important question anta ನಾವು ಹೇಳಬಹುದು. So why nuclear fusion reactions are also called as thermonuclear reactions. I hope you understood these points clearly. ಅರ್ಥ ಆಗಿದೆ ಅಲ್ವಾ ಏನು ಹೇಳ್ತಾ ಇದೀವಿ ನಾವು ಅಂತ ಅಂದ್ಬಿಟ್ಟು. Now similarly let us move on to the conditions. Let us move on to the main conditions for producing energy by fusion. ನ್ಯೂಕ್ಲಿಯರ್ ಫ್ಯೂಷನ್ ಇಂದ ಎನರ್ಜಿನ ಪ್ರೊಡ್ಯೂಸ್ ಮಾಡಬೇಕು ಅಂತಂದಿದ್ದಾಗ ಯಾವ ಕಂಡೀಷನ್ಸ್ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನೆಸೆಸಿಟಿ ಇಲ್ಲ, ಓನ್ಲಿ ಫಾರ್ ಎಂಟ್ರೆನ್ಸ್ ಇರಲಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಹೈ ಟೆಂಪರೇಚರ್, ಹೈ ಪ್ರೆಷರ್, ಲಾಂಗ್ ಕನ್ಫೈನ್ಮೆಂಟ್ ಟೈಮ್ ಅಂತ ನಾವು ಹೇಳಬಹುದು. ನೋಡಿ ಇಲ್ಲಿ temperature greater than 10⁻⁷ Kelvin is required for the nuclei to overcome the electrical force of repulsion and come close enough for fusion to occur. At such temperatures the matter is in plasma state anta navu helabodu. Plasma state. Is it clear? High pressure ನಾವು ಕನ್ಸಿಡರ್ ಮಾಡಿದಾಗ ನೋಡಿ ಇಲ್ಲಿ high pressure. So please observe ಮಾಡಿ. ಹೈ ಟೆಂಪರೇಚರ್ ಕೊಟ್ಟಿದ್ದೀವಲ್ವಾ, ದಿಸ್ ಇಸ್ ರಿಕ್ವೈರ್ಡ್ ಟು ಇನ್ಕ್ರೀಸ್ ದ ನಂಬರ್ ಡೆನ್ಸಿಟಿ. ಯಾವಾಗಾದ್ರೆ ಪ್ರೆಷರ್ ಅನ್ನೋದು ಜಾಸ್ತಿ ಆಗುತ್ತೋ ನಂಬರ್ ಆಫ್ ಲೈಟರ್ ನ್ಯೂಕ್ಲಿಯೈನ ಹತ್ರ ಸೇರಿಸೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಂಬರ್ ಡೆನ್ಸಿಟಿ ಅಂದ್ರೆ ನಂಬರ್ ಆಫ್ ಲೈಟರ್ ನ್ಯೂಕ್ಲಿಯೈ ಪರ್ ಯೂನಿಟ್ ವಾಲ್ಯೂಮ್ ಅಂತ ನಾವು ಅರ್ಥ ಮಾಡ್ಕೋಬಹುದು. ವಿಚ್ ವಿಲ್ ಇನ್ಕ್ರೀಸ್ ದ ಕೊಲಿಷನ್ ರೇಟ್. ಯಾವಾಗಾದ್ರೆ ನಾವು ಲೈಟರ್ ನ್ಯೂಕ್ಲಿಯೈನ ಹತ್ರಕ್ಕೆ ತರ್ತೀವೋ ಅವಾಗ ಕೊಲಿಷನ್ ಅನ್ನೋದು ಸಹ ನಿಮಗೆ ಜಾಸ್ತಿ ಇರತಕ್ಕಂಥ ಚಾನ್ಸ್ ಇರುತ್ತೆ. ಅದು ನಡೀಬೇಕು ಅಂತಂದಿದ್ದಾಗ ವಿ ಹ್ಯಾವ್ ಟು ಅಪ್ಲೈ ದ ಹೈ ಪ್ರೆಷರ್. ಓಕೆ, ಅಷ್ಟೇ ಅಲ್ಲ, ನೋಡಿ ಇಲ್ಲಿ ಲಾಂಗ್ ಕನ್ಫೈನ್ಮೆಂಟ್ ಟೈಮ್, ತುಂಬಾ ಟೈಮ್ ಬೇಕಾದ್ರೆ. ಒನ್ಸ್ ದ ನ್ಯೂಕ್ಲಿಯರ್ ಬ್ರಾಟ್ ಟುಗೆದರ್ ಇನ್ ಪ್ಲಾಸ್ಮಾ ದೇ ಮಸ್ಟ್ ಬಿ ಕೆಪ್ಟ್ ಲಾಂಗ್ ಎನಫ್ ಫಾರ್ ದ ಫ್ಯೂಷನ್ ಟು ಅಕ್ಕರ್. ತುಂಬಾ ಹೊತ್ತು ಆ ಪ್ಲಾಸ್ಮಾ ಸ್ಟೇಟ್ ಅಲ್ಲಿ ನಾವು ಮೇಂಟೈನ್ ಮಾಡಿದ್ದಾಗ ಮಾತ್ರನೇ ಅದೇನಾಗುತ್ತೆ, ಫ್ಯೂಸ್ ಆಗೋತಕ್ಕಂಥ ಚಾನ್ಸಸ್ ನಮಗೆ ಇರುತ್ತೆ. ಓಕೆ, ಸೊ ದಿಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಕಂಡೀಷನ್ ಟು ಪ್ರೊಡ್ಯೂಸ್ ಎನರ್ಜಿ by or in fusion reactions. Okay, I hope you understood these points clearly. So these are all the things what we have to learn from the chapter nuclei. Let us see two example problems. Examples ನಾವು ಡಿಸ್ಕಸ್ ಮಾಡೋಣ. ನೋಡಿ ಇಲ್ಲಿ ಒಂದ್ಸರಿ ನೋಡಿ ಅನಲೈಸ್ ಮಾಡಿ. in a nuclear reaction 92 uranium 238 giving rise to thorium plus alpha particle. The value of A and Z are ಅಂತ ಹೇಳ್ತಾರೆ. A and Z are. ಸೊ ಒಂದ್ಸರಿ ನೀಟಾಗಿ ಥಿಂಕ್ ಮಾಡಿ ಅನಲೈಸ್ ಮಾಡಿ ಏನ್ ಆಗುತ್ತೆ ಅಂತ ಅಂದ್ಬಿಟ್ಟು. So let us say this is the initial atomic number 92 and initial mass number is 238. Is it clear? So ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ದಾಗ ಇದು ಆಲ್ಫಾ ಪಾರ್ಟಿಕಲ್ ಆಗಿರುತ್ತೆ ಅಲ್ವಾ. This is the alpha particle. Therefore we can say that Z becomes equals to, ನಾವು ಓದಿದ್ದೀವಿ ಯಾವಾಗಾದ್ರೆ ಒಂದು ಪೇರೆಂಟ್ ನ್ಯೂಕ್ಲಿಯೈ ಆಲ್ಫಾ ಪಾರ್ಟಿಕಲ್ ನ ರಿಲೀಸ್ ಮಾಡುತ್ತೋ ಇಲ್ಲ ಬಿಡುಗಡೆ ಮಾಡುತ್ತೋ ಅವಾಗ ಅದರ ಅಟಾಮಿಕ್ ನಂಬರ್ ಅನ್ನೋದು 2 ಯೂನಿಟ್ ಕಮ್ಮಿ ಆಗತ್ತೆ, ಮಾಸ್ ನಂಬರ್ 4 ಯೂನಿಟ್ ಕಮ್ಮಿ ಆಗತ್ತೆ. therefore Z will become equals to, we can say Z dash -2 ಅಂತಂದ್ರೆ 92 -2 which will become equals to 90 ಅಂತ ನಾವು ಹೇಳಬಹುದು. Z becomes equals to we can say it is 90. ಎಲ್ಲ ಒಂದೇ ಸರಿ ಟೈಪ್ ಆಗಿದೆ. ಓಕೆ, ಐ ವಿಲ್ ಎಕ್ಸ್ಪ್ಲೈನ್ ದಟ್. ನೋಡಿ ಆ ಮಾಸ್ ನಂಬರ್ A becomes equals to A -4. A ಅಂತಂದ್ರೆ 238 -4 will give you 234. ಹಾಗಾಗಿ we can take any one, ಯಾವ್ದಾದ್ರು ಒಂದರನ್ನ ಕನ್ಸಿಡರ್ ಮಾಡೋಣ. ಸೊ ಪ್ಲೀಸ್ ಥಿಂಕ್ ಅಬೌಟ್ ದಿಸ್. ಇಟ್ ಈಸ್ 90 ಅಲ್ವಾ.
ಅರ್ಥ ಆಗ್ತಾ ಇದೆ ನಿಮ್ಗೆ ಏನು ಹೇಳ್ತಾ ಇದೀವಿ ನಾವು ಅಂತ ಅಂದ್ಬಿಟ್ಟು. ಅಟಾಮಿಕ್ ನಂಬರ್ 92 2 ಕಮ್ಮಿ ಆಗುತ್ತೆ, ಹೆನ್ಸ್ ವಿ ಕ್ಯಾನ್ ಸೆಲೆಕ್ಟ್ ಆಪ್ಷನ್ ಬಿ ಆಸ್ ಅ ರೈಟ್ ಆನ್ಸರ್. ಆಪ್ಷನ್ ಬಿ ಆಸ್ ಅ ರೈಟ್ ಆನ್ಸರ್. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕ್ವಶನ್ ಕ್ಲಿಯರ್ಲಿ. ಇಲ್ಲಿ ಎಲ್ಲ ಸೇಮ್ ಇದೆ, ಸೊ ದಯವಿಟ್ಟು ಅದನ್ನ ಚೇಂಜ್ ಮಾಡಿಕೊಳ್ಳೋಣ. ಈಸ್ 92 and is 94 and let us say this is 230 ಅಂತ ಕನ್ಸಿಡರ್ ಮಾಡೋಣ. Like this we change the options, then we can get option B is the right answer. So similarly let us see the next one. ಏನು ಹೇಳ್ತಾ ಇದೆ ಅಂತ ನೀಟಾಗಿ ಅನಲೈಸ್ ಮಾಡಿ. For sustaining the chain reaction in a sample of uranium 92-235 it's ಏನು ಹೇಳ್ಬೋದು ಇಲ್ಲಿ, desirable to slow down fast neutrons by ಅಂತ ಹೇಳಿ. It is desirable to slow down the fast neutrons ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ ಇಲ್ಲಿ ಫಿಷನ್ ಅಲ್ಲಿ ನಿಮಗೆ ರಿಲೀಸ್ ಆಗಿರುವಂತಹ ಒಂದು ನ್ಯೂಟ್ರಾನ್ಸ್ ಏನಾದ್ರೆ ಇರುತ್ತೋ ಅದು ನಿಮಗೆ ಹೈ ಎನರ್ಜಿ ಹೊಂದಿರುತ್ತೆ. ಹೈ ಎನರ್ಜಿ ಇರೋದ್ರಿಂದ ಅದನ್ನ ಸ್ಲೋ ಡೌನ್ ಮಾಡೋದಕ್ಕೆ ನಾವು ಯಾವೊಂದು ಪ್ರೊಸೀಜರ್ ನಾವು ಕನ್ಸಿಡರ್ ಮಾಡಬಹುದು. ಫ್ರಿಕ್ಷನ್ ನ, ಇಲ್ಲ ಎಲಾಸ್ಟಿಕ್ ಡ್ಯಾಂಪಿಂಗ್, ಇಲ್ಲ ಸ್ಕ್ಯಾಟರಿಂಗ್, ಅಬ್ಸಾರ್ಪ್ಷನ್, ನನ್ ಆಫ್ ದಿ ಅಬೌವ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಒನ್ ಆಫ್ ದ ಕಾನ್ಸೆಪ್ಚುಯಲ್ ಕ್ವಶನ್ ಅಂತ ನಾವು ಹೇಳ್ಬೋದು. ಸೊ ಇದು ಒನ್ ಆಫ್ ದ ಕಾನ್ಸೆಪ್ಚುಯಲ್ ಬೇಸ್ಡ್ ಕ್ವಶನ್. ಸೊ ಹಿಯರ್ ವಿ ಕ್ಯಾನ್ ಗೋ ವಿತ್ ಎಲಾಸ್ಟಿಕ್ ಡ್ಯಾಂಪಿಂಗ್ ಆರ್ ಸ್ಕ್ಯಾಟರಿಂಗ್ ಅಂತ ಹೇಳ್ತೀವಿ. ವಿತ್ ದ ಹೆಲ್ಪ್ ಆಫ್ ದಿಸ್ ಸ್ಕ್ಯಾಟರಿಂಗ್ ಆರ್ ಎಲಾಸ್ಟಿಕ್ ಡ್ಯಾಂಪಿಂಗ್ we can slow down the neutrons ಅಂತ ನಾವು ಹೇಳಬಹುದು. Okay, so like this we have to answer the given questions based on the concept of a nucleus. So these are all the points what we have to learn in the chapter nuclei. So please go through these concepts once again. ಯಾರಿಗಾದ್ರೂ ಏನಾದ್ರೂ ಪಾಯಿಂಟ್ ಅರ್ಥ ಆಗಲಿಲ್ಲ ಅಂತಂದ್ರೆ ಪುಟ್ ಯುವರ್ ಮೆಸೇಜ್ ಇನ್ ದ ಫಾರ್ಮ್ ಆಫ್ ಎ ಕಮೆಂಟ್, so that I will explain to you. Okay, I hope you will read this. So with this I am going to end my video and we will meet you in the next chapter. Until then please keep preparing, don't waste your time. Okay, thank you very much. Bye bye.